ಸ್ನೇಹಿತರೆ ನಮಸ್ಕಾರ. ಕೂರ್ಗ್ ಬಸ್ ನ್ಯೂಸ್ ಪಂಚ್ ಈ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಎಪಿಸೋಡ್ನಲ್ಲಿ ಕೊಡಗು ಜಿಲ್ಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡಲಿಕ್ಕಿದ್ದೇವೆ. ಈ ಹಿಂದೆ ಪ್ರತಿ ಬಾರಿಯೂ ಕೂಡ ಡಿಪಾರ್ಟ್ಮೆಂಟ್ ಅಪ್ಡೇಟ್ ಆಗ್ತಾ ಹೋಗ್ತಾ ಇದೆ. ಇತ್ತೀಚಿನ ಕೆಲವು ತಿಂಗಳುಗಳಿಂದ ಪೊಲೀಸ್ ಇಲಾಖೆಯಲ್ಲಿ ದೊಡ್ಡ ಮಟ್ಟಿಗಿನ ಬದಲಾವಣೆ ಆಗ್ತಾ ಇದೆ. ಜೊತೆಗೆ ನಾವು ಎಲ್ಲ ಕಡೆ ಮಾತಾಡ್ತಾ ಇರ್ತೇವೆ, ಜನಸ್ನೇಹಿ ಪೊಲೀಸ್ ಆಗಬೇಕು, ಜನರಿಗೆ ಸ್ಪಂದನೆ ತೀರಾ ಹತ್ತಿರ ಮಟ್ಟದ ಸ್ಪಂದನೆ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ವಿಚಾರಕ್ಕೆ ಹೋಲಿಸಿದ್ರೆ ಈಗಿನ ಜಿಲ್ಲಾ SP ಯ ನೇತೃತ್ವದಲ್ಲಿ ದೊಡ್ಡ ಮಟ್ಟಿಗಿನ ಬದಲಾವಣೆ ಕಾರಣಕ್ಕೆ ಸಿಗ್ತಾ ಇದೆ. ವಿಶೇಷವಾಗಿ ನಮಗೆ ಏನಾದರೂ ಒಂದು ದೂರು ನೀಡಬೇಕು ಅಥವಾ ಯಾವುದಾದ್ರು ಸಮಸ್ಯೆಗೆ ಪರಿಹಾರ ಸಿಗಬೇಕು, ಕಂಪ್ಲೇಂಟ್ಗೆ ಪರಿಹಾರ ಸಿಗಬೇಕು ಅನ್ನೋ ತಕ್ಷಣ ನಾವು ಸ್ಟೇಷನ್ಗೆ ಹೋಗಬೇಕು, ಅಲ್ಲಿ ಕಂಪ್ಲೇಂಟ್ ಕೊಡಬೇಕು, ಅಧಿಕಾರಿಗಳ ಮೇಲೆ ಒತ್ತಡ ಹೇರಬೇಕು ಅನ್ನೋಂಥ ರೀತಿಯಲ್ಲಿ ಮಾತಾಡ್ತೇವೆ. ಆದರೆ ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಆಗ್ತಾ ಇದೆ, ಅಥವಾ ಇನ್ಯಾವುದೋ ಒನ್ ವೇನಲ್ಲಿ ಯಾರೋ ಅಪೋಸಿಟ್ ಸೈಡಿಂದ ಬರ್ತಾ ಇದ್ದಾರೆ, ಅಥವಾ ಇನ್ನೇನೋ ಟ್ರಾಫಿಕ್ ನಿಯಮಗಳು ಉಲ್ಲಂಘನೆ ಆಗ್ತಾ ಇದೆ ಅಂದಾಕ್ಷಣ ಸೋಷಿಯಲ್ ಮೀಡಿಯಾ ಬಹಳ ಫಾಸ್ಟ್ ಇದೆ. ಜನ ಫೋಟೋ ತೆಗೆದು ಪೋಸ್ಟ್ ಮಾಡ್ತಾ ಇರ್ತಾರೆ. ಇದಕ್ಕೆ ಪೊಲೀಸ್ ಇಲಾಖೆ ಸ್ಪಂದಿಸೋದಕ್ಕೆ ಆರಂಭಿಸಿದೆ. ಕೊಡಗು ಜಿಲ್ಲೆಯಲ್ಲಿ ಕಳೆದ 1 ತಿಂಗಳಿಂದ ಹಲವು ಪ್ರಕರಣಗಳನ್ನು ದಾಖಲು ಮಾಡಿ ದಂಡ ವಿಧಿಸಿದ್ದನ್ನು ನೋಡಿದ್ದೇವೆ. ಈ ಸಂಬಂಧಿತವಾಗಿ ಪೊಲೀಸ್ ಇಲಾಖೆಯಿಂದ ಅಧಿಕೃತ ಪ್ರೆಸ್ ನೋಟನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಈ ಬಗ್ಗೆ ಮಾತಾಡೋಣ. ಯಾವ ರೀತಿಯಾದಂತಹ ಸಂದೇಶವನ್ನು ಜನರಿಗೆ ಕೊಡುತ್ತೆ, ಜೊತೆಗೆ ಜನರ ವಿಶ್ವಾಸವನ್ನು ಗಳಿಸೋದಕ್ಕೆ ಯಾವ ನಿಟ್ಟಿನಲ್ಲಿ ಯಾವ ರೀತಿ ನೆರವಾಗುತ್ತೆ, ಈ ಎಲ್ಲ ಆಯಾಮದಲ್ಲಿ ಮಾತಾಡೋಣ. ನಮ್ಮ ಜೊತೆಗಿದ್ದಾರೆ ಹಿರಿಯ ಪತ್ರಕರ್ತರು, ಮೈಸೂರು ಪ್ರತಿನಿಧಿ ಪತ್ರಿಕೆ ಮೈಸೂರು ಬ್ಯೂರೋ ಚೀಫ್ ಆಗಿರುವಂತಹ ಅಜಮಡ ರಮೇಶ್ ಕುಟ್ಟಪ್ಪ ಅವರು. ಅವ್ರನ್ನ ವೆಲ್ಕಮ್ ಮಾಡ್ತಾ. ಕುಟ್ಟಪ್ಪ ಅವರು ವೆಲ್ಕಮ್. ಹಾಗೆ ನಾನೀಗ ಹೇಳಿದೆ, ಪೊಲೀಸ್ ಇಲಾಖೆಯಲ್ಲಿ ನಾವು ಪ್ರತಿ ಬಾರಿ ಮುಖ್ಯವಾಗಿ ನಾವು ಗಮನಿಸೋದು ಒಂದು ಜನರಿಗೆ ಈ ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ, ಇನ್ನೊಂದು ನಾವು ಮಾದಕ ವ್ಯಸನ ಆ ನಿಟ್ಟಿನಲ್ಲಿ ಮಾತಾಡ್ತಾ ಇದ್ವಿ. ಈಗ ನಾವು ಮಾತಾಡ್ತಾ ಇರೋದು ಜನರಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೈಗೊಂಡಿರುವಂತಹ ಡಿಜಿಟಲಿ ಅಪ್ಡೇಟ್ ಆಗಿರುವಂತಹ ವಿಚಾರದ ಬಗ್ಗೆ. ಇದನ್ನು ಗಮನಿಸಿದಾಗ ಪೊಲೀಸ್ ಇಲಾಖೆಯ ಮೇಲೆ ವಿಶ್ವಾಸ ಜನ ಯಾವ ರೀತಿ ಅವರ ಪೊಲೀಸ್ ಇಲಾಖೆ ಮತ್ತು ಜನರ ನಡುವೆ ಹತ್ತಿರ ಆಗ್ತಾ ಇದೆ ಅಂತ ಡಿಪಾರ್ಟ್ಮೆಂಟ್ 100% ಸೋಷಿಯಲ್ ಮೀಡಿಯಾ ಪ್ರಸ್ತುತ ದಿನಮಾನಗಳಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಜನರಿಗೆ ತಲುಪುತ್ತಿರುವಂಥ ಮಾಧ್ಯಮವಾಗಿ ಗುರುತಿಸಲ್ಪಟ್ಟಿದೆ. ಸಹಜವಾಗಿ ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ವಿಷಯಗಳು ಇದ್ದ ಹಾಗೆಯೇ ಇದರಲ್ಲೂ ಉಪಯೋಗ, ಅನುಕೂಲ ಅನಾನುಕೂಲಗಳು ಎರಡೂ ಸಹಜವಾಗಿ ಇದೆ. ಅದರಲ್ಲೂ ಕೊಡಗು ಪೊಲೀಸರು ಈ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ವಿಚಾರಗಳನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಅದಕ್ಕೆ ಪ್ರತಿಕ್ರಿಯಿಸುವ ಮತ್ತು ಕಾನೂನು ಕ್ರಮ ತೆಗೆದುಕೊಳ್ಳುವಂಥ ಪ್ರಕ್ರಿಯೆಗಳಿಗೆ ಚಾಲನೆ ನೀಡಿರುವುದನ್ನು ನಾವು ಗಮನಿಸ್ಬೋದು. ನೀವು ಟ್ರಾಫಿಕ್ ನಿಯಮಗಳ ಉಲ್ಲಂಘನೆ ಸಂಬಂಧಪಟ್ಟ ಹಾಗೆ ಹಲವು ಪ್ರಕರಣಗಳನ್ನ ಹೇಳಿದ್ರಿ. ಅವರು ಅದನ್ನು ಸೋಷಿಯಲ್ ಮೀಡಿಯಾದಲ್ಲೂ ಸಹ ಅದನ್ನು ಆ ನಂತರ ದಂಡ ವಿಧಿಸಿದನು ಸಹ ವೆಹಿಕಲ್ನ ಫೋಟೋ ಸಮೇತ ಹಾಕುವಂಥದ್ದು, ಕಾನೂನು ಏನು ಬ್ರೇಕ್ ಮಾಡಿದ್ರೆ ಅದನ್ನು ಫೋಟೋ ಹಾಕಿ ವೀಲಿಂಗ್ ಮಾಡುವಂಥದ್ದು ಇರ್ಬೋದು, ಅದನ್ನೆಲ್ಲ ಫೋಟೋ ಹಾಕಿ ದಂಡ ವಿಧಿಸಲಾಗಿದೆ ಅಂತ ಹೇಳುವಂಥನ್ನ ಆ ಪೊಲೀಸರೇ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಜನರಿಗೆ ಮಾಧ್ಯಮಗಳನ್ನು, ಸಾಂಪ್ರದಾಯಿಕ ಮಾಧ್ಯಮಗಳನ್ನು ಅವಲಂಬಿಸೋದಕ್ಕಿಂತ ಸೋಷಿಯಲ್ ಮೀಡಿಯಾಗಳನ್ನು ಸಹ ಕೊಡಗು ಪೊಲೀಸರು ಹೆಚ್ಚು ಪರಿಣಾಮಕಾರಿಯಾಗಿ ಬಳಸ್ತಾ ಇದ್ದಾರೆ. ಈ ಹೊಸ ಪೊಲೀಸ್ ವರಿಷ್ಠಾಧಿಕಾರಿ ಅವರು ಬಂದ ಸಂದರ್ಭದಲ್ಲೂ ನಾನು ನೋಡಿದೆ, ಅವರು ಮಾಧ್ಯಮಗಳಿಗೆ ಅಧಿಕೃತವಾಗಿ ಮಾಹಿತಿ ನೀಡೋದಕ್ಕಿಂತ ಎಲ್ಲ ಪೊಲೀಸ್ ಠಾಣೆಗಳ ಭೇಟಿ ನೀಡಿದನ್ನು ಅವರು ಇದನ್ನ ಪೋಸ್ಟ್ ಅವರ ಪೇಜ್ಗಳು ಅಪ್ಡೇಟ್ ಮಾಡಿದ್ರು. ಬಹುತೇಕ ಮಾಧ್ಯಮಗಳು ಆ ಅಪ್ಡೇಟ್ ಅನ್ನು ತೆಗೆದುಕೊಂಡು ಸುದ್ದಿ ಮಾಡಿದನ್ನು ನಾನು ಗಮನಿಸಿದೆ. ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ರಾಜಕಾರಣಿಗಳು ಸಹ ಅಷ್ಟೇ ಇಡೀ ತಮ್ಮ ಸೋಷಿಯಲ್ ಮೀಡಿಯಾಗಳನ್ನು ತಂಡವನ್ನು ಇಟ್ಟುಕೊಂಡು ಇಡೀ ತಮ್ಮ ಪ್ರಚಾರವನ್ನು ಸೋಷಿಯಲ್ ಮೀಡಿಯಾ ತಂಡಗಳಿಗೆ ಕೊಟ್ಟು ಹ್ಯಾಂಡಲ್ ಮಾಡೋದನ್ನು, ಎಲ್ಲ ಇಲಾಖೆಗಳಿಗಿಂತ ಹೆಚ್ಚು ಪರಿಣಾಮಕಾರಿಯಾಗಿ ಇವತ್ತು ಸೋಷಿಯಲ್ ಮೀಡಿಯಾವನ್ನು ಬಳಸುವ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಅದರಲ್ಲೂ ನಮ್ಮ ಕೊಡಗು ಪೊಲೀಸ್ ಇಲಾಖೆ ಹೆಚ್ಚು ಕ್ರಿಯಾಶೀಲವಾಗಿ ಸೋಷಿಯಲ್ ಮೀಡಿಯಾಗಳನ್ನು ಗಮನಿಸ್ತಾ ಇದೆ. ಅದನ್ನು ಕಾನೂನು ಭಾಗದಲ್ಲಿ ಏನು ಕ್ರಮ ತೆಗೆದುಕೊಳ್ಬೇಕು ಅದಕ್ಕೂ ಬಳಸ್ತಾ ಇದೆ. ಅದು ಬಹಳ ಒಳ್ಳೆಯ ಬೆಳವಣಿಗೆ. ನನಗನ್ನಿಸೋದು ಇನ್ನೂ ತೀವ್ರ ಆಗಬೇಕು. ಅದು ನಾನು ಸೂಕ್ಷ್ಮವಾಗಿ ಗಮನಿಸಿದಾಗ ಹೆಚ್ಚಿನ ಪ್ರಕರಣಗಳು ಕಾನೂನು ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದನ್ನು ಕುಶಲನಗರ ಠಾಣಾ ವ್ಯಾಪ್ತಿಯಲ್ಲಿ ಹೆಚ್ಚು ಗಮನಿಸ್ತಾ ಇದ್ದಾರೆ. ಹಾಗೆ ಹೇಳಿದ ಮಾತ್ರಕ್ಕೆ ಬೇರೆ ಊರುಗಳಲ್ಲಿ ನಡೀತಿಲ್ಲ ಅಂತಲ್ಲ. ಅದು ಏನಕ್ಕೆ ಅಲ್ಲಿ ಏನೇ ಆ್ಯಕ್ಟ್ ಆಗ್ತಿದೆ, ಅಲ್ಲಿ ಏನಕ್ಕೆ ಕೇಸ್ ಆಗ್ತಿದೆ, ಬಹುಶಃ ಠಾಣಾಧಿಕಾರಿಯ, ಸರ್ಕಲ್ ಇನ್ಸ್ಪೆಕ್ಟರ್, ಟ್ರಾಫಿಕ್ ಇನ್ಸ್ಪೆಕ್ಟರ್ ಯಾರೋ ಒಬ್ಬರು ಹೆಚ್ಚು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದ್ದಾಗ ಗಮನಿಸ್ತಿದೆ. ನಾನು ಗಮನಿಸಿದಾಗೆ ಹಲವು ಪ್ರಕರಣಗಳು ಕುಶಲನಗರ ಭಾಗದಲ್ಲಿದೆ. ಓವರ್ಲೋಡ್ ಬಂದಿದ್ದು, ಜಲ್ಲಿಕಲ್ಲಿ ಚೆಲ್ಕೊಂಡು ಹೋಗುವಂಥದ್ದು, ವೀಲಿಂಗ್ ಮಾಡುವಂಥದ್ದು, ಇದೆಲ್ಲ ಪ್ರಕರಣಗಳನ್ನು ಅಲ್ಲಿ ದಾಖಲಿಸ್ತಾರೆ. ಬೇರೆ ಊರುಗಳಲ್ಲಿ ಮಾಡ್ತಾ ಇಲ್ವಾ ಅಂತ ಹೇಳುವಂತಲ್ಲ, ಅದು ಮಾಡೆಲ್ ಆಗಲಿ, ಮಾದರಿ ಆಗಲಿ, ಅದು ವ್ಯಾಪಕವಾಗಿ ಅದನ್ನು ಬಳಕೆ ಆಗಲಿ, ಅದು ಒಳ್ಳೆಯದು ಸಹ. ಅದು ಪೂರಕವಾಗಿ ಸಮಾಜಕ್ಕೊಂದು ಸಂದೇಶವೂ ಕೊಡ್ತದೆ. ಕಾನೂನು ಬಾಹಿರ ಕೃತ್ಯಗಳನ್ನ ಮಾಡಬಾರ್ದು ಅಂತ ಹೇಳುವಂಥ ಒಂದು ಜಾಗೃತಿ ಮೂಡಿಸುವ ಪೂರಕವಾದಂತಹ ಕ್ರಮ ಅಂತಲೂ ಹೇಳಬೇಕಾಗ್ತದೆ. ಈಗ ಮಡಿಕೇರಿಗೂ ಕೂಡ ಅದು ಪಸರಿಸಿದೆ. ವೀಲಿಂಗ್ ಮಾಡಿದನ್ನ ಆ ಆ್ಯಕ್ಷನ್ ತೆಗೆದುಕೊಂಡಿದ್ದು, ಜೊತೆಗೆ ಒನ್ ವೇನಲ್ಲಿ ಅಪೋಸಿಟ್ ಸೈಡಿಂದ ಬಂದ ಆ ಪ್ರಕರಣದಲ್ಲೂ ಕೂಡ ಆ್ಯಕ್ಷನ್ ತೆಗೆದುಕೊಂಡಿದ್ದಾರೆ. ಇನ್ನು ಮುಂದಕ್ಕೆ ಆಗಬೇಕಾಗಿ ಕೊಡಗಿನಲ್ಲಿ ಮುಖ್ಯವಾಗಿ ಸ್ಪೆಷಲಿ ಮಡಿಕೇರಿಗೆ ನಾನು ಹೇಳೋದಾದರೆ, ಈ ಟ್ರಾಫಿಕ್ಕಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಪಾರ್ಕಿಂಗಿಗೆ ಸಂಬಂಧಪಟ್ಟ ಹಾಗೆ ಬಹಳ ಸಮಸ್ಯೆ ಇದೆ. ಒಂದು ರೀತಿ ಜಟಿಲ ಪರಿಸ್ಥಿತಿ ಇದೆ. ಜನ ಎಲ್ಲಿ ನಿಲ್ಲಿಸಬೇಕು ಅನ್ನೋದು ಕೂಡ ಗೊಂದಲ ಇದೆ. ಜೊತೆಗೆ ಅಡ್ಡಾದಿಡ್ಡಿ ನಿಲ್ಲಿಸಿ ಹೋಗುವಂತಹ ಪ್ರಕರಣಗಳು ಅನೇಕ ಕಡೆ ನೋಡ್ತಾ ಇರ್ತೇವೆ. ಈ ನಿಟ್ಟಿನಲ್ಲೂ ಕೂಡ
ಒಂದು ಜನ ಈ ಮೊದಲಾದರೆ ಫೋಟೋ ತೆಗೆದುಕೊಂಡು ವಾಟ್ಸಪ್ಗಳಲ್ಲಿ ಶೇರ್ ಮಾಡ್ತಾ ಇದ್ರು, ಏನೂ ಆಗ್ತಾ ಇರಲಿಲ್ಲ. ಬಟ್ ಈಗ ಈ ಡೆವಲಪ್ಮೆಂಟ್ ನೋಡ್ತಾ ಇದ್ದಾಗ ಜನ ಒಂದು ಆಶಾಭಾವನೆ ಇಟ್ಟುಕೊಂಡು ನಾವು ಏನೋ ಸಮಸ್ಯೆ ಆಗ್ತಾ ಇದೆ ಅದನ್ನು ಗಮನಕ್ಕೆ ತರ್ತಾ ಇದ್ದೇವೆ, ನಮಗೂ ಕೂಡ ಅದು ಒಂದು ಪ್ರತಿಫಲ ಸಿಗುತ್ತೆ, ಜೊತೆಗೆ ಆ್ಯಕ್ಷನ್ ಆಗುತ್ತೆ ಅನ್ನೋಂತಹ ನಿರೀಕ್ಷೆ ಇಟ್ಕೊಂಡು ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲೂ ಕೂಡ ಬೇರೆ ಬೇರೆ ಕ್ಷೇತ್ರಗಳಿಗೆ ಮೇಲಾಧಿಕಾರಿಗಳೇ ಅವರು ಅದನ್ನು ವರ್ಗಾಯಿಸಬೇಕು ಅಂತ ಅನ್ಸೋದಿಲ್ಲ? ಹೌದು, ಇದು ಸಹಜವಾಗಿ ಈ ವಾಹನಗಳನ್ನು ತಪಾಸಣೆ ಮಾಡುವ ಸಂದರ್ಭದಲ್ಲಿ ಹಲವಾರು ಅಪಘಾತಗಳು, ತಪ್ಪಿಸ್ಕೊಂಡು ಹೋಗಿ ಆಕ್ಸಿಡೆಂಟ್ ಆಗಿರುವಂಥದ್ದು, ಸಾವು ನೋವುಗಳಾಗಿರುವಂಥದ್ದು ಈ ವಿದ್ಯಮಾನಗಳು ಸಹ ನಡೆದಿದೆ. ಪೊಲೀಸ್ ತಪಾಸಣೆ ವೇಳೆ ತಪ್ಪಿಸ್ಕೊಳ್ಳೋಕೆ ಹೋಗಿ ಮಾಡಿರುವಂಥದ್ದು, ಕಾನೂನಿನ ಮೀರಿ ಕೆಲವು ಸಿಬ್ಬಂದಿಗಳು ಮಾಡುವಂಥದ್ದು, ಹೆದ್ದಾರಿಯಲ್ಲಿ ಕೆಲಸ ಮಾಡ್ತಿರುವ ಒಂದು ಆ ಪೊಲೀಸರು ಕೆಲಸ ಮಾಡೋದು, ಅವರಿಗೆ ಕೆಲಸಗಳಲ್ಲ, ಕೆಲವರು ಅವರಿಗೆ ವ್ಯಾಪ್ತಿಯನ್ನು ಮೀರಿ ಮಾಡ್ತಾ ಇದ್ದಾರೆ, ಅಥವಾ ರಸೀಟಿ ಕೊಡದೆ ದುಡ್ಡು ಕಲೆಕ್ಟ್ ಮಾಡೋದು, ಈ ಥರ ಎಲ್ಲ ದೂರುಗಳು ಬಂದಿದ್ದಕ್ಕೆ ಪೊಲೀಸ್ ಅಧಿಕಾರಿ, ಬೆಂಗಳೂರಿನ ಪೊಲೀಸ್ ಪೊಲೀಸ್ ಆಯುಕ್ತರು ಹೇಳಿದರು, ಯಾರೋ ಪೊಲೀಸರು ವೆಹಿಕಲ್ಗಳನ್ನು ರೋಡಲ್ಲಿ ತಡೆದು ತಪಾಸಣೆ ಮಾಡಬಾರ್ದು ಅಂತ. ಅದನ್ನು ಬಹಳ ಸಂಭ್ರಮ ಪಡುವ ರೀತಿಯಲ್ಲಿ ಕಾನೂನನ್ನು ಉಲ್ಲಂಘನೆ ಮಾಡುವ ಎಲ್ಲರೂ ಎಲ್ಲ ಗ್ರೂಪ್ಗಳಲ್ಲಿ ಶೇರ್ ಮಾಡ್ಕೊಂಡು, ಅಂದರೆ ಪೊಲೀಸರು ನಮ್ಮನ್ನು ತಪಾಸಣೆ ಮಾಡಬಾರ್ದು ಇನ್ನು ಅಂತ ಹೇಳುವ ರೀತಿಯಲ್ಲಿ ಮಾಡಿಕೊಂಡ್ರು. ನಾನು ಗಮನಿಸಿದ ಹಾಗೆ ಮೈಸೂರಿನಲ್ಲಿ ಈ ಪೊಲೀಸರು ತಪಾಸಣೆ ಮಾಡೋದಕ್ಕಿಂತ ಎಲ್ಲ ಕಡೆ ಇರುವಂಥ CC ಕ್ಯಾಮರಾಗಳಿರ್ತದೆ. ಪೊಲೀಸ್ ಕ್ಯಾಮರಾಗಳನ್ನು ಏನು ಅಳವಡಿಸಿದೆ, ಅತಿ ವೇಗದಲ್ಲಿ ಬರುವಂಥದ್ದು ಇರ್ಬೋದು, ಬೆಲ್ಟ್ ಹಾಕದಿರುವಂಥ ಇರ್ಬೋದು, ಹೆಲ್ಮೆಟ್ ಹಾಕದಿರುವಂಥದ್ದು ಇರ್ಬೋದು, ಬೋರ್ಡ್ ನಾಮಫಲಕದ ಸಮಸ್ಯೆಗಳಿರ್ಬೋದು, ಎಲ್ಲ ವಾಹನ ಕಾನೂನುಗಳನ್ನು ಯಾವುದೆಲ್ಲ ಉಲ್ಲಂಘಿಸಿದೆ ಅವರೆಲ್ಲರಿಗೂ ಆ ಕ್ಯಾಮರಾದ ಆಧಾರದಲ್ಲಿ ದಾಖಲೆಯನ್ನು ಇಟ್ಟುಕೊಂಡು ಎಲ್ಲರಿಗೂ ನೋಟಿಸ್ ಕಳಿಸ್ತಾ ಇದ್ದಾರೆ. ಆಟೋಮೆಟಿಕ್ ಆಗಿ ಬರುತ್ತೆ. ಸಾಕಷ್ಟು ಜನ ಕೊಡಗಿನವರು ಹೋಗ್ತಾರೆ, ಅಲ್ಲಿ ಕ್ಯಾಮರಾಗಳಿರುವ ಅರಿವಿರೋದಿಲ್ಲ, ತುಂಬ ಜನಕ್ಕೆ ನೋಟಿಸ್ ಬರ್ತಾ ಇರ್ತದೆ. ಅದು ಮಾಮೂಲಿ ಪ್ರಕ್ರಿಯೆ ಅಂತ ಇರ್ತದೆ. ಯಾವಾಗೋ ಒಂದ್ಸಲ FC ಚೇಂಜ್ ಮಾಡಕ್ಕೆ ಹೋದಾಗನೋ, ಇನ್ಯಾವೋ ಸ್ಟೇಷನ್ಗೆ ಹೋದಾಗ, ಇನ್ನೆಲ್ಲೋ ಸಿಕ್ಕಾಕೊಂಡಾಗ ಅಷ್ಟು ಫೈನನ್ನು ಕಟ್ಟುವಂಥ ಅನಿವಾರ್ಯತೆಗಳು ಬರ್ತದೆ. ಬಹುಶಃ ಹೆಚ್ಚು ಪರಿಣಾಮಕಾರಿಯಾಗಿ ಮೈಸೂರು ಪೊಲೀಸರು ಅದನ್ನು ಮಾಡ್ತಿರೋದನ್ನು ನಾವು ಗಮನಿಸಬಹುದು. ಅಲ್ಲಿ ತಪಾಸಣೆ ಮಾಡೋ ಕೆಲವು ಪಾಯಿಂಟ್ಗಳಿದೆ, ಅಲ್ಲಿ ಮಾಡ್ತಾರೆ. ಸಹಜವಾಗಿ ಜನ ಅದನ್ನು ಬಿಟ್ಟು ಬೇರೆ ಹಾದಿಯಿಂದ ಬರೋದಕ್ಕೆ ಟ್ರೈ ಮಾಡ್ತಾರೆ. ಹಾಗಿದ್ರು ಬೇರೆ ಬೇರೆ ಜಂಕ್ಷನ್ಗಳಲ್ಲಿರುವಂಥ, ಸರ್ಕಲ್ಗಳಲ್ಲಿರುವಂಥ ಕ್ಯಾಮರಾಗಳ ಮೂಲಕನೇ ಅದನ್ನು ಕಚೇರಿಯಲ್ಲಿ ಕೂತೆ ವೆರಿಫಿಕೇಶನ್ ಮಾಡಿ ಫೈನ್ ಹಾಕ್ತಾರೆ. ಎಲ್ಲರಿಗೂ ಒಂದು ಭಯ ಇದೆ, ಮೈಸೂರಿಗೆ ಹೋದರೆ ನಮಗೆ ಏನೋ ನಿಯಮ ಉಲ್ಲಂಘನೆ ಮಾಡಿ ಬೆಲ್ಟ್ ಹಾಕೊಳ್ಳಿ ಅಂತ ಹೇಳ್ತಾರೆ, ಹೆಲ್ಮೆಟ್ ಹಾಕೊಳ್ಳಿ ಅಂತ ಹೇಳ್ತಾರೆ, ಎಲ್ಲವನ್ನ ಕಾನೂನು ಪಾಲನೆ ಮಾಡೋದಕ್ಕೆ ಅಲ್ಲಿ ಹೋಗ್ತಾರೆ. ಯಾಕಂದರೆ ಫೈನ್ ಎಷ್ಟು ಒಂದ್ಸಲ ಕಟ್ಬೋದು, 2 ಸಲ ಕಟ್ಬೋದು, 3ನೇ ಸಲ ಯಾರು ಕಟ್ಟಕ್ಕೆ ಇಷ್ಟಪಡೋದಿಲ್ಲ. ಮೈಸೂರಿಗೆ ಹೋಗಿ ಪೆಟ್ರೋಲ್ ಖರ್ಚು, ಅವರ ಖರ್ಚು ಒಟ್ಟಿಗೆ ಈ ಖರ್ಚನ್ನು ಸೇರಿಸ್ಕೊಳ್ಳೋಕೆ ಯಾರೂ ರೆಡಿ ಇರಲ್ಲ. ಸಹಜವಾಗಿ ಭಯ ಇರ್ತದೆ. ಇನ್ನೊಂದು, ಪೊಲೀಸ್ ಇಲಾಖೆಯು ಅಥವಾ ಸರ್ಕಾರವೇ ಒಂದು ವಾರ್ಷಿಕವಾಗಿ ಅವಕಾಶ ಕೊಡುತ್ತೆ, 50% ದಂಡ ಕಟ್ಟಿದರೆ ಸಾಕು ಅಂತ ಹೇಳ್ತಾರೆ. ಅವಾಗ ಕೋಟ್ಯಾಂತರ ರೂಪಾಯಿ ದಂಡ ಪಾವತಿ ಆಗುತ್ತೆ ಸರ್ಕಾರಕ್ಕೆ, ಅಥವಾ ಪೊಲೀಸ್ ಇಲಾಖೆ ಮೂಲಕ ಸರ್ಕಾರಕ್ಕೆ ಪಾವತಿ ಆಗುತ್ತೆ. ಆವಾಗ ಇವರು ಕಾನೂನು ಉಲ್ಲಂಘನೆ ಮಾಡೋರು ಹೇಳೋದು ವರ್ಷಕ್ಕೊಂದ್ಸಲ ಕಟ್ಟಿದರೆ ಸಾಕು ಅಂತ ಹೇಳೋ ಭಾವನೆ, ಅದರಲ್ಲೂ ಒಂದು 50% ಕಮ್ಮಿ ಮಾಡ್ತಾರೆ, ಆವಾಗ ಕಟ್ಟುವ ಅಂತ ಹೇಳುವಂಥದ್ದು. ಜನ ಅಂದರೆ ಏನಕ್ಕೆ ಈ ಎಲ್ಲ ಕ್ರಮಗಳನ್ನು ಏಕೆ ಮಾಡ್ತಿದ್ದಾರೆ ಅಂತ ಹೇಳುವಂಥ ಅರಿವು ಮಾಡೋದಿಲ್ಲ. ಈಗ ಹೆಲ್ಮೆಟ್ ಹಾಕಬೇಕು ಅಂತ ಹೇಳ್ತಾರೆ, ಪೊಲೀಸನ್ನು ಕಾಣುವಾಗ ಹೆಲ್ಮೆಟ್ ಹಾಕುವಂಥದ್ದು ಉದ್ದೇಶ ಇಡೋದಲ್ಲ. ಅಥವಾ ಹೆಲ್ಮೆಟ್ ಹಾಕುವವನಿಗೆ ಈಗ ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡಬಾರ್ದು ಅಂತ ಹೇಳುವಾಗ ಪೊಲೀಸರು ಸಿಕ್ಕಾಕೊಂಡ್ರೆ ಹೇಗೆ ಅಂತ ಭಯ. ಪೊಲೀಸರೇ ಇಲ್ಲಿ ಬಂದು ನಾನು ಕುಡಿದು ಬಂದರೆ ವೆಹಿಕಲ್ ಓಡಿಸ್ತಾ ಇದ್ರೆ ಪೊಲೀಸ್ ಸಿಗ್ತಾನ, ಆ ಯೋಚನೆ ಮಾಡ್ತಾರೆ. ಹೆಲ್ಮೆಟ್ ಹಾಕಿದರೆ ಪೊಲೀಸಿಗೆ ಸಿಗದಾಗೆ ಹೇಗೆ ಮಾಡಬೇಕು ಅಂತ ಹೇಳ್ತಾರೆ. ಟ್ರಿಬಲ್ ರೈಡ್ ಹೋದರೆ ಪೊಲೀಸ್ ಸಿಕ್ಕಾಕೊಳ್ತೀನ ಅಂತ ಯೋಚನೆ ಮಾಡ್ತಾರೆ. ನಾವು ಪೊಲೀಸರಿಗಾಗಿ ಇದನ್ನು ಮಾಡ್ತಿರೋದಲ್ಲ. ಮೂಲ ಉದ್ದೇಶ, ಕಾನೂನಿನ ಮೂಲ ಉದ್ದೇಶಗಳೇನಿರ್ತದೆ, ನೀವು ಹೆಲ್ಮೆಟ್ ಹಾಕಿದ್ರೆ ಅಪಘಾತ ಆದರೆ, ನೀವು ಬಿದ್ದರೆ, ನಿಮ್ಮ ತಲೆ ಹೊಡೆದ್ರೆ ನೀವು ಪ್ರಾಣಕ್ಕೆ ಸಂಚಕಾರ ಆಗುತ್ತೆ, ಅದಕ್ಕೆ ಹಾಕಬೇಕಿಡಿ ಅಂತೇಳಿ. ಮದ್ಯ ಸೇವಿಸಿ ಹೋದರೆ ಅಪಘಾತ ಆದರೆ ನಿಮ್ಮ ಜೀವಕ್ಕೆ ಹಾನಿ ಆಗುತ್ತೆ, ನಿಮ್ಮ ಗಾಡಿ ಒಟ್ಟಿಗೆ ಇರೋರಿಗೆ ಹಾನಿ ಆಗುತ್ತೆ ಅಂತ ಕಾರಣಕ್ಕೆ ಇರುತ್ತೆ. ಆ ಆ್ಯಂಗಲನ್ನು ಯೋಚನೆ ಮಾಡುವ ಬದಲು ಪೊಲೀಸನ್ನು ತಪ್ಪಿಸ್ಕೊಂಡು ನಾವು ಹೇಗೆ ಹೋಗುವ ಅಂತ ಹೇಳೋದನ್ನ ಯೋಚನೆ ಮಾಡ್ತಾರೆ. ಅದೇ ರೀತಿ ನೀವು ಹೇಳಿದ ಹಾಗೆಯೇ ಇದನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಬೇರೆ ಬೇರೆ ಜನ ಪೋಸ್ಟ್ ಮಾಡಿದರ ಮೇಲೆ ಅವರು ಆ್ಯಕ್ಷನ್ ತೆಗೆದುಕೊಳ್ತಿದ್ದಾರೆ. ಅದರೊಂದಿಗೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಕ್ಯಾಮರಾವನ್ನು ಅಳವಡಿಸುವ ಮೂಲಕ ನಮಗೆ ಕೇವಲ ಕೊಡಗಿನ ಇಲ್ಲಿ ನೆಲೆಸಿರುವಂಥ ಜನರು ಮಾತ್ರ ಅಲ್ಲ, ಉದ್ಯೋಗದಲ್ಲಿಯೋ ವಿದ್ಯಾಭ್ಯಾಸಕ್ಕೋ ಇಲ್ಲಿ ಮೂಲ ಬದುಕನ್ನು ಕಂಡುಕೊಂಡಿರೋರು ಅಷ್ಟೇ ಅಲ್ಲ, ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಸಹ ಈ ಕೊಡಗಿಗೆ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ. ಸಾಕಷ್ಟು ಇದರೊಂದಿಗೆ ತ್ಯಾಜ್ಯಗಳು ಸಹ, ಎಲ್ಲಂದ್ರೆ ಎಲ್ಲಿ ಕಸ ಎಸೆಯೋದು, ಬಾಟ್ಲ್ ಎಸೆಯೋದು, ಸೂಕ್ಷ್ಮ ಪ್ರದೇಶಗಳಲ್ಲಿ CC ಕ್ಯಾಮರಾಗಳನ್ನು ಅಳವಡಿಸುವ ಮೂಲಕ ಯಾರೆಲ್ಲ ಕಾನೂನು ಉಲ್ಲಂಘನೆ ಮಾಡ್ತಾರೆ ಅವರಿಗೆ ಆ್ಯಕ್ಷನ್ ತಗೊಳ್ಳೋದಕ್ಕೆ ಪ್ರಾರಂಭಿಸಿದರೆ ಸಹಜವಾಗಿ ಒಂದಿಷ್ಟು ಜಾಗೃತಿ ಆಗುತ್ತೆ, ಭಯಭೀತ, ಕಾನೂನಿಗೆ ಹೆದರಿ ಆದರೂ ತಪ್ಪುಗಳು ಮಾಡೋದು ನಿಲ್ಲುತ್ತೆ. ಅದನ್ನು ಪೊಲೀಸ್ ಇಲಾಖೆಯವರು ಹೆಚ್ಚು ಪರಿಣಾಮಕಾರಿಯಾಗಿ ಆ ಕೆಲಸವನ್ನು ಮಾನಿಟರಿಂಗ್ ಮಾಡೋ ಕೆಲಸಗಳನ್ನು ಮಾಡಬೇಕು. ಕೆಲವು ಮಡಿಕೇರಿಯ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಕ್ಯಾಮರಾ ಇದೆ, ಆ ಕ್ಯಾಮರಾಗಳು ಚಾಲ್ತಿ ಇದೆ, ಎಲ್ಲವೂ ಇರ್ತದೆ. ಏನಾದರೂ ಒಂದು ಇನ್ಸಿಡೆಂಟ್ ಆಯ್ತು ಅಂತ ಹೋದಾಗ ಆ ಕ್ಯಾಮರಾ ಸರಿಯಿಲ್ಲ ಅಂತ ಹೇಳ್ತಾರೆ. ಬಹುಶಃ ಯಾವ ಕ್ಯಾಮರಾ ಸರಿಯಿರಲ್ಲ ಕಾಣ್ತದೆ. ಆ ಕ್ಯಾಮರಾ, ಈಗ ನೀವು ಚೌಕಿಯಲ್ಲಿ ಹೋಗಿ ಏನೋ ಇನ್ಸಿಡೆಂಟ್ ಆಯಿತು, ಚೌಕಿ ಕ್ಯಾಮರಾ ಚೆಕ್ ಮಾಡೋದ್ರೆ ಇಲ್ಲ ಚೌಕಿ ಕ್ಯಾಮರಾ ಸರಿಯಿಲ್ಲ ಅಂತ ಹೇಳ್ತಾರೆ. ಹಂಗೆ ಹೇಳಿ ಜನತಿಮೆಯ ಇದರಲ್ಲಿ ರಾಜ್ ಸೀಟಲ್ಲಿ ಇರುವಂಥ ಕ್ಯಾಮರಾಗಳು ಸರಿ ಇದೆಯಾ ಅದು ಗೊತ್ತಿರೋದಿಲ್ಲ. ಅಲ್ಲಿ ಇನ್ಸಿಡೆಂಟ್ ಆದಾಗ ನಾನೇ ಇದನ್ನು ಸೂಕ್ಷ್ಮವಾಗಿ ನೋಡಿದೆ, ಎಲ್ಲ ಒಂದು ಯಾವುದೊಂದು ಪ್ರಕರಣ ನಡೆದಾಗ ಆ ಕ್ಯಾಮರಾ ಇವತ್ತು ಸರಿಯಾಗಿಲ್ಲ, ಮೊನ್ನೆವರೆ ಸರಿ ಇತ್ತು, ಇವತ್ತು ಸರಿಯಾಗಿಲ್ಲ ಅಂತ ಹೇಳ್ಬಿಡ್ತಾರೆ. ಹಾಗಿರಬಾರ್ದು. ಅದರ ಬದಲು ನೀವು ಹೇಳಿದ ಹಾಗೆಯೇ ಕೆಲವು ವಾಹನ ನಿಲ್ಲಿಸೋಕ್ಕೆ ಗುರುತಿಸಲ್ಪಡದಂಥ ಪ್ರದೇಶಗಳಲ್ಲೂ ಸಹ ವಾಹನ ನಿಲ್ಲಿಸಿ ಹೋಗ್ತಾರೆ. ಮಡಿಕೇರಿ ಅಂತ ಬಹಳ ಸಣ್ಣ ಪ್ರದೇಶ ಇದೆ, ಹೆಚ್ಚಿನ ಜನ ಬರ್ತಾರೆ. ವರ್ತಕರಿರ್ಬೋದು ಅಥವಾ ಉದ್ಯೋಗ ಸಂಬಂಧಪಟ್ಟವ್ರು ಇರ್ಬೋದು, ಬೆಳಿಗ್ಗೆ ನಿಲ್ಲಿಸಿ ಸಂಜೆ ತೆಗೆಯುವವರು ಇರ್ತಾರೆ. ಕೆಲವರು ಟೌನಲ್ಲೇ ಮನೆ ಇರುವವರು ಇರ್ಬೋದು, ಅವರು 24 ಗಂಟೆಯೂ ನಿಲ್ಲಿಸುವಂಥವ್ರು ಇರ್ತಾರೆ. ಇದಕ್ಕೇನಾದರೂ ಒಂದು ಪರಿಹಾರ ಕಂಡುಕೊಳ್ಬೇಕಾಗುತ್ತಲ್ಲ. ಟ್ರಾಫಿಕ್ ವ್ಯವಸ್ಥೆಯನ್ನು ನೀವು ಪರಿಹಾರ ಕಂಡುಕೊಳ್ಳೋದಿದ್ರೆ ಜನರಿಗೆ ಬಹಳಷ್ಟು ಕಷ್ಟ ಆಗುತ್ತೆ. ಈಗ ನೀವು ವರ್ತಕರು ಇರ್ಬೋದು, ಉದ್ಯೋಗದಲ್ಲಿ ಇರ್ಬೋದು, ಹೊರಗೆ ಪ್ರದೇಶಕ್ಕೆ ಹೋಗುವವರು ಇರ್ಬೋದು, ಮನೆ ಇರ್ಬೋದು, ಇವರೆಲ್ಲ ನಿಲ್ಲಿಸಿ ಹೋದರೆ
ನೀವು ಯಾವುದಾದ್ರು ಒಂದು ಅಂಗಡಿಗೆ ಹೋಗಬೇಕಾದ್ರೆ ಸುತ್ತಿ ಬಳಸಿ ಬರಬೇಕು, ನಿಲ್ಲಕ್ಕೆ ಅವಕಾಶಗಳೇ ಇರೋದಿಲ್ಲ. ನಿರಂತರವಾಗಿ ವೆಹಿಕಲ್ ಅಲ್ಲೇ ನಿಂತಿರುತ್ತೆ. ಕೆಲವರಲ್ಲಿ ಪಾರ್ಕಿಂಗ್ ಇಲ್ಲದ ಜಾಗದಲ್ಲೂ ನಿಲ್ಲಿಸಿ ಹೋಗಿರ್ತಾರೆ, ಅಡ್ಡದಿಡ್ಡಿಯಾಗಿ ನಿಲ್ಲಿಸಿ ಹೋಗಿರ್ತಾರೆ. ಅದರ ಬಗ್ಗೆ ಎಲ್ಲ ಕಾನೂನು ಕ್ರಮ ತೆಗೆದುಕೊಳ್ಬೇಕಾಗುತ್ತಲ್ಲ. ಅದು ಅಟ್ಲೀಸ್ಟ್ ಅದರೊಂದಿಗೆ ಇವನ್ ನೀವು ಟ್ರಾಫಿಕ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಾನು ಹೇಳುವಂಥದ್ದು, ಪೊಲೀಸರು ಸಹ ಆಗಲಿ ಜಿಲ್ಲಾಡಳಿತ ಆಗಲಿ ಒಂದು ಸೂಕ್ತವಾದಂಥ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಡಿಕೆಯಲ್ಲೂ ಸಹ ಗುರುತಿಸುವಂಥ ಅಗತ್ಯತೆ ಅನಿವಾರ್ಯತೆ ಎರಡೂ ಇದೆ. ಜನರಿಗೆ ತುಂಬ ಕಷ್ಟಪಡುವಂಥ ಆಗುತ್ತೆ. ನೀವು ಒಂದು ಕೆಲವು ಸಲ ನೋಡ್ತೀವಿ ವೀಕೆಂಡಲ್ಲಿ ಅಥವಾ ರಜೆ ದಿನಗಳಲ್ಲಿ ಕೆಲವು ವೆಹಿಕಲ್ ಬಂದರೆ ಮಡಿಕೇರಿ ಟ್ರಾಫಿಕ್ ಜಾಮ್ ಅಂತ ಬರ್ತದೆ. ಎಲ್ಲ ಮೀಡಿಯಾಗಳಲ್ಲಿ ಅದೇ ಫೋಟೋ ಹಾಕೋದು, ಅದೇ ವಿಡಿಯೋ ಹಾಕುವಂಥದ್ದು. ಈ ಬೆಂಗಳೂರು ಮೈಸೂರಿನಲ್ಲಿ ಗಂಟೆಗಟ್ಟಲೆ ಟ್ರಾಫಿಕ್ ಇರ್ತವ್ರು ಇದನ್ನ ನೋಡಿ ಏನು ಅನಿಸ್ತು, ಅವ್ರಿಗೇನು ಅನಿಸೋದಿಲ್ಲ. ಈಗ ಬೆಂಗಳೂರಿನಲ್ಲಿ ನೀವು 1 ಗಂಟೆ 2 ಗಂಟೆ ಎಕ್ಸಸ್ ತಗೊಳ್ಬೇಕು. ನೀವು 10 ಗಂಟೆಗೆ ಆಫೀಸ್ ಅಂದರೆ 8 ಗಂಟೆಗೆ ಹೊರಡಬೇಕು. ನಿಮ್ಮ ಮನೆ 10 ನಿಮಿಷಕ್ಕೆ ಬರ್ತೀನಿ ಅಂತ ಹೊರಟರು ಸಹ 2 ಗಂಟೆ ಅಲ್ಲದೆ ಎಲ್ಲಿ ಜಾಮ್ ಆಗುತ್ತೆ ಏನಾಗುತ್ತೆ ಹೇಳೋದು. ಕೆಲಸ ಬಿಡುವ ಟೈಮಲ್ಲಿ ಪೀಕ್ ಟೈಮ್ಗಳಲ್ಲಿ ಹೆವಿ ಟ್ರಾಫಿಕ್ ಇರ್ತದೆ. ಹಾಗಿದ್ರೂ ಸಹ ನಮ್ಮ ಮಡಿಕೆಯಲ್ಲಿ ಆ ಸರ ಸಂಚಾರ ದಟ್ಟಣೆಯ ಪರಿಣಾಮ ನೇರವಾಗಿ ನಿರಂತರವಾಗಿಗಳಿಲ್ಲ. ಆದರೂ ವೀಕೆಂಡ್ಗಳಲ್ಲಿರ್ಬೋದು, ರಜೆ ದಿನಗಳಲ್ಲಿರ್ಬೋದು ಅದು ಸಹ ಸಂದರ್ಭ ಆಗುತ್ತೆ. ಸೂಕ್ತವಾದಂಥ ನಿಲುಗಡೆ ವ್ಯವಸ್ಥೆಗಳಿಗೂ ಸಹ ಮಾಡಬೇಕಾಗುತ್ತೆ. ಪರ್ಯಾಯ ವ್ಯವಸ್ಥೆಗಳು, ಈಗ ಯಾರು ಪರ್ಮನೆಂಟ್ ಆಗಿ ನಿಲ್ಲಿಸಿ ಹೋಗುವವರಿಗೂ ಸಹ ಏನಾದ್ರು ವ್ಯವಸ್ಥೆಗಳು ಮಾಡಬೇಕು. ಒಂದು ಅದರ ಟ್ರಾಫಿಕ್ಗೆ ಸಂಬಂಧಪಟ್ಟಾಗೆ ಹೇಳುವಂಥದ್ದು, ಈಗ ನಗರದ ವ್ಯವಸ್ಥೆಗಳಲ್ಲಿ ಕಟ್ಟಡ ಕಟ್ಟುವಾಗ ಕಡ್ಡಾಯವಾಗಿ ಕೆಳಗಿನ ಅಂತಸ್ತನ್ನು ವಾಹನ ನಿಲುಗಡೆಗೆ ಅಂತಲೇ ಮಾಡಿದ್ದಾರೆ. ಬೇಸ್ಮೆಂಟನ್ನು ವಾಹನ ನಿಲುಗಡೆಗೆ ಅಂತ ಕೇವಲ ಇಲಾಖೆಯಿಂದ ಅನುಮತಿ ಪಡುವವರೆಗೆ ಮಾತ್ರ ಆ ವಾಹನ ನಿಲುಗಡೆ ಸ್ಥಳ ಇರ್ತದೆ. ಎಲ್ಲ ಪಿಲ್ಲರ್ ಹಾಕಿ ರೆಡಿ ಇರ್ತದೆ. ಮೆಲ್ಲಗೆ ಒಂದೊಂದೇ ಗೋಡೆಗಳು ಇರುತ್ತೆ. ಒಂದ್ಸಲ ಜನರೇಟರ್ ರೂಮ್ ಸ್ಟಾರ್ಟ್ ಆಗ್ತದೆ, ಅಲ್ಲಿಂದ ಲಿಫ್ಟ್ದು ರೂಮ್ ಸ್ಟಾರ್ಟ್ ಆಗ್ತದೆ, ಇನ್ನೊಂದು ಸ್ವಲ್ಪ ವಾಚ್ಮ್ಯಾನ್ದು ಸ್ಟಾರ್ಟ್ ಆಗ್ತದೆ. ಅಲ್ಲಿವರೆಗೆ ಏನೂ ಆ್ಯಕ್ಷನ್ ಆಗಿಲ್ಲ ಅಂತ ಹೇಳಿದ್ರೆ ಒಂದೊಂದೇ ಬಂದು 2 ವರ್ಷ ಆಗುವಾಗ ಆ ನೆಲಬಾಡಿ ಸಂಪೂರ್ಣ ಜಾಗ ಇದಕ್ಕೆ ವಾಣಿಜ್ಯ ಬಳಕೆಗೆ ಮಾಡ್ತಾರೆ. ಇದನ್ನು ಸ್ಥಳೀಯ ಆಡಳಿತ ಕಣ್ಣು ಮುಚ್ಚಿ ಕೂತ್ರೆ ಇದು ಮತ್ತಷ್ಟು ಆಗಿದೆ. ಯಾಕೆ ಮಾಡ್ತಾರೆ? ಬೇಸ್ಮೆಂಟನ್ನು ವೆಹಿಕಲ್ ಪಾರ್ಕಿಂಗ್ ಮಾಡಿ ಅಂತ ಯಾಕೆ ಹೇಳ್ತಾರೆ? ಆ ಕಟ್ಟಡಕ್ಕೆ ಸಂಬಂಧಪಟ್ಟ ಬರುವವರಿಗೆ ಅಥವಾ ಅಲ್ಲಿ ನೆಲೆಸಿರುವವರಿಗೆ, ಅಲ್ಲಿ ಕೆಲಸದಲ್ಲಿರುವವರಿಗೆ ಆ ಒಂದು ಬಳಕೆ ಆಗುತ್ತೆ ಅಂತ ಹೇಳುವ ಕಲ್ಪನೆ ಮಾಡೋದು. ಸುಮ್ಮನೆ ತಲೆಕೆಟ್ಟು ಏನು ಕಾನೂನು ಮಾಡಿರೋದಿಲ್ಲ, ಜನರ ಉಪಯೋಗಕ್ಕೆ ಮಾಡಿರೋದು. ನೀವು ಅದನ್ನು ಬಿಡೋದಿಲ್ಲ. ಬಹುತೇಕ ನೋಡಿ ಎಲ್ಲಿದೆ ಮಡಿಕೇರಿ ಇತ್ತೀಚಿನ ಆದ ಕಟ್ಟಡಗಳದು ಎಲ್ಲಿದೆ? ಏಕೆ ಅದನ್ನ ಪಾಲನೆ ಮಾಡೋದಿಲ್ಲ? ಬಹುತೇಕ ಎಲ್ಲ ರಸ್ತೆ ಬದಿ ಪಾರ್ಕಿಂಗ್ನೇ ಹೌದು. ನಾವೀಗ ಪಾಪ ಪೊಲೀಸರನ್ನ ಬೈಬೇಕಾಗಿದೆ. ಪೊಲೀಸರು ಆ ಕೆಲಸವನ್ನು ಮಾಡಬೇಕಿದೆ. ಸಂಚಾರ ನಿಯಂತ್ರಣವನ್ನು ಮಾಡಬೇಕಾಗುತ್ತೆ. ಕಾನೂನನ್ನು ನಿಯಮ ಉಲ್ಲಂಘನೆ ಮಾಡುವ ಮೇಲೂ ಕ್ರಮ ತೆಗೆದುಕೊಳ್ಬೇಕಿದೆ. ಕೊನೆಗೆ ಎಲ್ಲ ಕೆಲಸಗಳು ಪೊಲೀಸರಿಗೆ ಆಗುತ್ತೆ. ವಾಹನ ಚಾಲಕರು ಮಾಲೀಕರೊಟ್ಟಿಗೆ ಪೊಲೀಸರು ಸಂಘರ್ಷ ಮಾಡ್ತಾ ಕೂರುವಂತ ಕೆಲಸ. ಲಾಸ್ಟಿಗೆ ಪೊಲೀಸರಿಗೆ ಬೈಕೊಂಡು ಪೊಲೀಸರು ಏನೋ ತಪ್ಪು ಮಾಡಿದ್ರಿ ಅಂತ ಹೇಳುವ ರೀತಿಯಲ್ಲಿ ಅದು ಆಕ್ಷನ್ ಆಗ್ತಾ ಹೋಗ್ತದೆ. ಇನ್ನೊಂದು ನನಗೆ ಅನ್ಸೋದು, ಈ ಟ್ರಾಫಿಕ್ ರೂಲ್ಸ್, ಪಾರ್ಕಿಂಗ್ ಇತ್ಯಾದಿ ಟ್ರಾಫಿಕ್ಗೆ ಸಂಬಂಧಪಟ್ಟ ಹಾಗೆ ಡಿಜಿಟಲಿ ಅಪ್ಡೇಟ್ ಆಗ್ತಾ ಇದ್ದಾರೆ. ನಗರದ ಪ್ರಮುಖ ಭಾಗಗಳಲ್ಲಿ, ಮಡಿಕೇರಿ ಅಂತಲ್ಲ, ಕೊಡಗು ಜಿಲ್ಲೆಯನ್ನೇ ತೆಗೆದುಕೊಂಡು ಮಾತಾಡೋದಾದರೆ ಬೇರೆ ಬೇರೆ ಪಟ್ಟಣ ಪ್ರದೇಶಗಳಲ್ಲಿ ಒಂದು ಡಿಜಿಟಲ್ ಸೈನ್ ಬೋರ್ಡ್ಗಳನ್ನ ಅಳವಡಿಕೆ ಮಾಡೋದು. ಯಾವುದಾದ್ರು ಪ್ಲೇಸ್ ಇದೆ ಅಲ್ಲಿ ಈಗ ಪಾರ್ಕಿಂಗಾಗಿ ನಾವು ಹಳೆ ಸಾಂಪ್ರದಾಯಿಕ ವ್ಯವಸ್ಥೆಯನ್ನೇ ಅವಲಂಬಿಸ್ಕೊಂಡು ಬಂದಿದೆ. ಒಂದು ಗೂಟನ ಇಟ್ಟು ಅದಕ್ಕೊಂದು ಏನಾದ್ರು ತಗಡಿನ ಶೀಟ್ ಹಾಕಿ ಅಲ್ಲಿ ಪಾರ್ಕಿಂಗ್ ಅಥವಾ ನೋ ಪಾರ್ಕಿಂಗ್ ಇತ್ಯಾದಿ ಬರೆಯೋದು. ಅದಕ್ಕೊಂದು ಡಿಜಿಟಲ್ ಅಪ್ಡೇಟ್ ಮಾಡ್ಕೊಂಡು ಹೋದರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ. ಜೊತೆಗೆ ಒಂದಷ್ಟು ಸಂದೇಶಗಳನ್ನು ಕೂಡ ಡಿಪಾರ್ಟ್ಮೆಂಟ್ ಅವ್ರು ಕೊಡ್ಬೋದು. ಕೇವಲ ಒಂದಕ್ಕೆ ಮಾತ್ರ ಸೀಮಿತ ಆಗಿರೋದಿಲ್ಲ ಅದು. ಪಾರ್ಕಿಂಗ್ ಅಂತ ಬಂದರೆ ಅಲ್ಲಿ ಬೇರೆ ಬೇರೆ ಸಂದೇಶಗಳನ್ನ ನಿರಂತರವಾಗಿ ಕೊಡ್ತಾ ಹೋಗ್ಬೋದು. ಈ ನಿಟ್ಟಿನಲ್ಲಿ ಕೂಡ ಯೋಚನೆ ಮಾಡ್ಬೋದಲ್ಲ? ಅಲ್ಲ, 100% ನೀವು ಹೇಳಿದಾಗ ಹಾಗೆ ತುಂಬ ಸೂಕ್ಷ್ಮ ಪ್ರದೇಶಗಳಲ್ಲಿ, ಜಂಕ್ಷನ್ಗಳಲ್ಲಿ ಏನಾಗುತ್ತೆ ಅಂದರೆ ಮದುವೆಗಳಿರ್ಬೋದು, ಸಭೆ ಸಮಾರಂಭಗಳಿರ್ಬೋದು, ಹಬ್ಬ ಹರಿದಿನಗಳಿರ್ಬೋದು, ಜನದಟ್ಟಣೆ ಹೆಚ್ಚಿರುವ ಸಂದರ್ಭದಲ್ಲಿ, ಹೆಚ್ಚಿನ ವಾಹನಗಳು ಬರುವ ಸಂದರ್ಭದಲ್ಲಿ ಸಣ್ಣ ಸಣ್ಣ ಪ್ರದೇಶದಲ್ಲಿ ಟ್ರಾಫಿಕ್ ಜಾಮ್ ಆಗಿ ಹೋಗ್ತದೆ. ಅದರಲ್ಲಿ ಏನಾಗುತ್ತೆ ಅಂದರೆ ಜನರಲ್ಲೂ ಬಗ್ಗೆ ಯಾರಿಗೂ ತಾಳ್ಮೆ ಇಲ್ಲ. ಅದರಲ್ಲೂ ಆಟೋ ರಿಕ್ಷಾದವರೆಲ್ಲ ನಿತ್ತಲಿಂದ ಟರ್ನ್ ಮಾಡ್ಬಿಡ್ತಾರೆ. ನೀವು ಆಟೋನ ಒಂದು ಅಬ್ಸರ್ವೇಷನ್ ಮಾಡದೆ ಹೋದ್ರೆ ನೀವು ಆಕ್ಸಿಡೆಂಟ್ ಆಗೋದೇ. ಯಾಕಂದ್ರೆ ಅವ್ರು ಯಾವ ಕ್ಷಣದಲ್ಲಿ ಹೇಗಿದೆ, ಅದು ಯಾಕೆ ಆಟೋ ಅಂತ ಹೇಳುವಾಗ ನಂಗೆ ಆಗುತ್ತಾ ಗೊತ್ತೆ. ನಾನೇ ನಾಳೆ ಆಟೋ ಚಾಲಕ ಆದರೆ, ಆಟೋ ಮಾಲೀಕ ನಾನು ಹಾಗೆ ಬಿಹೇವ್ ಮಾಡ್ತೀನಿ ಅಂತ ನನಗೆ ಅನಿಸುತ್ತೆ. ಪಟ್ಟನ್ನು ತಿರುಗಿಸ್ತಾರೆ, ಅಥವಾ ಒಂದು ಮುಕ್ಕಾಲು ಭಾಗ ತಿರುಗಿಸಿದ ನಂತರ ನೋಡ್ತಾರೆ ಯಾರಿದ್ದಾರೆ ಅಂತೇಳಿ. ಅಲ್ಲಿಗೆ ಈಚೆಯಲ್ಲಿ ಆಗುತ್ತೆ. ಈಚೆ ವೆಹಿಕಲ್ ಅವನು ಏನಾದ್ರು ಕೇಳ್ಬಿಟ್ರೆ ಇಬ್ಬರು ಜಗಳ, ವೆಹಿಕಲ್ ನಿಲ್ಲಿಸಿ ಬರ್ತಾರೆ ಜಗಳಕ್ಕೆ. ಆ ಮನಸ್ಥಿತಿ ಹಾಗೆ ಹೋಗಬೇಕಾಗುತ್ತೆ. ಸ್ವಲ್ಪ ನೋಡಬೇಕಾಗುತ್ತಲ್ಲ ನೀವು. ಸ್ವಲ್ಪ 100 ಮೀಟ್ರು, 10 ಮೀಟ್ರು, 20 ಮೀಟ್ರ್ ಹೋಗಿ ಒಂದು ವಿಶಾಲವಾದ ಪ್ರದೇಶ ಇದ್ದರೆ ಅಲ್ಲಿ ಟರ್ನ್ ಮಾಡ್ಕೊಳ್ಳೋಕ್ಕೆ ಅವಕಾಶಗಳಿದೆಯಾ ಅಂತ ನೋಡುವಂಥದ್ದು ಇರ್ಬೋದು. ಇದನ್ನೆಲ್ಲವೂ ಸಹ ಇದು ಸಹ ಅಷ್ಟೇ. ನೀವು ಹೇಳಿದಾಗೆ ಸೈನ್ ಬೋರ್ಡ್ಗಳು ಅಷ್ಟೇ, ಡಿಜಿಟಲ್ ವರ್ಷನ್ಗಳೇನಿರ್ತದೆ ಅಲ್ಲಿ. ಈಗ ಕೆಲವು ಪ್ರದೇಶಗಳಲ್ಲಿ ಏನು ಮಾಡ್ತಾರೆ ಅಂದರೆ ವಾಹನ ನಿಲುಗಡೆಗೂ ಸಹ 15 ದಿನ ಎಡಭಾಗ ಮಾಡ್ತಾರೆ, ಇನ್ನೊಂದು 15 ದಿನ ಬಲಭಾಗಕ್ಕೆ ಮಾಡ್ತಾರೆ. ಅಂದರೆ ಒಂದೇ ಸಲ ನಿಲ್ಬಾರ್ದು ಅಂತ ಹೇಳೋದನ್ನ ನಿಯಮ ಪಾಲನೆ ಮಾಡುವುದಕ್ಕಾಗಿ ಮಾಡ್ತಾರೆ. ಅಂದರೆ ವರ್ತಕರಿಗೂ ಸಮಸ್ಯೆ ಆಗಬಾರ್ದು ಅಂತ ಕಾರಣಕ್ಕಾಗಿ ಅದು ಮಾಡ್ತಾರೆ. ಕೆಲವು ಕಡೆಯಲ್ಲಿ ಕೆಲವು ಪ್ರದೇಶಗಳಲ್ಲಿ ಟೆಂಡರ್ ಕರೆದು, ವಾಹನ ನಿಲುಗಡೆ ಸ್ಥಳಗಳನ್ನು ಟೆಂಡರ್ ಕರೆದು ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರು ಸಮಯದ ಮೇಲೆ ಇದು ಮಾಡ್ತಾರೆ. ಯಾವುದು ನಿಮಗೆ ಪಾರ್ಕಿಂಗ್ ಶುಲ್ಕ ವಸೂಲಿ ಮಾಡುವಾಗ 1 ಗಂಟೆ 2 ಗಂಟೆ ಲೆಕ್ಕದಲ್ಲಿ ಮಾಡ್ತಾರೆ. ಫಸ್ಟ್ ಬಂದಾಗ ಗಂಟೆ ಬರ್ದಿರ್ತಾರೆ ಆ ವೆಹಿಕಲ್ ನಂಬರ್ಲಿ, ಮತ್ತೆ ಬಂದಾಗ ಗಂಟೆ ಲೆಕ್ಕ. ಆವಾಗ ಅವರು ಹಣ ಹೆಚ್ಚು ಕೊಡ್ಬೇಕಂತ ಹೇಳುವಾಗ ಸಹಜವಾಗಿ ನಿಲ್ಸಕ್ಕೆ ಹೋಗಲ್ಲ. ಸ್ವಲ್ಪ ಅಲರ್ಟ್ ಆಗಿರ್ತಾರೆ. ಯಾರು 1 ರೂಪಾಯಿ ಕೊಡಬೇಕು ಅಂತ ಹೇಳಿದ್ರೆ ಅಲರ್ಟ್ ಆಗ್ತಾರೆ.
ಬಹುಶಃ ಅದನ್ನು ಸಹ ನೀವು ಹೇಳಿದಾಗೆ ಡಿಜಿಟಲ್ ವರ್ಷನನ್ನು ಬಳಸ್ಕೊಳ್ಬೇಕಾದ್ರೆ ಇನ್ನೊಂದು ನನಗೆ ನೀವು ಹೇಳೋ ಚರ್ಚೆ ಸಂದರ್ಭದಲ್ಲಿ ಇನ್ನೊಂದು ಅನ್ನಿಸ್ತು. ಈ ರಾಷ್ಟ್ರೀಯ ಹೆದ್ದಾರಿಗಳು ಅಥವಾ ರಾಜ್ಯ ಹೆದ್ದಾರಿಗಳಲ್ಲಿ ಕೊಡಗು ಪೊಲೀಸರೇ ಅಳವಡಿಸಿದ ಹಾಗೆ ಇದೆ, ಬೇರೆ ಯಾರ ಮೂಲಕ ಅಳವಡಿಸಿದ್ರು ನಾನು ನಂಬಿಸಿಲ್ಲ. ಈ ಅಪಘಾತ ವಲಯಗಳು ಅಂತ ಹೇಳಿ ದೊಡ್ಡ ದೊಡ್ಡ ಪೋಸ್ಟರ್ಗಳನ್ನು ಮಾಡಿ ಹಾಕಿದ್ದಾರೆ. ಅದರಲ್ಲಿ ಅಪಘಾತದ ವೆಹಿಕಲ್ ಅಪಘಾತ ಆದವುದು, ಡೆಡ್ ಬಾಡಿ ಅವರ ರಕ್ತ ಕಾಣುವಂಥದ್ದು, ವಾಹನಗಳು ನಜ್ಜುಗುಜ್ಜು ಆಗಿದೆ ಹಾಕಿದ್ದಾರೆ. ಸಾಕಷ್ಟು ಜನ ನನ್ನೊಟ್ಟಿಗೆ ಅದನ್ನ ದೂರ್ಕೊಳ್ತಾ ಇದ್ರು, ಅದೇ ಅಪಘಾತಕ್ಕೆ ಕಾರಣ ಆಗ್ತಾ ಇದೆ. ಅಂದ್ರೆ ಅದನ್ನು ನೋಡುವಾಗ ದೃಷ್ಟಿ ನಮಗೆ ಹೌದು. ಈಗ ಒಳ್ಳೆ ಹೈವೇ ರೋಡಲ್ಲಿ ಸ್ಟ್ರೈಟ್ ರೋಡ್ ಇರ್ತದೆ, ಆ ಬೋರ್ಡ್ ಬ್ಲಡ್ ಗಿಡ್ ಆದಾಗ ಏನಂತ ನೋಡ್ತಾರೆ, ಮತ್ತೆ ಅವರು ಕಂಟ್ರೋಲ್ ತಪ್ಪಿ ಅದೇ ಆಕ್ಸಿಡೆಂಟ್ ಆಗುತ್ತೆ ಅಂದ್ರೆ ನಿಮ್ಗೆ ಏನು ಉದ್ದೇಶ ಇರುತ್ತೆ? ಹೈವೇಲಿ ಈಗ ಅದನ್ನು ನೋಡಿ ಯಾರು ವೆಹಿಕಲ್ ಅನ್ನು ಓಡಿಸೋದಿಲ್ಲ, ಅದನ್ನ ನೋಡಿ ಮೇಲೆ ಕಮ್ಮಿ ಮಾಡ್ತಾನ? ಅದರಿಂದ ಸಾಧ್ಯ ಆಗೋದಿಲ್ಲ. ಹಾಗಿರ್ಬೇಕಾದ್ರೆ ನಿಮ್ಮ ಉದ್ದೇಶ ಜಾಗೃತಿ ಮಾಡುವಂತ ಇರಬಹುದು. ಬಹುಶಃ ನನಗೆ ಅದನ್ನ ಡಿಜಿಟಲ್ ವರ್ಷನ್ ಸೋಷಿಯಲ್ ಮೀಡಿಯಾಗಳ ಬಗ್ಗೆ ನೀವು ಅದನ್ನು ಜಾಗೃತಿ ಮಾಡೋದು ಬೆಸ್ಟ್. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅಪಾಯಕ್ಕೆ ಆಹ್ವಾನ ಮಾಡುವ ರೀತಿಯಲ್ಲಿ ಬೃಹತ್ ಕಟೌಟ್ಗಳನ್ನು ತರ ಕಟ್ಟಿ ಅದರಲ್ಲಿ ರಕ್ತವನ್ನು ಸುರಿಸುವಂತಹ ವೆಹಿಕಲ್ಗಳ ನಜ್ಜುಗುಜ್ಜುಗಳಾದಂಥ ಚಿತ್ರವನ್ನು ಹಾಕಿ ಚಾಲಕರ ಮನಸ್ಸನ್ನ ಬೇರೆ ಕಡೆ ಗಮನ ಸೆಳೆಯುವಂಥದ್ದು ಆಗಿರುವಂಥದ್ದು ಸಹ ಅಪಾಯಕ. ನಾನು ತಿತಿಮತಿಯಲ್ಲಿ ಗಮನಿಸಿದೆ, ಆ ಸೈನ್ ಬೋರ್ಡ್ ಪಕ್ಕದಲ್ಲೇ ದೊಡ್ಡ ಮೇಜರ್ ಆಕ್ಸಿಡೆಂಟ್ ಆಗಿತ್ತು. 2 ಬೈಕ್ ಇವರು ಸತ್ತಿದ್ರು. ಒಂದು ಕಾರ್ ಏರ್ ಬ್ಯಾಗ್ ಎಲ್ಲ ಓಪನ್ ಆಗಿ ಕಾರಿನವರಿದ್ದ ಏನು ಆಗಲಿ 2 ಜನ ಸತ್ತಿರು. ಅದರ ಪಕ್ಕದಲ್ಲೇ ಆ ದೊಡ್ಡ ಸೈನ್ ಬೋರ್ಡ್ ಇತ್ತು. ಬಹುಶಃ ಅದಕ್ಕೆ ಕಾರಣ ಅಂತ ಹೇಳ್ಕೊಳ್ಳೋದಿಲ್ಲ, ಅದು ಸ್ಟ್ರೈಟ್ ರೋಡ್ ಇತ್ತು. ಬಹುಶಃ ಆ ಸಂದರ್ಭದಲ್ಲೇ ಕೇಳಿದ್ರು, ಬಹುಶಃ ಆ ಅಪಘಾತಕ್ಕೆ ಅದು ಕಾರಣ ಅಂತ ಹೇಳುವಂದ್ರೆ ಇದನ್ನ ಅಲ್ಲಿ ಅಳವಡಿಸಿದ್ರಿಂದ ಜನಕ್ಕೇನು ವೈಯಕ್ತಿಕವಾಗಿ ಲಾಭ ನಷ್ಟ ಪ್ರಶ್ನೆ ಅಲ್ಲ, ಜೀವಕ್ಕೆ ಅಪಾಯ ಇದೆ ಇದರಲ್ಲಿ. ಯಾಕಂದ್ರೆ ಅದನ್ನು ತೆಗೆದ್ರೆ ನೀವೇನು ಯಾರಿಗೂ ಲಾಭ ಆಗುತ್ತೆ ಅಂತಲ್ಲ, ಆ ಬೋರ್ಡನ್ನು ತೆಗೆದ್ರಿಂದ ಯಾರಿಗೂ ಲಾಭ ಆಗುತ್ತೆ ಅಂತಲ್ಲ. ನಿಮ್ಮ ಉದ್ದೇಶ ಜಾಗೃತಿಯೇ ಮೂಡಿಸೋದಂತ ಆದ್ರೆ, ಕೊಡಗು ಪೊಲೀಸರಿಗೆ ಜಾಗೃತಿಯೇ ಮೂಡಿಸೋದಂತಾದ್ರೆ ನಿಜವಾಗ್ಲೂ ಅದರ ಫಲಕದ ಅವಶ್ಯಕತೆ ಇಲ್ಲ. ನೀವು ಡೈವರ್ಷನ್ ಆಗೇ ಆಗುತ್ತೆ. ಈಗ ಕೋರ್ಟೆ ಆದೇಶ ಹಾಕಿ ಹಂಸಗಳನ್ನು ಹಾಕಬಾರ್ದು ಅಂತ ಕೊಟ್ಟಿದೆ. ನೀವು ವೇಗ ನಿಯಂತ್ರಣಕ್ಕೆ ಹಂಸ ಹಾಕಬೇಕು ಅಂತ ಹೇಳಿದ್ರೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಹಂಸ ಹಾಕಬಾರ್ದು ಅಂತಿದೆ. ವೇಗದಲ್ಲಿ ಬರುವವರಿಗೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ವೇಗದಲ್ಲಿ ಅವರ ವೇಗಕ್ಕೆ ಸಂಬಂಧಪಟ್ಟ ಅದು ಡಿಸ್ಟರ್ಬ್ ಆಗುತ್ತೆ, ಮತ್ತೆ ನಿಯಂತ್ರಣ ತಪ್ಪುತ್ತೆ. ಬಹುತೇಕ ಜನರಿಗೆ ಹಂಪುಗಳು ಇರೋ ಮಾಹಿತಿ ಇರೋದಿಲ್ಲ, ಉಬ್ಬು ತಗ್ಗುಗಳು ಇರೋದೇ ಗೊತ್ತಿಲ್ಲ. ವೆಹಿಕಲ್ ಹಾರಿಸಿ ಮತ್ತೆ ಆಂತರಿಕವಾಗಿ ವೆಹಿಕಲ್ ಒಳಗಿರುವವರಿಗೂ ಸಮಸ್ಯೆ ಆಗುತ್ತೆ. ಬೆನ್ನು ಮುಳಗೆ ಪೆಟ್ಟಾಗುವಂಥ ಅಪಾಯಗಳು ಇರ್ತದೆ, ಒಂದೇ ಸಲ ಗಲಿಬಿಲಿಗೊಳ್ಳುವಂಥದ್ದು ಇರ್ತದೆ. ಅದಕ್ಕಾಗಿ ಹಲವು ಜನ ವಕೀಲರುಗಳೇ ಅದನ್ನು ತೆರವುಗೊಳಿಸ್ತಾರೆ, ಹಂಪು ಹಾಕಿದನ್ನ ಪ್ರಶ್ನೆ ಮಾಡಿ ಇದು ಮಾಡ್ತಾರೆ. ಈಗ ನಮ್ಮ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿರ್ಬೋದು, ಅಭಯಾರಣ್ಯ ಪ್ರದೇಶದಲ್ಲಿ ಇರ್ಬೋದು, ವೇಗದ ಮಿತಿಯನ್ನು ಕಂಟ್ರೋಲ್ ಮಾಡೋದಕ್ಕಾಗಿ ಅದನ್ನು ಹಾಕ್ತಾರೆ. ಅದರ ಬದಲು ನನಗನ್ಸು ಅಲ್ಲೂ ಸಹ ಅಷ್ಟೇ. ಈಗ ಕೆಲವು ಎಕ್ಸ್ಪ್ರೆಸ್ ರೋಡ್ಗಳಲ್ಲಿ ನಾವು ಗಮನಿಸ್ತೇವೆ AI ಕ್ಯಾಮೆರಾಗಳನ್ನು ಅಳವಡಿಸಿದ್ದಾರೆ. ನೀವು ಈಗ ಕೆಲವರು ಎಂತ ನಮ್ಮ ಬುದ್ಧಿವಂತರು ಅಂತ ಹೇಳಿದ್ರೆ, ಈಗ ಅಲ್ಲಿ ಎಕ್ಸ್ಪ್ರೆಸ್ ರೋಡಲ್ಲಿ ಗಂಟೆಗೆ 100 ಕಿಲೋಮೀಟರ್ದು ವೇಗ ಕೊಟ್ಟಿದ್ದಾರೆ. ಇವ್ರು ಏನು ಮಾಡ್ತಾರೆ ಅಂದರೆ ಕ್ಯಾಮರಾ ಇರುವಲ್ಲಿ ಸ್ಲೋ ಮಾಡಿ 100 ಒಳಗೆ 90 ಬಂದು ಕ್ಯಾಮರಾ ಹೋದ ತಕ್ಷಣ ಅದನ್ನು 120 150 ಗೆರಿಸೋದು. ಆದರೆ ಅವರೆಂತ ಬುದ್ಧಿವಂತ ಮಾಡಿ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ಗೆ ಕ್ಯಾಲ್ಕುಲೇಷನ್ ಮಾಡ್ತಾರೆ. ನೀವು 100ರ ವೇಗದಲ್ಲಿ ಆ ಪಾಯಿಂಟ್ಗೆ ಎಷ್ಟೊತ್ತಿಗೆ ತಲುಪಬಹುದು ಡಿಜಿಟಲ್ ವರ್ಷನಲ್ಲಿ ಅಂದರೆ ಮಾಡ್ಬೋದು. ಆಟೋಮೆಟಿಕ್ ಫೈನ್, ಅದು ಒಳ್ಳೆಯದೇ. ಈಗ AI ತಂತ್ರಜ್ಞಾನವನ್ನು ಎಕ್ಸ್ಟ್ರೀಮ್ ಬಳಕೆ ಅದು ನಿಜವಾಗ್ಲೂ. ಈ ಅತಿಯಾದ ಬುದ್ಧಿವಂತಿಕೆ ಬಳಸುವವರು ಈಗ ಒಂದು ರೋಡಲ್ಲಿ ಯಾಕಾಗಿ ವೇಗದ ಮಿತಿ ನಿಮಿಟ್ ಮಾಡ್ತಾರೆ? ಏನು ಅಪಘಾತ ಆಗುತ್ತೆ, ಅಪಾಯ ಆಗುತ್ತೆ, ತೊಂದರೆ ಆಗ್ಬೋದು ಅಂತ ಕಾರಣಕ್ಕಾಗಿ ಅದು ಮಾಡ್ತಾರೆ. ಜನಕ್ಕೆ ತಾಳ್ಮೆ ಇಲ್ಲ. ನಿಮಗೆ ಯಾವುದೇ ಅಡೆತಡೆ ಇಲ್ಲದ ರೋಡ್ ಸಿಕ್ಕಿದೆ ಅಂತ ಹೇಳಿದ್ರೆ ಮೆಟ್ಟಿ ಓಡಿಸೋದೆ ಗಾಡಿನ. ಅಪಾಯ ಆದರೆ ಮತ್ತೆ ಬೈತಾರೆ, ಈ ಫಾರ್ಮೇಷನ್ ಸರಿಯಿಲ್ಲ ರಸ್ತೆದು, ಇದನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಮತ್ತೆ ಆಡಳಿತ ವ್ಯವಸ್ಥೆಯನ್ನು ಶಪಿಸುತ್ತಾರೆ. ನಾನೇನು ಮಾಡಿದೆ ಅನ್ನೋದನ್ನ ಯೋಚನೆ ಮಾಡೋದಿಲ್ಲ. ಹೌದು, ಅಲ್ಲ ಅದನ್ನ ಈಗ ನೀವು ಮೈಸೂರು ಬೆಂಗಳೂರು ರೋಡ್ ಎಕ್ಸ್ಪ್ರೆಸ್ ರೋಡ್ ಆದಾಗ ಪ್ರಾರಂಭಿಕ ಹಂತ ನೋಡಿ ಎಷ್ಟೊಂದು ಆಕ್ಸಿಡೆಂಟ್ಗಳಾಗ್ತಿತ್ತು. ಡಿವೈಡರ್ ದಾಟಿ ಬರೋದು ಅತಿ ವೇಗ, ಅಂದರೆ ಜನಕ್ಕೆ ಏನೋ ಸಿಕ್ಬಿಡ್ತು ಅಂತ ಹೇಳುವಂಗೆ ಆಯಿತು. ಎಲ್ಲರೂ ಬರೋದು ಅಲ್ಲಿ 2 ವೀಲರ್ ವೆಹಿಕಲ್ಗಳಿಗೆಲ್ಲ ಆಟೋ ಇಲ್ಲ, ಅವುಗಳು ಸಹ ಆ ರೋಡಲ್ಲಿ ಓಡ್ತಾ ಇತ್ತು. ಅದು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನೀವು 100ರ ವೇಗದಲ್ಲಿ ಹೋಗ್ತಿರೋ ಒಂದು ಕಾರಿಗೆ ಸಣ್ಣ ಒಂದು ವೆಹಿಕಲ್ ಆಟೋನೋ ಏನೋ ಸಿಕ್ಕಿದ್ರೆ ಡಿಸ್ಟರ್ಬ್ ಆದರೆ ಏನು ಮಾಡೋಕ್ಕಾಗಲ್ಲ. ಸಹಜವಾಗಿ ಎಷ್ಟೋ ಮಟ್ಟದ ಅಪಘಾತಗಳಾಗ್ತಿತ್ತು. ಆ ಕ್ಯಾಮರಾಗಳನ್ನು ಅಳವಡಿಸಿದ ನಂತರ ಇವತ್ತು ಬಹುತೇಕ ಕಂಟ್ರೋಲ್ ಆಗಿದೆ. ಈಗ ಎಲ್ಲಿ ನಾವು ಈಗ ಆ ಎಕ್ಸ್ಪ್ರೆಸ್ ರೋಡಲ್ಲಿ ಅಪಘಾತದ ಮಾಹಿತಿಗಳೇ ನಮಗೆ ಸಿಗ್ತಾ ಇಲ್ಲ. ಬಹುಶಃ ಜನರು ಅದಕ್ಕೆ ಸೆಲ್ಫ್ ಕಂಟ್ರೋಲ್ಗೆ ಬರ್ತಾ ಇದ್ದಾರೆ. ಈಗ ವೇಗದ ಮಿತಿಯನ್ನು ಹಾಕಿದ್ದಕ್ಕೆ ನೀವು ಎಕ್ಸ್ಪ್ರೆಸ್ ರೋಡಲ್ಲಿ ಟೋಲ್ ಕಟ್ಟಬೇಕು, ಅದರೊಂದಿಗೆ ನೀವು ನಿಯಮ ಉಲ್ಲಂಘನೆ ಮಾಡಿದ್ರೆ ಅದಕ್ಕೆ ಫೈನ್ ಕಟ್ಟಬೇಕು. ಅದಕ್ಕೆ ಯಾರು ರೆಡಿ ಇರೋದಿಲ್ಲ. ಸಹಜವಾಗಿ ತಕ್ಷಣಕ್ಕೆ ಆಗದಿದ್ದರೂ ಅದು ಭವಿಷ್ಯದಲ್ಲಿ ಆಗುವಂಥದ್ದು. ನೀವು ಹೇಳಿದ ಮಾತಿನ ಕೇಳಿದ ರೀತಿಯಲ್ಲಿ ಏನು ಡಿಜಿಟಲ್ ವರ್ಷನ್ಗಳೇನಿದೆ ಅದನ್ನು ಎಲ್ಲ ರೀತಿಯಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಬಳಸಿಕೊಂಡು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥದ್ದು, ಜನರಿಗೆ ಒಳ್ಳೆಯ ರೀತಿಯ ಬದುಕನ್ನು ಸಾಗಿಸೋಕ್ಕೆ ಅವಕಾಶ ಮಾಡಿಕೊಳ್ಳುವಂಥದ್ದು ಒಳ್ಳೆಯ ಬೆಳವಣಿಗೆ. ಹಾಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಡಿಪಾರ್ಟ್ಮೆಂಟ್ ಅವ್ರು ಯಾರು ನೋಡ್ತಾ ಇದ್ರೆ ಮಡಿಕೇರಿ ಸೇರಿದಂತೆ ಅನೇಕ ಕಡೆಗಳಲ್ಲಿ ಈ ಒನ್ ವೇ ರೂಟ್ ಇರುವಂಥದ್ದು ಅಥವಾ ನೋ ಪಾರ್ಕಿಂಗ್ ಸೈನ್ ಬೋರ್ಡ್ಗಳು ಎಲ್ಲೂ ಕೂಡ ಸ್ಪಷ್ಟವಾಗಿ ಕಾಣೋದಿಲ್ಲ. ಕೆಲವೊಂದು ಕಡೆ ಇದ್ದಾವೆ, ಆದರೆ ಬಹುತೇಕ ಕಡೆಗಳಲ್ಲಿ ಅವು ಸ್ಪಷ್ಟವಾಗಿ ಗೋಚರಿಸೋದಿಲ್ಲ. ನಮಗೆ ಲೋಕಲ್ ಅವರಿಗೆ ಗೊತ್ತಾಗೋದಿಲ್ಲ, ಇನ್ನು ಹೊರಗಿನ ಬಂದಂತಹ ಪ್ರವಾಸಿಗರಿಗೆ ಅದನ್ನೇ ನೋಡ್ಕೊಂಡು ಕೂರೋದಕ್ಕೆ ಆಗೋದಿಲ್ಲ. ಹಾಗಾಗಿ ಚೆನ್ನಾಗಿ ಕಾಣುವ ಜಾಗದಲ್ಲಾದರೂ ಹಾಕಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಕೇವಲ ಮಡಿಕೇರಿಗೆ ಸೀಮಿತವಾಗಿ ಅಲ್ಲ, ಹಲವರು ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟ ಆಡಳಿತಾತ್ಮಕ ಭಾಗದಲ್ಲೂ ಸಹ ಯಾವುದೋ ಒಂದು ವೆಹಿಕಲ್ ಪ್ರದೇಶವನ್ನು ಪೊಲೀಸರು ಏಕಾಏಕಿ ಇದು ನೋ ಪಾರ್ಕಿಂಗ್ ಏರಿಯಾ ಅಂತ ನಿರ್ಧಾರ ಮಾಡೋಕ್ಕಾಗೋಲ್ಲ. ಸ್ಥಳೀಯ ಆಡಳಿತ ವ್ಯವಸ್ಥೆ ಅದನ್ನು ನಿರ್ಧಾರ ಮಾಡಬೇಕು.
ಪೊಲೀಸ್ ಇಲಾಖೆ ಜಿಲ್ಲಾಡಳಿತಕ್ಕೆ ವರದಿ ಕೊಟ್ಟುಕೊಂಡು ಸ್ಥಳೀಯ ಆಡಳಿತಕ್ಕೆ ಕೊಡಬೇಕು. ನಾವು ಕೆಲವು ಸಲ ಗಮನಿಸಿದ್ದೇನೆ, ಮಡಿಕೇರಿಯಲ್ಲಿ ಸೂಕ್ಷ್ಮವಾಗಿ ಕೇಂದ್ರ ಸ್ಥಾನ ಆಗಿರೋದಕ್ಕೆ ಹೇಳುವಂಥದ್ದು. ಕೆಲವು ಪ್ರದೇಶದಲ್ಲಿ ಇದು ವೆಹಿಕಲ್ ನಿಲ್ಲಿಸಬಾರ್ದು, ನೋ ಪಾರ್ಕಿಂಗ್ ಅಂತ ಹೇಳ್ತಾರೆ. ಕೆಲವು ತಿಳುವಳಿಕೆ ಇರೋರು ವಾಪಸ್ ತಿರುಗಿ ಪೊಲೀಸನ್ನು ಕೇಳಿಸ್ತಾರೆ, ಆಯಿತು ನೀವು ರಿಸಿಪ್ಟ್ ಕೊಡಿ, ಇಂಥ ಏರಿಯಾದಲ್ಲಿ ನಾನು ನಿಲ್ಲಿಸಿದ್ದೀನಿ, ಇದಕ್ಕೆ ನೋ ಪಾರ್ಕಿಂಗ್ ಅಂತೇಳಿ. ಯಾಕೆಂದರೆ ಅಲ್ಲಿ ಮಾರ್ಕೆ ಮಾಡಿರೋದಿಲ್ಲ. ಈಗ ನಿಮಗೆ ಯಾವುದೋ ಒಂದು ಬೀದಿಯಲ್ಲಿ ನೋ ಪಾರ್ಕಿಂಗ್ ಏರಿಯಾ ಅಂತ ಮಾಡದೇ ಹೋದರೆ, ಪಾರ್ಕಿಂಗ್ ಅಥವಾ ನೋ ಪಾರ್ಕಿಂಗ್ ಅಂತ ನೀವು ಐಡೆಂಟಿ ಮಾಡದೇ ಹೋದರೆ ನೀವು ಹೇಗೆ ಅದನ್ನು ನಿರ್ಧಾರ ಮಾಡೋಕ್ಕಾಗುತ್ತದೆ? ಪಾರ್ಕಿಂಗ್ ಪ್ರದೇಶ ಅಂತೇಳಿ ನಿಗದಿಪಡಿಸಿದಷ್ಟೇ ನೀವು ನೋ ಪಾರ್ಕಿಂಗನ್ನು ನಿರ್ಧಾರ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದು ಸಹ ಸೂಕ್ಷ್ಮವಾಗಿ ಎಲ್ಲಿ ಮಾಡಬೇಕಾಗುತ್ತದೆ, ಎಲ್ಲಿ ಮಾಡಬಾರ್ದು ಅಂತ ಹೇಳುವುದು ಸಹ ಅರಿವಿರಬೇಕಾಗುತ್ತೆ. ಕೆಲವು ಸಲ ಪೊಲೀಸರು ಅದಕ್ಕೆ ಇಕ್ಕಟ್ಟಿಗೆ ಸಿಗ್ತಾರೆ. ಆವಾಗ ಅವರು ಟೆಕ್ನಿಕಲ್ ಆಗಿ ಸಿಕ್ಕಾಕೊಳ್ಬೋದು, ರಸೀಟಿ ಕೊಡೋದಿಲ್ಲ. ರಸೀಟಿ ಕೊಡೋದ್ರೆ ನೆಕ್ಸ್ಟ್ ಏನು ಹೇಳ್ತಾರೆ, ಪೊಲೀಸ್ ದುಡ್ಡು ಮಾಡ್ದ ಅಂತ ಹೇಳ್ತಾರೆ. ಆ ಅಪವಾದಗಳು ಇರ್ತದೆ. ಒಂದು ಕಾಲಘಟ್ಟಗಳು ಬದಲಾಗ್ತಾ ಹೋದಾಗೇ ಪರಿಸ್ಥಿತಿಗಳು ಬದಲಾಗ್ತದೆ. ಪರಿಸ್ಥಿತಿಗೆ ತಕ್ಕ ಹಾಗೆ ಅಪ್ಡೇಟ್ ಆಗುವಂಥದ್ದು ಅಗತ್ಯತೆ ಇರ್ತದೆ. ಈಗ ನಿಮಗೆ ಹಿಂದೆ ಇದ್ದ ಅಷ್ಟೇ ಪಾರ್ಕಿಂಗ್ ವ್ಯವಸ್ಥೆ ಈಗಲೂ ಮಾಡ್ತೀನಿ ಅಂತ ಹೇಳಿದ್ರೆ ಆಗೋದಿಲ್ಲ. ಸಹಜವಾಗಿ ಜನರು ಕೇಳ್ತಾರಲ್ವಾ, ಈಗ ಎಲ್ಲಿಗೆ ಒಂದು ಮಡಿಕೇರಿಗೆ ಹೋಗಬೇಕು, ಎಲ್ಲೋ ನಿಲ್ಲಿಸಿ ಎಲ್ಲೋ ಬರೋಕ್ಕಾಗುತ್ತೆ, ನೀವೇನು ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡ್ತೀರಿ? ಈಗ ಇನ್ನೊಂದು ನೋಡಿ, ಈಗ ಕೆಲವು ಮದುವೆ ಫಂಕ್ಷನ್ ಆಗುವ ಮಂಟಪಗಳಲ್ಲೆಲ್ಲ ಕೆಲವು ಬೇರೆ ಪ್ರದೇಶವನ್ನು ಪಾರ್ಕಿಂಗ್ ಏರಿಯಾ ಮಾಡ್ಕೊಳ್ತಾರೆ. ಅಲ್ಲಿ ವೆಹಿಕಲ್ನ ನಿಲ್ಲಿಸಿ ಅವ್ರನ್ನ ಬರೋದಕ್ಕೆ ಹೋಗೋದಕ್ಕೆ ಒಂದು ಬಸ್ ವ್ಯವಸ್ಥೆ, ಜೀಪ್ ವ್ಯವಸ್ಥೆ, ಕಾರ್ ವ್ಯವಸ್ಥೆ ಏನೋ ಮಾಡಿರ್ತಾರೆ. ಅದು ದೊಡ್ಡ ಹೆಚ್ಚು ಜನ ಸೇರುವಂಥ ಫಂಕ್ಷನ್ಗಳಾದಾಗ ಹಾಗೆ ಮಾಡ್ತಾರೆ. ಪಟ್ಟಣ ಪ್ರದೇಶದಲ್ಲೇ ಮದುವೆ ಕಲ್ಯಾಣ ಮಂಟಪಗಳಿದೆ. ಅಲ್ಲಿಗೆ ಸಹಜವಾಗಿ ಬಂದವರಿಗೆ ವೆಹಿಕಲ್ ಪಾರ್ಕಿಂಗ್ ಮಾಡೋಕ್ಕೆ ಸಾಧ್ಯ ಆಗೋಲ್ಲ. ಮುಖ್ಯ ರಸ್ತೆ ಬದಿಯಲ್ಲಿ ಎಲ್ಲ ನಿಲ್ಲಿಸಿದ್ರೆ ಎಲ್ಲ ಟ್ರಾಫಿಕ್ ಜಾಮ್ ಆಗುತ್ತದೆ, ಪೊಲೀಸರು ಕಿರಿಕಿರಿ ಆಗುತ್ತೆ, ಜನರಿಗೂ ಕಿರಿಕಿರಿ ಆಗುತ್ತದೆ. ಅದನ್ನು ತಪ್ಪಿಸೋಕ್ಕಾಗಿ ಒಂದಿಷ್ಟು ನಿಗದಿತ ಪ್ರದೇಶವನ್ನು ಗುರುಸ್ಕೊಂಡು ಅಲ್ಲಿ ವೆಹಿಕಲ್ ಮಾಡ್ತಾರೆ. ಅಂದರೆ ಅದು ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡ್ತಿರುವಂಥದ್ದು. ಮೊದಲು ಅದನ್ನು ಯೋಚನೆ ಮಾಡಿರೋದಿಲ್ಲ. ಹಾಗೆ ಹೋದರೆ ಜನರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ ಪಟ್ಟಣ ಪ್ರದೇಶದಲ್ಲಿ ಕಲ್ಯಾಣ ಮಂಟಪಗಳೇ ಇರಬಾರ್ದು. ಸಹಜ ಅಲ್ವಾ? ಈಗ ಒಂದು ಮದುವೆಗೆ ಬರ್ತಾರೆ ಅಂತ ಹೇಳಿದ್ರೆ ಸಾವಿರಾರು ವೆಹಿಕಲ್, ನೂರಾರು ವೆಹಿಕಲ್ ಬರ್ತಾರೆ ಅಂತ ಹೇಳಿದ್ರೆ ನಿಲುಗಡೆಗೆ ವ್ಯವಸ್ಥೆ ಬೇಕಲ್ಲ. ನಿಲುಗಡೆ ವ್ಯವಸ್ಥೆ ಇಲ್ಲದೆ ಹೋದರೆ ಜನ ಎಲ್ಲಿಂದ ಬರ್ತದೆ, ಹೇಗೆ ಬರೋಕ್ಕಾಗುತ್ತದೆ? ಅದನ್ನು ಯೋಚನೆ ಮಾಡಬೇಕಾಗಿಲ್ಲ. ಮುಂದೆ ಬಹುಶಃ ಅದು ಕಾನೂನು ಆಗ್ಬೋದು. ಪಟ್ಟಣ ಪ್ರದೇಶ ವ್ಯಾಪ್ತಿ ಒಳಗೆ ಕಲ್ಯಾಣ ಮಂಟಪ ಇರಬಾರ್ದು ಅಂತ ಹೇಳುವಂಥ ಪರಿಸ್ಥಿತಿ ಬರ್ಬೋದು. ಜನಜಂಗುಳಿ ಸೇರುವಂಥ, ಈಗ ಸಮಾವೇಶ ಮಾಡುವಂಥ ಪ್ರದೇಶಗಳು ಮಾಡೋಕ್ಕಾಗಲ್ಲ. ದೊಡ್ಡ ಮಟ್ಟದ ಸಮಾವೇಶವನ್ನು ನೀವು ಪಟ್ಟಣ ಪ್ರದೇಶ ಒಳಗೆ ಮಾಡಿದ್ರೆ ಎಲ್ಲರಿಗೂ ದೊಡ್ಡ ಸಮಸ್ಯೆಗೆ ಸಿಕ್ಕಾಕೊಳ್ತಾರೆ. ಮಡಿಕೇರಿನ ಯೋಚನೆ ಮಾಡೋದಾದ್ರೆ ಬಹುತೇಕ ಕಲ್ಯಾಣ ಮಂಟಪಗಳು ಪಾರ್ಕಿಂಗ್ ಎಲ್ಲ ರಸ್ತೆ ಬದಿನೇ ಅವಲಂಬಿತ ಆಗಿದ್ದಾವೆ. ಹೌದು. ಒಂದು ನಿಮಗೆ ಯಾವುದೊಂದು ಮದುವೆಗಳಿದ್ದಾಗ ಬಹುತೇಕ ವೆಹಿಕಲ್, ಮದುವೆ ಪ್ಲಸ್ ವೀಕೆಂಡ್ ಒಟ್ಟಿಗೆ ಬಂದರೆ ನಿಮಗೆ ಜನಕ್ಕೆ ಬಹಳಷ್ಟು ಕಷ್ಟಗಳಾಗ್ತದೆ. ಏನು ಬೆಂಗಳೂರಲ್ಲಿ ಏನು ಇದ್ದೀವಿ ಅಂತ ಅನಿಸೋಕ್ಕೆ ಸ್ಟಾರ್ಟ್ ಆಗ್ತದೆ. ಸಣ್ಣ ಏರಿಯಾಗೆ ದಾಟಿ ಹೋಗೋಕ್ಕಾಗೋದಿಲ್ಲ. ಕೆಲವರು ಅದಕ್ಕೆ ಸೂಕ್ಷ್ಮ ಪ್ರದೇಶ ಅರಿವಿರುವವರು ಕೆಲವು ಪ್ರದೇಶ ದೂರದಲ್ಲಿ ಆಟೋದಲ್ಲಿ ಬರೋರು ಇರ್ತಾರೆ. ಮತ್ತೆ ಹೋಗೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ಅನುಭವಿಸಿ ಸಮಸ್ಯೆ ಸಿಕ್ಕಾಕೊಂಡವರು ಆ ಥರನೂ ಪ್ಲ್ಯಾನ್ ಮಾಡೋರು ಇರ್ತಾರೆ. ಹಾಗಾಗಿ ಏನಾದರೂ ಒಂದು ನನಗೆ ಮಡಿಕೇರಿಯಲ್ಲಿ ನಿಜವಾಗ್ಲೂ ಮಡಿಕೇರಿ ಕೇಂದ್ರ ಸ್ಥಾನ ಮಡಿಕೇರಿ ಇರ್ಬೋದು, ಅಥವಾ ಬೇರೆ ಬೇರೆ ಪ್ರದೇಶಗಳಲ್ಲಿ, ಪಟ್ಟಣ ಬೇರೆ ಪ್ರದೇಶಗಳಲ್ಲಿ ಜನದಟ್ಟಣೆ ಹೆಚ್ಚಿರುವಂತಹ ವಾಹನ ಸಂಚಾರ ಹೆಚ್ಚಿರುವ ಪ್ರದೇಶಗಳಲ್ಲಿ ಸೂಕ್ತವಾದಂತಹ ವಾಹನ ನಿಲುಗಡೆ ವ್ಯವಸ್ಥೆಗಳನ್ನು ಸಹ ಮಾಡೋದಕ್ಕೆ ಆಡಳಿತ ವ್ಯವಸ್ಥೆ ಗಮನ ಹರಿಸಬೇಕು. ಅದಕ್ಕೆ ಸೂಕ್ತವಾಗಿ ಪೊಲೀಸ್ ಇಲಾಖೆಯು ಸಹ ಅವರೇ ನೇರವಾಗಿ ಅದರ ಅನುಭವ ಸಿಗುವಂಥವ್ರು. ಆ ಸೆಕ್ಯೂರಿಟಿ ಗಾರ್ಡ್ಗಳ ಥರ ಪಾಪ ಕೆಲಸ ಮಾಡ್ತಾರೆ. ಸಮವಸ್ತ್ರ ಹಾಕ್ಬಿಟ್ಟು ಸೆಕ್ಯೂರಿಟಿ ಗಾರ್ಡ್ಗಳು ಕೆಲಸ ಮಾಡಿದಾಗ ವೆಹಿಕಲನ್ನು ಕೆಲಸ ಮಾಡ್ತಾರೆ. ಅದರಲ್ಲೂ ಕೆಲವರಿಗೆ ತಾಳ್ಮೆನೇ ಇರೋದಿಲ್ಲ. ಒಂದು ಸೆಕೆಂಡ್ ಸಹ ಟೈಮ್ ಕೊಡೋದಿಲ್ಲ. ಹಾರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತಕ್ಷಣ ಸ್ವಲ್ಪ ಸಿಕ್ಕಿದರೆ ಈಗ ನೀವು ಹಿಂಗೆ ಹೋಗ್ತಿದ್ರೆ ಎಡಭಾಗದಲ್ಲಿ ಹೋಗ್ತಿದ್ರೆ ಬಲಭಾಗದಲ್ಲಿ ಖಾಲಿ ಜಾಗ ಇದ್ರೆ ಆ ಬಲಭಾಗದ ಆಚೆ ಕಡೆ ವೆಹಿಕಲ್ ಬರ್ತಾನೆ ಹೊರಡೋಲ್ಲ. ಸ್ವಲ್ಪ ನಿಮಗೆ ಕಾಣುವಾಗ ಏನು ಕಾಣಿದ್ರೆ ಸುಮ್ಮನೆ ನಿಲ್ಲಿಸ್ತಾರೆ ಅಂತ ಇವನು ಹೋಗ್ಬಿಡ್ತಾನೆ. ಹೋಗಿ ಇವನೇ ಸಮಸ್ಯೆ ಆಗ್ತಾನೆ. ನೆಕ್ಸ್ಟ್ ಮತ್ತೆ ಈಚೆ ಕಡೆ ನುಗ್ಗೋದಕ್ಕೆ ಟ್ರೈ ಮಾಡ್ತಾನೆ. ಇವರು ಬಿಡೋದಿಲ್ಲ. ಯಾಕೆಂದ್ರೆ ದಾರಿ ತಪ್ಪಿ ಬಂದಿದ್ದಾನೆ, ಇವನು ಬಿಡಬಾರ್ದು ಅಂತೇಳಿ ಇವರು ಎಟನಿಗೆ ಅವ್ನು ಹಂಗೆ ಇರಲಿ ಅಂತ ಹೇಳಿ ಮಾಡ್ತಾರೆ. ಅದೊಂದು ನಾಟಕ ತರವಾಗಿ ಕೆಲವು ವಿಧಾನ ನಡೀತದೆ. ಆದರೆ ಅನಗತ್ಯ ಸಮಸ್ಯೆ ಇರ್ತದೆ. ತಾಳ್ಮೆನೇ ಇಲ್ಲ. ಈಗ ಒಂದು ಟ್ರಾಫಿಕ್ ಜಾಮ್ ಆಗಿದೆ ಅಂತಂದ್ರೆ ಮುಂದೆ ಏನೋ ಆಗಿದೆ ಅಂತಲೇ ಅರ್ಥ ಅಲ್ವಾ? ಸ್ವಲ್ಪ ಎಲ್ಲರೂ ಕಾದಾಗಿ ಅವರು ಕಾಯೋದಿಲ್ಲ. ಕೆಲವು ಸಲ ನುಗ್ತಾರೆ. ಕೆಲವು ದ್ವಿಚಕ್ರ ವಾಹನಗಳು ಅಷ್ಟೇ ಎಲ್ಲೆಲ್ಲೋ ಅಡ್ಡಾದಿಡ್ಡಿಯಲ್ಲಿ ನುಗ್ಗಿಸಿ ಅಥವಾ ಅಡ್ಡಾದಿಡ್ಡಿ ವೆಹಿಕಲ್ ಪಾರ್ಕ್ ಮಾಡಿ ಎಲ್ಲದಕ್ಕೂ ಸಮಸ್ಯೆಗಳು ಆಗುವಂಗೆ ಆಗುತ್ತೆ. ಬಹುಶಃ ನೀವು ಹೇಳಿದಾಗೆ ಡಿಜಿಟಲ್ ವರ್ಷನ್ ಇಟ್ಕೊಂಡು ಈ ತಾಂತ್ರಿಕತೆಯನ್ನು ಬಳಸ್ಕೊಂಡು ಇದನ್ನು ಹೇಗೆಲ್ಲ ನಿಯಂತ್ರಣ ಮಾಡ್ಬೋದು ಅಂತ ಹೇಳೋ ಬಗ್ಗೆನೂ ಹೆಚ್ಚು ಗಮನ ಹರಿಸಬೇಕಾಗ್ತದೆ. ಜಿಲ್ಲಾ SP ಈ ಪರಿಕಲ್ಪನೆ ಜೊತೆಗೆ ಕೆಳಹಂತದ ಅಧಿಕಾರಿಗಳು ಕೂಡ ಅವರಿಗೆ ಕೈ ಜೋಡಿಸಬೇಕಾಗುತ್ತೆ. ಹೌದು. ಬೇಸಿಕಲಿ ಸ್ಥಳೀಯವಾಗಿ ಇರುವವರಿಗೆ ಅದರ ಅನುಭವಗಳಿರ್ತದೆ. ಈಗ ಪ್ರವಾಸಿಗರು ಬರುವ ಸಂದರ್ಭದಲ್ಲಿ ಹೇಗಿರ್ತದೆ, ಆವಾಗ ಏನು ಮಾಡಬೇಕಾಗುತ್ತದೆ. ಬೈಪಾಸ್, ಈಗ ಕೆಲವು ಊರುಗಳಲ್ಲಿ ಬೈಪಾಸ್ ಮಾಡಿದ್ದಾರೆ. ಬೈಪಾಸ್ ಮಾಡಿರೋಕ್ಕಾಗಿ ಕೆಲವು ದಟ್ಟಣೆಗಳು ಕಡಿಮೆ ಆಗುತ್ತೆ. ಬೈಪಾಸ್ ಮೂಲಕ ಹಾದು ಹೋಗುತ್ತೆ. ಈಗ ಒಂದು ನಗರ ಪ್ರದೇಶಕ್ಕೆ ಹೋಗಬೇಕು ಅಂತ ಹೇಳಿದಾಗ ಟೌನಿಗೆ ಬರದೇ ಬೈಪಾಸ್ ಮೂಲಕ ಹೋಗುವಂಥ ವ್ಯವಸ್ಥೆಗಳಿದೆ. ಆಗ ಸಹಜವಾಗಿ ಟ್ರಾಫಿಕ್ ಜಾಮ್ಗಳು ಆಗೋದಿಲ್ಲ. ನಾನು ಮತ್ತೆ ಪುನಃ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ರೋಡ್ ಅಂತ ಹೇಳೋದು, ಹಲವಾರು ವೆಹಿಕಲ್ ಬೆಂಗಳೂರಿಗೆ ಹೋಗುವಂಥ ನೇರವಾಗಿ ಹೋಗ್ತಾ ಇದ್ದಾರೆ ಇವತ್ತು. ಒಂದು ಕಾಫಿಗೆ ಬೆಂಗಳೂರಿಗೆ ಹೋಗುವಷ್ಟು ಆರಾಮಾಗೋದು. 1.5 ಗಂಟೆಗೆ ಕೆಂಗೇರಿ ನಿಮಗೆ ತಲುಪಿಡ್ಬೋದು, ಅಥವಾ ಕೆಂಗೇರಿ ಬಿಟ್ಟರೆ ಇಲ್ಲಿ 1.5 ಗಂಟೆಗೆ ಮೈಸೂರು ತಲುಪಬಹುದು. ಅಂದರೆ ಅಷ್ಟು ಫಾಸ್ಟಾಗಿ ಇವತ್ತು ಹೋಗುವ ವ್ಯವಸ್ಥೆಗಳಿದೆ. ಮೊದಲಾದರೆ ಯೋಚನೆ ಮಾಡಿ, ಎಲ್ಲ ಊರುಗಳನ್ನು ದಾಟಿ ಎಷ್ಟೋ ದಿನ ಒಂದು ದಿನ ಇಡೀ ಪ್ರಯಾಣಕ್ಕೆ ಮಾಡುವಂಥ ಇದಾಗ್ತಿತ್ತು. ಇವಾಗ ಅದು ಇಲ್ಲವೇ ಇಲ್ಲ. ಹಾಗಾಗಿ ಹಲವು ಉದ್ಯಮಗಳಿಗೆ ತೊಂದರೆ ಆಗಿರ್ಬೋದು. ಆದರೆ ನಾವು ಅಪ್ಡೇಟ್ ಆಗ್ತಾ ಹೋಗಬೇಕು. ಕಾಲಕ್ರಮೇಣಕ್ಕೆ ಬದಲಾವಣೆಗೆ ಪೂರಕವಾಗಿ ಪೂರಕ ಬದಲಾವಣೆಗಳನ್ನ ಮಾಡಿಕೊಳ್ಬೇಕಾಗುತ್ತದೆ. ಕೊಡಗು ಪೊಲೀಸರು ವರಿಷ್ಠಾಧಿಕಾರಿ ಏನು ಆಸಕ್ತಿಯಿಂದ ಕೆಲಸ ಮಾಡ್ತಿದ್ದಾರೆ, ಅದೇ ರೀತಿಯ ಕೆಲಸಗಳನ್ನು ಸ್ಥಳೀಯವಾಗಿರುವವರು ಸಹ ಯೋಚನೆ ಮಾಡಿದ್ರೆ ಸಾಕಷ್ಟು ಕೃತ್ಯಗಳನ್ನು ತಡೆಯುವುದಕ್ಕೆ ಸಾಧ್ಯ ಆಗುತ್ತದೆ. ಹಾಗೆ ಇದರ ಮುಂದುವರೆದ ಭಾಗವಾಗಿ ಹೇಳೋದಾದರೆ ಒಂದು ವಿಚಾರ, ಅದು
ಈ ಕೊಡಗು ಜಿಲ್ಲೆಯಲ್ಲಿ ವಿಶೇಷವಾಗಿ ಈ ರಾಜಕಾರಣ ಜೊತೆಗೆ ಈ ಸೋಷಿಯಲ್ ಮೀಡಿಯಾದ ವಿಚಾರ ತುಂಬಾ ಚರ್ಚೆ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಆಗಿದ ತಕ್ಷಣ ನಮಗೆ FIR ಮಾಡ್ತಾರೆ, ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ರೀತಿಯಾದಂತಹ ನಾವು ವಿಡಂಬನೆ ಮಾಡುವಂಗಿಲ್ಲ, ವ್ಯಂಗ್ಯ ಮಾಡುವಂತಿಲ್ಲ, ನಮ್ಮ ಆಡಳಿತ ವರ್ಗವನ್ನು ಪ್ರಶ್ನೆ ಮಾಡುವಂತಿಲ್ಲ. ಈ ರೀತಿಯಾದಂತಹ ಒಂದಷ್ಟು ವಿಚಾರಗಳು ಕೆಲವು ತಿಂಗಳುಗಳಿಂದ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಅದು ಮತ್ತೆ ತಾರಕಕ್ಕೆ ಏರ್ತಾ ಇದೆ. ಈ ವಿಚಾರವನ್ನು ಗಮನಿಸಿದಾಗ ಒಂದು ಜನಸಾಮಾನ್ಯರು ತಮ್ಮ ವಿಚಾರಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡೋದು ತಪ್ಪ, ಅಥವಾ ಜನಪ್ರತಿನಿಧಿಗಳನ್ನ ಪ್ರಶ್ನೆ ಮಾಡೋದು ತಪ್ಪ, ಅಥವಾ ಅವರು ಬಳಸ್ತಿರುವಂತಹ ಭಾಷೆಯಲ್ಲಿ ಎಡವುತ್ತಿದ್ದಾರೆ? ಎಲ್ಲಿ ಇದು ಸಂಘರ್ಷಕ್ಕೆ ನಾಂದಿ ಆಡ್ತಾ ಇದೆ? ಹೌದು, ನೀವು ಹೇಳಿದ ಹಾಗೆ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚು ಚರ್ಚೆಗೆ ಅಥವಾ ಮುಖ್ಯವಾಹಿನಿ ಚರ್ಚೆಗೂ ಸಹ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಿರುವಂಥ ವಿದ್ಯಮಾನಗಳೇ ಇವತ್ತು ಚರ್ಚೆಗಳಾಗ್ತಾ ಇದೆ. ಬಹುಶಃ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಇವತ್ತು ಸೋಷಿಯಲ್ ಮೀಡಿಯಾಗಳ ಮೂಲಕ ಸಿಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಎಲ್ಲರಿಗೂ ಮಾತನಾಡುವಂಥ ಹಕ್ಕಿದೆ, ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಹಕ್ಕಿದೆ, ಸಂವಿಧಾನ ನಮಗೆ ಕೊಟ್ಟಿದೆ ಎಲ್ಲರಿಗೂ. ಆದರೆ ಅದು ಹೆಚ್ಚು ಬಳಕೆ ಆಗ್ತಿರೋದು ಇವತ್ತು ಸೋಷಿಯಲ್ ಮೀಡಿಯಾ ಬಂದ ನಂತರ ಹೆಚ್ಚು ಪರಿಣಾಮಕಾರಿಯಾಗಿ ಬಳಕೆ ಆಗ್ತಿರುವಂಥದ್ದು. ಹಿಂದೆ ನಿಮಗೆ ಎಲ್ಲಿ ಪ್ರಶ್ನೆ ಮಾಡೋದು, ಒಂದು ಹೋರಾಟ ಪ್ರತಿಭಟನೆ ಮಾಡಬೇಕು, ಸಭೆ ಸಮಾರಂಭ ಆಯೋಜನೆ ಮಾಡಬೇಕು, ಅದರ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ಮಾಡಬೇಕು. ಅದಕ್ಕಾಗಿ ಎಷ್ಟೋ ಸಿದ್ಧತೆ ಮಾಡಬೇಕು, ಜನ ಸೇರಿಸಬೇಕು, ಎಲ್ಲ ವ್ಯವಸ್ಥೆ ಮಾಡಿಕೊಂಡು ನೀವು ಭಾಷಣ ಮಾಡಬೇಕು, ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಬೇಕು ಅಂತ ಹೇಳಿ ಮುಖ್ಯಸ್ಥರದ ಮಾಧ್ಯಮಗಳು ಬಂದು ಅವ್ರನ್ನ ಅಭಿಪ್ರಾಯ ಕೇಳಬೇಕು. ಅದು ಪತ್ರಿಕಾಗೋಷ್ಠಿಯು ಆ ಥರ ಮಾಡಿ ಅಷ್ಟಕ್ಕೆ ಅದು ಬಹಳ ಎಲ್ಲರಿಗೂ ಸಾಧ್ಯ ಆಗ್ತಿರ್ಲಿಲ್ಲ. ಇವಾಗ 24 ಗಂಟೆ ನೀವು ಎಲ್ಲಿದ್ದರೂ ಮಾಡ್ಬೋದು. ಎಲ್ಲಿದ್ದರೂ ಈ ಮೊಬೈಲ್ ಕಂಪನಿಗಳು, ಕರೆನ್ಸಿ ಕಂಪನಿಗಳು ಫ್ರೀಯಾಗಿ ಕರೆನ್ಸಿ ಬಿಟ್ಟ ನಂತರ ಟಾಕ್ ಟೈಮ್, ಅನ್ಲಿಮಿಟೆಡ್ ಟಾಕ್ ಟೈಮ್ ಇಟ್ಟ ನಂತರ ಈ ಒಂದು ಪ್ಯಾಕೇಜ್ ಕೊಟ್ಟರೆ ಈ ತಿಂಗಳಿಗಿಷ್ಟು, 6 ತಿಂಗಳಿಗಿಷ್ಟು, 1 ವರ್ಷಕ್ಕಿಷ್ಟು ಪ್ಯಾಕೇಜ್ ಕೊಟ್ಟ ನಂತರ ಅನ್ಲಿಮಿಟೆಡ್ ಬಳಕೆ, ವೈಫೈ ಬಳಕೆ ಇದೆಲ್ಲ ಬಂದ ನಂತರ ಎಲ್ಲರೂ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಇವತ್ತು ಪೂರ್ಣ ಪ್ರಮಾಣದಲ್ಲಿ ಬಳಸ್ತಾ ಇದ್ದಾರೆ. ಆದರೆ ಒಂದು ಸೂಕ್ಷ್ಮವಾಗಿ ಪ್ರತಿಯೊಬ್ಬರು ಗಮನಿಸಬೇಕು, ಅಭಿಪ್ರಾಯ ವ್ಯಕ್ತಪಡಿಸುವಂಥ ಹಕ್ಕು ಪ್ರತಿಯೊಬ್ಬರಿಗೂ ಇದೆ, ಪ್ರತಿಯೊಂದನ್ನು ಪ್ರಶ್ನಿಸುವ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಅದೇ ಸಮಯದಲ್ಲಿ ನನ್ನಷ್ಟೇ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇನ್ನೊಬ್ಬರಿಗೂ ಇದೆ ಅಂತ ಹೇಳುವಂಥ ಅರಿವು ನಮ್ಮಲ್ಲಿಗಿರಬೇಕು. ಅದರೊಂದಿಗೆ ನಮ್ಮ ಜವಾಬ್ದಾರಿಗಳ ಬಗ್ಗೆನೂ ನಮಗೆ ಅರಿವಿರಬೇಕು, ಕಾನೂನಿನ ಅರಿವು ನಮಗಿರಬೇಕು. ಯಾವುದೇ ವಿಚಾರಗಳಿರಲಿ, ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇರಲಿ, ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ವಿಚಾರಗಳಿರಲಿ, ರಾಜ್ಯಕ್ಕೆ ನಿಲುವುಗಳ ಬಗ್ಗೆ ವಿಚಾರಗಳಿರಲಿ, ಸಿದ್ಧಾಂತಗಳ ಬಗ್ಗೆ ವಿಚಾರ ಇರಲಿ, ನಿಲುವುಗಳ ಬಗ್ಗೆ ವಿಚಾರ ಇರಲಿ, ಪ್ರತಿಯೊಂದನ್ನು ಪ್ರಶ್ನಿಸುವಂತಹ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ನೀವು ವಸ್ತುನಿಷ್ಠವಾಗಿ ಪ್ರಶ್ನೆ ಮಾಡೋದನ್ನು ಮತ್ತೆ ಅದರ ಬಗ್ಗೆ ಯಾರಿಗೂ ಏನೋ ಮಾಡೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಆದರೆ ಪ್ರಚಾರ ಮಾಡುವಂಥದ್ದು ಮತ್ತು ಅಪಪ್ರಚಾರ ಮಾಡುವಂಥದ್ದು ವ್ಯತ್ಯಾಸಗಳಿದೆ. ಕೆಲವು ಸೂಕ್ಷ್ಮಗಳಾಗಿರುತ್ತದೆ. ಈಗ ಕೆಲವರು ಸಮಸ್ಯೆಯ ವಿಚಾರಗಳಿಗೆ ಅಂತೇಳಿ ಒಂದು ಗ್ರೂಪ್ ಮಾಡ್ತಾರೆ. ನಿಮಗೆ ಅಲ್ಲಿ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅಂತ ಹೇಳೋ ಉದ್ದೇಶ ಇದ್ದರೆ ಸರಿ. ಹಲವಾರು ಗ್ರೂಪ್ಗಳಿದೆ, ಸೋಷಿಯಲ್ ಮೀಡಿಯಾ ಗ್ರೂಪ್ಗಳು ಮಾಡಿಕೊಂಡು ಊರಿನಲ್ಲಿರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಬೇರೆ ಅಭಿವೃದ್ಧಿ ಹೆಸರಿನಲ್ಲಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಊರಿನ ಸಮಸ್ಯೆಗಳನ್ನು, ಜನರ ಸಮಸ್ಯೆಗಳನ್ನು ಪರಿಹಾರಕ್ಕಾಗಿ ಒಂದು ಗ್ರೂಪ್ ಮಾಡ್ಕೊಂಡಿರ್ತಾರೆ. ಕೆಲವು ಪಂಚಾಯತಿ ಮೆಂಬರ್ಗಳು, ಗ್ರಾಮ ಪಂಚಾಯತಿ ಮೆಂಬರ್ಗಳು ಸಹ ಅವರ ವ್ಯಾಪ್ತಿಯವರ ಎಲ್ಲರನ್ನ ಸೇರಿಸ್ಕೊಂಡು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿರ್ತಾರೆ. ಅಥವಾ ರಾಜಕೀಯ ಪಕ್ಷದ ನೇತಾರರುಗಳು ಅವರು ಗ್ರೂಪ್ ಮಾಡ್ಕೊಂಡಿರ್ತಾರೆ, MLAಗಳು ಗ್ರೂಪ್ ಮಾಡ್ಕೊಂಡಿರ್ತಾರೆ, ಎಲ್ಲ ಜನಪ್ರತಿನಿಧಿಗಳು ಗ್ರೂಪ್ ಮಾಡ್ಕೊಂಡಿರ್ತಾರೆ. ಕೆಲವು ಸಲ ಅಧಿಕಾರಿಗಳು ಸಹ, PDOಗಳು ಸಹ ಗ್ರೂಪ್ ಮಾಡ್ಕೊಂಡಿದ್ದಾರೆ. ಎಲ್ಲ ಅವ್ರಿಗೆ ಏನು ಸಂದೇಶಗಳನ್ನ ನೀಡಬೇಕಾಗುತ್ತದೆ ಅಥವಾ ಅಲ್ಲಿಯ ಸಮಸ್ಯೆಗಳನ್ನ ಅರಿತುಕೊಳ್ಳೋಕೆ ಏನು ಮಾಡಬೇಕಾಗುತ್ತೆ. ತುಂಬ ಗ್ರೂಪ್ಗಳು ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡುವವರು ಇದ್ದಾರೆ. ನಿಜವಾಗ್ಲೂ ಏನೋ ಒಂದು ಸಮಸ್ಯೆಗಳಾಗ್ತಾ ಇದೆ, ಒಂದು ಬೀದಿ ದೀಪ ಕೆಟ್ಟು ಹೋಗಿದೆ, ಅದನ್ನು ಫೋಟೋ ತೆಗೆದು ಹಾಕೊಂಡು ನಮ್ಮ ಊರಿನ ಬೀದಿ ದೀಪ ಕೆಟ್ಟು ಹೋಗಿದೆ, ಅದನ್ನು ಗಮನಿಸುವಂಥ ಅಧಿಕಾರಿ ಅದನ್ನು ಸರಿಪಡಿಸ್ತಾರೆ. ನಿಜವಾದ ಅಲ್ಲಿ ಉದ್ದೇಶ ಈಡೇರಿತು. ಇಂಥ ಸಮಯದಲ್ಲಿ ಅದು ಪಾಸಿಟಿವ್ ಆಗಿ ಸೋಷಿಯಲ್ ಮೀಡಿಯಾವನ್ನು ಬಳಸ್ಕೊಂಡ ಹಾಗೆ ಗ್ರಾಮ ಪಂಚಾಯತಿ ಮೆಂಬರು ನನ್ನ ಅಥವಾ ಪಂಚಾಯತಿ ಮೆಂಬರ್, ಸ್ಥಳೀಯ ಸಂಸ್ಥೆಯ ಮೆಂಬರ್ ಇಟ್ಕೊಳ್ಳಿ, ಅವರೊಂದು ಏರಿಯಾದ ಪ್ರಮುಖರನ್ನೆಲ್ಲ ಸೇರಿಸ್ಕೊಂಡು ತಮ್ಮ ವ್ಯಾಪ್ತಿಯಲ್ಲಿರುವ ಜನರನ್ನು ಸೇರಿಸ್ಕೊಂಡು ಒಂದು ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ಅವರ ಕುಂದುಕೊರತೆಗಳನ್ನು ಅಲ್ಲಿ ಹಾಕಿ ಅಂತ ಹೇಳಿದ್ರೆ ಅವ್ರು ಮುಕ್ತವಾಗಿ ಆಹ್ವಾನ ಮಾಡಿದಾಗೆ. ಅಲ್ಲಿ ಅವನಿಗೇನು ಈಗ ನನ್ನ ಇಲ್ಲಿ ನೀರು ಬರ್ತಾ ಇಲ್ಲ, ನನ್ನಲ್ಲಿ ಕರೆಂಟ್ ಕೆಟ್ಟು ಹೋಗಿದೆ, ನಲ್ಲಿ ಕೆಟ್ಟು ಹೋಗಿದೆ ಅಂತ ಹೇಳಿದ್ರೆ ಅದನ್ನೇನು ಅವ್ರು ನೆಗೆಟಿವ್ ಆಗಿ ತಗೊಳ್ಳೋದಿಲ್ಲ. ಅವರು ಗ್ರೂಪ್ ಮಾಡಿದ ಉದ್ದೇಶವೇನಿರುತ್ತೆ, ಆ ಸಮಸ್ಯೆನ ಪರಿಹಾರ ಮಾಡಬೇಕು ಅಂತ ಹೇಳುವ ಉದ್ದೇಶ ಇರ್ತದೆ. ಆವಾಗ ಸಹಜವಾಗಿ ಅಧಿಕಾರಿಗಳಿರ್ತದೆ, ಜನಪ್ರತಿನಿಧಿ ಗಮನಕ್ಕೆ ಬರ್ತದೆ, ಅವರು ಸಂಬಂಧಪಟ್ಟವರ ಗಮನಕ್ಕೆ ತಂದು ಆ ಕೆಲಸವನ್ನು ಮಾಡ್ತಾರೆ. ಇದೆಲ್ಲೂ ಪಾಸಿಟಿವ್ ಆಗಿ ಮಾಡುವಂಥದ್ದು. ಅದರ ಕೆಲವು ಗ್ರೂಪ್ಗಳಿರ್ತದೆ, ಸಮಸ್ಯೆಗಳ ಹೆಸರಿನಲ್ಲಿ ಗ್ರೂಪ್ ಇರ್ತದೆ. ಅಲ್ಲಿ ಉದ್ದೇಶ ಸಮಸ್ಯೆ ಪರಿಹಾರ ಆಗೋದಲ್ಲ, ಸಮಸ್ಯೆನ ತೋರಿಸ್ಬೇಕಷ್ಟೇ. ಅಲ್ಲಿ ನಿಮಗೇನು ಪರಿಹಾರ ಮಾಡುವಂಥ ಉದ್ದೇಶವಿಲ್ಲ. ನೀವು ಯಾವುದೇ ವಿಚಾರ, ಕೆಲವು ಗ್ರೂಪ್ಗಳು ನಾನು ಸೂಕ್ಷ್ಮವಾಗಿ ಗಮನಿಸ್ತೇನೆ, ಅವರಿಗೆ ಯಾವ ಸಮಸ್ಯೆ ಪರಿಹಾರ ಆಗಬೇಕಾದ ಅವಶ್ಯಕತೆ ಇಲ್ಲ, ಎತ್ತಿ ತೋರಿಸ್ಬೇಕು, ಅದರಿಂದ ಯಾರಿಗೋ ಒಂದು ಕಳಂಕ ಹಚ್ಚಬೇಕು, ಅದರ ಬಗ್ಗೆ ವ್ಯಂಗ್ಯವಾಗಿ ಮಾತಾಡಬೇಕು, ಅಥವಾ ಯಾರಿಗೊಂದು ಹರ್ಟ್ ಮಾಡಬೇಕು, ಯಾರನ್ನೊಬ್ಬನ ತಪ್ಪಿತಸ್ಥ ಸ್ಥಾನಕ್ಕೆ ನಿಲ್ಲಿಸಬೇಕು. ಇಲ್ಲಿ ನಿಮಗೆ ನಿಜವಾಗಲೂ ಸಮಸ್ಯೆ ಪರಿಹಾರ ಮಾಡುವಂಥ ಯಾವ ಉದ್ದೇಶವೂ ಇರೋದಿಲ್ಲ. ನಿಮ್ಮ ಮೂಲ ಉದ್ದೇಶವೇ ದುರುದ್ದೇಶಪೂರಿತದೆ, ಮೂಲ ಉದ್ದೇಶವೇ ದುರುದ್ದೇಶಪೂರಿತವಾಗಿರ್ತದೆ. ಹಾಗಾಗಿ ಇದು ಸಮಸ್ಯೆಗಳಿಗೆ ಕಾರಣ ಆಗುತ್ತದೆ. ರಾಜ್ಯಕ್ಕೆ ಪಕ್ಷಗಳಿಗೆ ಸಂಘರ್ಷಗಳು ನಡೀತದೆ. ಪಕ್ಷದ ಆಧಾರದಲ್ಲಿ ಚರ್ಚೆ ಮಾಡ್ತಾರೆ. ಈ ಪಕ್ಷ ಆ ಪಕ್ಷ, ಒಂದು ಪಕ್ಷ ಹೇಳ್ತದೆ, ಇನ್ನೊಂದು ಪಕ್ಷ ಟೀಕೆ ಮಾಡ್ತಾರೆ, ಒಂದು ಪಕ್ಷ ಹೊಗಳುತ್ತೆ, ಇನ್ನೊಂದು ಪಕ್ಷ ತೆಗಳುತ್ತೆ. ಅಲ್ಲಿ ನಿಮಗೆ ನಿಜವಾಗಲೂ ಸಮಸ್ಯೆ ಪರಿಹಾರ ಮಾಡುವ ರೀತಿಯಲ್ಲಿ ಯಾರೂ ಇರೋಲ್ಲ, ಯಾರೂ ಸ್ಪಂದಿಸೋಕ್ಕೂ ರೆಡಿ ಇರಲ್ಲ, ಅದು ಯಾರಿಗೂ ಬೇಕು ಆಗಿಲ್ಲ.
ಒಂದು ಸಮಸ್ಯೆಯನ್ನು ಹೇಳಿದಾಗ ಈ ಹಿಂದಿನ ಸಮಸ್ಯೆಗಳ ಬಗ್ಗೆ ಹೇಳ್ತಾರೆ. ಅದು ಆವಾಗಿನಿಂದನೇ ಇರಲಿಲ್ವಾ ಅಂತ ಕೇಳ್ತಾರೆ. ಈಗೇನು ಮಾಡಬೇಕು, ಆವಾಗ ಇತ್ತು ನಿಜ, ಇವಾಗೇನು ಮಾಡಬೇಕಲ್ಲ ಪರಿಹಾರ. ನೀವು ಇಲ್ಲಿ ನನಗನ್ನಿಸುವ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾವನ್ನು ಪರಿಣಾಮಕಾರಿಯಾಗಿ ಬಳಸ್ಕೊಳ್ಳುವಂತ ಹೋದರೆ ನಿಜವಾಗಲೂ ಬೆಸ್ಟ್, ಒಳ್ಳೆಯದೇ. ಪ್ರತಿಯೊಬ್ಬರು ಜಾಗೃತರಾಗ್ತಾರೆ. ಇವತ್ತು ನಾನು ನೀವು ಹೇಳಿದ ರೀತಿ ಹೇಳೋದು, ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯೊಳಗೇ ಅದು ಹೆಚ್ಚು ಇವತ್ತು ಚರ್ಚೆಗೆ ಆಗ್ತಿರೋದನ್ನು ನಾವು ಗಮನಿಸ್ತೀವಿ. ಇದು ಈ ಪೊನ್ನಣ್ಣವರು ಗೆದ್ದ ನಂತರ ಅಂತಲ್ಲ, ಹಿಂದೆಯೂ ಅದೇ ಥರ ಇತ್ತು. KG ಬೋಪಯ್ಯನವರು ವಿಧಾನಸಭಾ ಸಭೆಯ ಅಧ್ಯಕ್ಷರಾಗಿದ್ದರು, ಅದಕ್ಕಿಂತ ಮೊದಲು ಶಾಸಕರಾಗಿದ್ದರು. ಹೆಚ್ಚು ಸಂದರ್ಭದಲ್ಲಿ ಜಾತಿಯ ಆಧಾರದಲ್ಲಿ ಹೆಚ್ಚು ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆಗೊಳಗಾದಂಥ ವ್ಯಕ್ತಿ ಇದ್ದರೆ ಅದು KG ಬೋಪಯ್ಯನೇ. ಹೆಚ್ಚು ಅವರ ಜಾತಿ ಕಾರಣಕ್ಕಾಗಿ ಅವರನ್ನು ವ್ಯಂಗ್ಯ ಮಾಡೋದು, ವಿಡಂಬನೆ ಮಾಡೋದು, ಅಪಹಾಸ್ಯ ಮಾಡೋದು ನಿಜವಾಗ್ಲೂ ನನಗೂ ಅನಿಸ್ತದೆ ಸೂಕ್ಷ್ಮವಾಗಿ ಅವ್ರು ಹೇಗೆ ಇದನ್ನೆಲ್ಲ ಸಹಿಸಿಕೊಂಡು ಇದ್ರು ಅಂತೇಳಿ. ಅಲ್ಲೊಂದು ಇಲ್ಲೊಂದು ಪ್ರಕರಣವನ್ನು ದಾಖಲಿಸಿದ್ದು ಇರ್ಬೋದು, ಪೊಲೀಸರಿಗೆ ಗಮನಕ್ಕೆ ತಂದು ಅವರು ವಿಚಾರಣೆಗೆ ಒಳಪಡಿಸಿದೇ ಇರ್ಬೋದು, ವ್ಯಂಗ್ಯ ಚಿತ್ರ ಒಂದು ಬಿಡಿಸಿದ ಸಂಬಂಧಪಟ್ಟಾಗ ಅದನ್ನು ಒಂದು ಇವತ್ತು ಚರ್ಚೆ ಮಾಡ್ತಾರೆ. ಯಾವತ್ತು ವ್ಯಂಗ್ಯ ಚಿತ್ರ ಮಾಡಿದವ್ರ ಮೇಲೆ ಪ್ರಕರಣ ದಾಖಲಾಯಿತು, ಆವಾಗ ಏನು ದ್ವೇಷ ರಾಜ್ಯಕ್ಕೆ ಅಂತ ಅನಿಸಲಿಲ್ವಾ ಅಂತ ಕೇಳ್ತಾರೆ. ನಮಗೆ ಎಲ್ಲರಿಗೂ ಗೊತ್ತಿದೆ ವಿನಯ್ ಸೋಮಯ್ಯ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ವಿದ್ಯಮಾನಗಳು ನಡೆಯಿತು. ಇತ್ತೀಚೆಗೆ ದೊರೆದೇವೆಗೆ ಸಂಬಂಧಪಟ್ಟ ಹಾಗೆ ಏನು ಇಶ್ಯೂಸ್ ನಡೀತಾ ಇದೆ. ನನಗೆ ಅನಿಸೋದು ಇಂಥ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಇಲಾಖೆ ಅಥವಾ ಆಡಳಿತ ವ್ಯವಸ್ಥೆ ತನಿಖೆ ಮಾಡಿದ ನಂತರ ವಾಸ್ತವ ವಿಚಾರವನ್ನು ಜನತೆಗೆ ತಿಳಿಸಬೇಕು ಅಂತ. ವಿನಯ್ ಸೋಮಯ್ಯ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ವಕ್ತಾರರಾದ ಚಂದ್ರ ಮೈನಾ ಮೇಲೆ ಪ್ರಕರಣ ದಾಖಲಾಯಿತು. ಅವ್ರ ಮೇಲೆ ಪ್ರಕರಣ ಆಯಿತು, ಅವರು ಪೊಲೀಸರಿಗೆ ಏನು ಸಿಗಲಿಲ್ಲ, ಬೇಲ್ ಸಿಕ್ಕಿದ ನಂತರ ಹೊರಗೆ ಬಂದರು. ಆದರೆ ಇಂದಿನವರೆಗೂ ಅದೇ ವಿನಯ್ ಸೋಮಯ್ಯ ಕೊಲೆ ಮಾಡಿದೆ ಮೈನಾ ಅಂತ ಹೇಳುವ ರೀತಿಯಲ್ಲಿ ಇವತ್ತು ಪ್ರಚಾರ ನಡೀತದೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ ಹಾಕಿದ ತಕ್ಷಣ ಬಹುತೇಕ ಜನ ವಿನಯನ ಹಂತಕ ಅಂತ ಹೇಳುವ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ನಿಜವಾಗ್ಲೂ ವಿನಯನ ಹಂತಕ ಆಗಿದ್ರೆ ಅವರು ಜೈಲಿಗೆ ಹೋಗ್ಬೇಕಾಗಿತ್ತಲ್ಲ, ಶಿಕ್ಷೆ ಆಗಬೇಕಾಗಿತ್ತಲ್ಲ. ಶಿಕ್ಷೆ ಆಗಿದೆಯಾ? ಇಲ್ಲ. ಬಂಧನ ಆಗಿದೆಯಾ? ಇಲ್ಲ. ಆದೇಶ ಕೊಟ್ಟಿದ್ಯಾ ಚಂದ್ರ ಮೈನಾ ಅಪರಾಧಿ ಅಂತ ಹೇಳೋದನ್ನು ಕೊಟ್ಟಿದೆಯಾ? ಇಲ್ಲ. ಆದರೆ ಸಾರ್ವಜನಿಕವಾಗಿ ಇವತ್ತು ಬಳಕೆ ಮಾಡ್ತಿರೋದು ಹೇಗೆ ಅವ್ರನ್ನ? ಏನಾಗುತ್ತೆ ಸಹಜವಾಗಿ ಈ ಪ್ರಕರಣದ ಬಗ್ಗೆ ಯಾರಿಗೂ ಅರಿವಿರಲ್ಲ. ನೀವು ಲೇಟರ್ ಹೋಗ್ತಾ ಹೋದರೆ ನನಗೆ ಅನಿಸೋದು ಹೆಚ್ಚಿನ ವರ್ಷ ನಂತರ ಚಂದ್ರ ಮೈನಾ ವಿನಯ್ ಸ್ವಾಮಿನ ಹಂತಕ ಅಂತಲೇ ಅದು ಪ್ರಚಾರ ಆಗ್ತಾ ಹೋಗ್ಬೋದು. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಏನು ನಾವು ಅಪ್ಡೇಟ್ ಮಾಡ್ತೀವಿ ಅದನ್ನೇ ಫೀಡ್ಬ್ಯಾಕ್ ಆಗಿ ಅದು ತಗೊಳುತ್ತೆ. ನಾಳೆ ಇನ್ನೊಂದು ದಿನ ಬರುವಾಗ ಅದೇ ಫೀಡ್ಬ್ಯಾಕ್ ಆಗಿ ಬರ್ಬೋದು. ಮುಂದೊಂದು ದಿನ ಚಂದ್ರ ಮೈನಾ ಯಾರು ಅಂತ ಕೇಳಿದ್ರೆ ವಿನಯ್ ಸ್ವಾಮಿಯ ಹಂತಕ ಅಂತ ಹೇಳಿ ಫೀಡ್ಬ್ಯಾಕ್ ಬಂದಾತು. ಆವಾಗ ಸರ್ಕಾರವೂ ಸಹ ಅಂಥ ಪ್ರಕರಣಗಳ ಬಗ್ಗೆ ಸಮಗ್ರವಾದ ತನಿಖೆ ನಡೆಸಿದ್ರೆ ವರದಿ ಕೊಡಬೇಕಲ್ಲ. ವರದಿ ಆಗಿದೆ, ಸಾರ್ವಜನಿಕವಾಗಿ ತಿಳಿಸ್ಬೇಕಾಗುತ್ತಲ್ಲ, ನೈಜಾಂಶ ಏನು ತಿಳಿಸ್ಬೇಕಲ್ಲ. ನಾನು ಹೇಳೋದು ವಿನಯ್ ಸೋಮಯ್ಯ ದೊಡ್ಡ ಪ್ರಕರಣ ಆಗಿದೆ ಕಾರಣಕ್ಕಾಗಿ ಇಡೀ ದೊಡ್ಡ ನಾಯಕರುಗಳು ಬಂದು ಇಲ್ಲಿ ಪ್ರತಿಭಟನೆ ಮಾಡಿದ್ರು. ಏನೋ ಶಾಸಕ ದ್ವಯರ ಮೇಲೂ ಕೇಸ್ ಆಗಿತ್ತು, FIR ಪ್ರಕರಣವನ್ನು ದಾಖಲು ಮಾಡುವಂಥ ಪ್ರಕ್ರಿಯೆ ನಡೆಯಿತು, ಅಥವಾ ಅವನ್ನ ತಪ್ಪಿತಸ್ಥ ಸ್ಥಾನಕ್ಕೆ ನಿಲ್ಲಿಸುವ ಪ್ರಕ್ರಿಯೆ ನಡೆಯಿತು. ಅದೇ ಥರ ದೊರೆದೇವಿಯನ್ನ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಇತ್ತೀಚೆಗೆ ಲೇಟೆಸ್ಟ್ ನಡೆದಿರುವಂಥ ವಿಚಾರ, ಅದಕ್ಕೆ ಸಂಬಂಧಪಟ್ಟಾಗಿ ಅವರು ಬಳಸಿರುವಂಥದ್ದು ಪ್ರಕ್ರಿಯೆಗಳು, ಅವ್ರು ನಡೆದಿರುವಂಥ ವಿದ್ಯಮಾನಗಳು, ಅವ್ರ ಮೇಲೂ ಒಂದು ಪ್ರಕರಣ ದಾಖಲಾಯಿತು. ಅವ್ರು ಏನೋ ಒಂದು ಪ್ರಕರಣ ಆಯಿತು ಅಂತೇಳಿ ಅವರು ಪ್ರಶ್ನೆ ಮಾಡಕ್ಕೆ ಪ್ರಾರಂಭಿಸಿದ್ರು, ಅವ್ರ ಮೇಲೂ ಒಂದು ಪ್ರಕರಣ ದಾಖಲಾಯಿತು. ಆ ಪ್ರಕರಣ ದಾಖಲಾದ ನಂತರ ಈ ಪ್ರಶ್ನೆ ಮಾಡೋದೇ ತಪ್ಪಾ ಅಂತ ಹೇಳುವಂಥದ್ದಾಯಿತು. ನಾನು ಹೇಳುವಂಥದ್ದು ಆ್ಯಕ್ಷನಿಗೆ ರಿಯಾಕ್ಷನ್ ಇದ್ದೇ ಇರ್ತದೆ. ಇಲ್ಲಿ ಸರಿ ತಪ್ಪುಗಳನ್ನು ವಿಮರ್ಶೆ ಮಾಡೋಕ್ಕೆ ನಮಗೆ ಯಾರಿಗೂ ಸಾಧ್ಯ ಆಗೋದಿಲ್ಲ. ಸತ್ಯವಾಗೇ ಇರ್ತದೆ. ನೀವು ಸತ್ಯದ ನೆಲೆಗಟ್ಟಲ್ಲಿ ಚರ್ಚೆ ಮಾಡಿದ್ರೆ ನಿಮಗೆ ವಿಚಾರದ ನೆಲೆಗಟ್ಟಲ್ಲಿ ಚರ್ಚೆ ಮಾಡಿದ್ರೆ ನಿಮಗೆ ಚರ್ಚೆ ಮಾಡ್ಬೋದು, ವಿಷಯಗಳ ಬಗ್ಗೆ ಮನನ ಮಾಡ್ಬೋದು. ಬಹುತೇಕ ಜನರಿಗೆ ಅದು ಇರೋದೇ ಇಲ್ಲ. ಬಹುತೇಕ ಜನ ಜಡ್ಜ್ಮೆಂಟಿಗೆ ಬರ್ತಾರೆ. ಇನ್ನು ಸೂಕ್ಷ್ಮವಾಗಿ ಇನ್ನೊಂದು ಗಮನಿಸಬೇಕು, KG ಬೋಪಯ್ಯನವರು ಗೆದ್ದಿದ್ದು ಸೋತಿದಿರ್ಬೋದು, ಪೊನ್ನಣ್ಣವರು ಗೆದ್ದಿದ್ದು ಸೋಲೋದು ಇರ್ಬೋದು. ಇದೆಲ್ಲವನ್ನು ಯಾರೋ ಒಬ್ಬ ನಿರ್ಧಾರ ಮಾಡುವಂಥದ್ದಲ್ಲ. ಸೋಷಿಯಲ್ ಮೀಡಿಯಾದ ಕೂತು 4 ಜನ ಮೆಸೇಜ್ ಮಾಡೋದರ ಮೇಲೆ ಯಾವುದೇ ಚುನಾವಣೆ ಫಲಿತಾಂಶ ನಿರ್ಧಾರ ಆಗೋದಿಲ್ಲ. ಒಬ್ಬ ಕ್ಯಾಂಡಿಡೇಟ್ ಆಯ್ಕೆ ಆಗೋದ್ರಿಂದ ಹಿಡಿದು ಅವನು ಮತದಾರರಿಗೆ ರೀಚ್ ಆಗೋದಕ್ಕೆ, ಅವನು ಕಾರ್ಯಕರ್ತನ ಸಂಯೋಜನೆ ಮಾಡೋದಕ್ಕೆ, ಸಂಪನ್ಮೂಲ ಕ್ರೋಢೀಕರಣ ಮಾಡೋಕ್ಕೆ, ಜನರನ್ನ ವಿಶ್ವಾಸ ಪಡ್ಕೊಳ್ಳೋದಕ್ಕೆ ಅವರು ಪಡೋ ಪರಿಶ್ರಮ ಅವರಿಗೆ ಗೊತ್ತಿರುತ್ತೆ. ಯಾರೋ 4 ಜನ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಯಾರನ್ನೋ ಗೆಲ್ಲಿಸೋದು ಸೋಲಿಸ್ತೀವಿ ಅಂತ ನಿರ್ಧಾರ ಮಾಡ್ತಾ ಇರ್ತಲ್ಲ, ಅದು ಒಳ್ಳೆಯದಲ್ಲ. ಬಹುತೇಕ ಸಂದರ್ಭ ನಾನು ಚರ್ಚೆ ನೋಡ್ತಿದ್ದೀನಿ, ಮುಂದಿನ ಇಲೆಕ್ಷನ್ ಇವರು ಸೋತು ಹೋಗ್ತಾರೆ ಅಂತ ಹೇಳುವಂಥದ್ದು, ಮುಂದಿನ ಇಲೆಕ್ಷನಲ್ಲಿ ಇವರು ಸೋಲಿಸ್ತೀವಿ ಅಂತ ಹೇಳುವಂಥದ್ದು, ಈಗಲೇ ತೀರ್ಪು ಕೊಟ್ಟು ಮುಂದೆ ಸೋಲಿಸ್ತೀವಿ ಅಂತ ಹೇಳುವಂಥದ್ದು, ಪಂಥಾವನ ಮಾಡುವಾಗ ಸೋಲಿಸ್ತೀವಿ ಅಂತ. ನೀವು ಕಾಂಗ್ರೆಸ್ ಅಭ್ಯರ್ಥಿ, ಕಾಂಗ್ರೆಸ್ ಕಾರ್ಯಕರ್ತನಿಗೆ ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ತೀನಿ ಅಂತ ಹೇಳ್ತಾನೆ ಹೊರತು ಕಾಂಗ್ರೆಸ್ನ ಸೋಲಿಸ್ತೀನಿ ಅಂತ ಹೇಳ್ತಾನ? ಬಿಜೆಪಿ ವ್ಯಕ್ತಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅನ್ನ ಗೆಲ್ಸ್ತೀನಿ ಅಂತ ಹೇಳ್ತಾನ? ಅವ್ನು ಸೋಲಿಸ್ತೀನಿ ಅಂತಲೇ ಹೇಳಬೇಕು ಅದು ಸಹ. ಅದರಿಂದ ಏನು ವಿಶೇಷತೆ ಇಲ್ಲ. ನೀವು ಯಾವ ಪಕ್ಷವನ್ನು ಬೆಂಬಲಿಸ್ತೀರಿ, ನೀವು ಆ ಪಕ್ಷದವನ್ನ ಗೆಲುವಿಗೆ ಬಯಸ್ತೀರಿ, ನಿಮ್ಮ ಪ್ರತಿಪಕ್ಷವನ್ನು ಸೋಲನೆ ಬಯಸ್ತೀರಿ. ಅದೇ ದೊಡ್ಡ ವಿಚಾರಗಳೇನಿಲ್ಲ, ಅದರಲ್ಲಿ ಏನು ವಿಚಾರನೂ ಇಲ್ಲ. ನಾನು ಹೇಳೋದು, ನೀವು ಹೇಳುವ ನಿರ್ಧಾರಗಳಿಂದ ಯಾವ ಫಲಿತಾಂಶನೂ ಚುನಾವಣೆ ಮೇಲೆ ಯಾವ ಪರಿಣಾಮವೂ ಬೀರೋದಿಲ್ಲ. ಆದರೆ ಒಂದು ಕಿರಿಕಿರಿ ಅನಿಸ್ತಾ ಇದೆ ಸಹಜವಾಗಿ. ನೀವು ಹೇಳಿದ ಹಾಗೆ, ಗಮನಿಸಿದ ಹಾಗೆಯೇ ಕೊಡಗಿನಲ್ಲಿ ಆ ಥರದ ಒಂದು ವಾತಾವರಣವನ್ನು ನಾವು ಕಾಣ್ತಾ ಇದ್ದೀವಿ. ಇವತ್ತು ನಾಪೋಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನ ಪ್ರಕರಣವೇ ನೀವು ನೋಡಿ, ಹೆಚ್ಚು ಸಾಂಪ್ರದಾಯಿಕ ಮಾಧ್ಯಮಗಳ ವರದಿಯ ಆಧಾರದಲ್ಲಿ ಕ್ರಮ ಆಗಿದ್ದಕ್ಕಿಂತ ಸೋಷಿಯಲ್ ಮೀಡಿಯಾದಲ್ಲೇ ಅದು ಹೆಚ್ಚು ಚರ್ಚೆಗಳಾಗಿದ್ದು.
ಆ ಪ್ರಕರಣದ ಆಧಾರದಲ್ಲೇ ಬೇರೆ ಬೇರೆ ವಿಚಾರಗಳು ನಡೆದು ಅವತ್ತು ಏನು ಅವರ ಪುತ್ರರ ಮೇಲೆ ಪ್ರಕರಣಗಳು ದಾಖಲಾಯಿತು, ಬ್ಯಾಕ್ ಟು ಬ್ಯಾಕ್ ಪ್ರಕರಣ ದಾಖಲಾಯಿತು. ಅದರ ಮೇಲೆ ತಂದೆಗೆ ನಿರಂತರವಾದಂಥ ಆರೋಪಗಳು ಬಂತು. ಅವ್ರ ಮಗನ ಸಮರ್ಥನೆ ಮಾಡುವ ಕೆಲಸವನ್ನು ಮಾಡಿದರು. ಅಥವಾ ಆ ಒಂದು ಪ್ರಕರಣ ಆಯಿತು, ಒಂದು ಯಾವುದೋ ನಡೆದು ಹೋಯ್ತು ಅಂದ್ಕೊಳ್ಳಿ, ಅದರಲ್ಲಿ ಅವ್ನು ತಪ್ಪಿತಸ್ಥನೋ ಇಲ್ವೋ ಕೋರ್ಟ್ ತೀರ್ಮಾನ ಮಾಡುತ್ತೆ. ಬ್ಯಾಕ್ ಟು ಬ್ಯಾಕ್ ಪ್ರಕರಣ. ಅವರು ಬೇಲ್ ತಗೊಂಡು ಬಂದ ತಕ್ಷಣ ಇನ್ಸ್ಟಾಗ್ರಾಮಲ್ಲಿ ಹಾಕಿದ ಪೋಸ್ಟ್ ಏನು, ಮಗ ಒಂದು ಅಪ್ಪನಿಗೂ ಮಗನಿಗೂ ಸಂಬಂಧ ಇದೆ ಅಂತ ಕೇಳಿದ್ರೆ ಈ ಪ್ರಕರಣಗಳಿಗೆ ಸಂಬಂಧ ಇದೆಯೋ ಇಲ್ಲ ಅಂತ ಗೊತ್ತಿಲ್ಲ, ಇರಲ್ಲ. ಅಥವಾ ತಂದೆಗೆ ನಿಯಂತ್ರಣ ಮಾಡೋಕ್ಕೆ ಆಗದಿರುವ ಪರಿಸ್ಥಿತಿ ಬರ್ಬೋದು. ಆದರೆ ಜವಾಬ್ದಾರಿಯ ಸ್ಥಾನದಲ್ಲಿರೋರು ಯೋಚನೆ ಮಾಡ್ಕೊಳ್ಬೇಕಾದ್ರೆ ತಮ್ಮ ಕುಟುಂಬದ ಸದಸ್ಯರನ್ನ ನಿಯಂತ್ರಣ ಇಡಲೇಬೇಕಾಗ್ತದೆ. ತಾವು ನನಗೆ ಸಂಬಂಧ ಇಲ್ಲ, ಮಗ ಏನು ಮಾಡ್ತೀನಿ, ನಾನೇನು ಮಾಡಲಿ ಅಂತ ಕೇಳಕ್ಕೆ ಆಗೋದೇ ಇಲ್ಲ. ಯಾಕೆಂದ್ರೆ ಸಹಜವಾಗಿ ರೂಲಿಂಗ್ ಪಾರ್ಟಿಯಲ್ಲಿರುವವರಿಗೆ ಹೆಚ್ಚು ಜವಾಬ್ದಾರಿಗಳಿರ್ತದೆ. ನೀವು ಏನೇ ಮಾಡುವ ಕೆಲಸಗಳು ನಿಮ್ಮ ಮೇಲೆ ಅದು ಕಳಂಕ ಬರ್ತದೆ. ನಿಮ್ಮ ಇನ್ವಾಲ್ವ್ಮೆಂಟ್ ಇರಲಿ ಇಲ್ಲದೆ ಹೋಗಲಿ, ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲದೆ ಇರಲಿ, ಸಹಜವಾಗಿ ಯಾರೋ ಮಾಡಿದ್ರೆ ಅದು ನಿಮ್ಮ ಮೇಲೆ ಅದು ಕಳಂಕ ಹೊತ್ಕೊಳ್ಳೇ ವ್ಯವಸ್ಥೆ ಹೊರಿಸ್ತದೆ. ನೀವು ಏನೇ ಮಾಡಿ ಫಸ್ಟ್ ನಿಮ್ಮ ಮನೆಯವರನ್ನ ನಿಯಂತ್ರಿಸುವಂಥ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಇವತ್ತು ಬಹುಶಃ KM ಇಸ್ಮಾಯಿಲ್ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರೆ ಅದು ರಾಜಕೀಯ ಪಕ್ಷಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದ್ದ ವಿಷಯ ಪ್ರಮುಖ ಕಾರಣ. ಬ್ಯಾಕ್ ಟು ಬ್ಯಾಕ್ ಆದ ಪ್ರಕರಣ ಏನೇ ಆಗಿದ್ರು ಸಹ ಯಾವುದೇ ಸಾಂಪ್ರದಾಯಿಕ ಮಾಧ್ಯಮಗಳು ಅದನ್ನು ಮುಗಿಬಿದ್ದು ಬರೆದಿದ್ದಿಲ್ಲ, ತೋರಿಸಿಲ್ಲ, ಅದನ್ನ ವಿಚಾರವನ್ನು ಪ್ರಶ್ನೆಯೂ ಎತ್ತಿಲ್ಲ ಯಾರು. ಸೋಷಿಯಲ್ ಮೀಡಿಯಾದಲ್ಲಿ ಅದರ ಬಗ್ಗೆ ನಿರಂತರವಾದ ಚರ್ಚೆ ಮಾಡಿದ ಪ್ರಕರಣ ಕಾರಣಕ್ಕಾಗಿ ಅವರೊಂದು ಬ್ಲಾಕ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಿ. ಸರಿ ತಪ್ಪುಗಳು ವಿಷಯ ಬೇರೆ, ರಾಜಕೀಯವಾಗಿ ಬೇರೆ ವಿಚಾರ. ಆದರೆ ಹೆಚ್ಚು ಪರಿಣಾಮ ಬೀರುತ್ತದೆ. ಸಹಜವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಆಗುವ ಚರ್ಚೆ ನೀವು ವಾಸ್ತವ ನೆಲೆಗಳಲ್ಲಿ ಚರ್ಚೆ ಮಾಡಿದ್ರೆ ಅದು 100% ಪರಿಣಾಮ ಆಗುತ್ತದೆ. ಆ ಪರಿಣಾಮ ಆಗುವಂಥ ಸಂದರ್ಭದಲ್ಲಿ ಕೆಲವರು ದುರುಪಯೋಗ ಪಡಿಸ್ಕೊಳ್ಳುವವರು ಇರ್ತಾರೆ. ತಾವು ಹೇಳಿದ ಹಾಗೆ ಈ ವ್ಯವಸ್ಥೆಯನ್ನು ನಡೆಸಬೇಕು ಅಂತ ಹೇಳಿ ಬಯಸುವವರು ಇರ್ತಾರೆ. ಹಲವಾರು ವಿಚಾರಗಳಲ್ಲಿ ಟ್ವಿಸ್ಟ್ ಮಾಡಿ ಮಾತಾಡ್ತಾರೆ. ಸುಳ್ಳೇ ಇರ್ತದೆ, ಸತ್ಯಕ್ಕೆ ತಲೆಗೆ ಹೊಡೆದಾಗ ಹೇಳ್ತಾರೆ. ನಾನೇ ಗಮನಿಸಿದ್ದೀನಿ, ಈ ಪ್ರಕರಣಕ್ಕೆ ಅಲ್ಲದೂ ಇದ್ರೂ ಹೇಳ್ತೀನಿ, ಕೊಡವ ಅಭಿವೃದ್ಧಿ ನಿಗಮ ರಚನೆಗೆ ಸಂಬಂಧಪಟ್ಟ ಹಾಗೆಯೂ ಒಂದು ಚರ್ಚೆ ನಾನು ಗಮನಿಸಿದೆ. ನನ್ನನ್ನು ಪ್ರಶ್ನೆ ಮಾಡಿದ್ರು, ಇವರು ಇಷ್ಟೊಂದು ಓಲೈಸ್ತಾರೆ, ಬಕೆಟ್ ಹಿಡಿತಾರೆ, ಯಾಕಾಗಿ ಹೀಗೆ ಹಿಡಬೇಕು, ಅದು ಹಿಂದಿನ ಬೊಮ್ಮಾಯಿ ಸರ್ಕಾರದಲ್ಲೇ ಕೊಡವ ಅಭಿವೃದ್ಧಿ ನಿಗಮ ಆಯಿತು ಅಂತ. ಬೊಮ್ಮಾಯಿ ಸರ್ಕಾರದಲ್ಲಿ ಇರ್ಬೋದು, BJP ಸರ್ಕಾರದಲ್ಲಿ ಆಗಿಲ್ಲ ಅಂತ ನಾನು ಯಾಕೆ ಹೇಳಿ, ಆಗಿಲ್ಲ ಅಂತ ಯಾಕೆ ನಾನು ಹೇಳಿ, ಆಗಿಲ್ಲದ ಇರೋದನ್ನು ಆಗಿದೆ ಅಂತ ಹೆಂಗೆ ಹೇಳೋಕ್ಕಾಗುತ್ತದೆ? ಕೇವಲ ಘೋಷಣೆ ಮಾಡಿ ಹೋದರೆ ಅದು ಆದಾಗೇನ? ಅದನ್ನು ಅವ್ರಿಗೆ ಸತ್ಯ ಗೊತ್ತಿರ್ತದೆ, ಆದರೆ ಟ್ವಿಸ್ಟ್ ಮಾಡೋಕ್ಕೆ ಟ್ರೈ ಮಾಡೋದು, ಅಥವಾ ಕ್ರೆಡಿಟನ್ನು ಯಾರು ಮಾಡಿದ್ದಾರೆ ಅವರಿಗೆ ಹೋಗಬಾರ್ದು ಅಂತ ಹೇಳೋದು ಯೋಚನೆ ಮಾಡೋದು. ಅದನ್ನು ಅವ್ರು ಪ್ರಶ್ನೆ ಮಾಡ್ತಾರೆ, ಇನ್ನೊಂದಷ್ಟು ಮುಟ್ಟಾಳರು ಅದನ್ನು ಒಪ್ಕೊಳ್ತಾರೆ, ಯಾರು ಕೇಳೋದು ಇರ್ಬೋದಾ ಅಂತ ಹೇಳುವಾಗೆ ಗಮನಿಸ್ತಾರೆ. ನಿಜವಾಗ್ಲೂ ಕೊಡವ ಅಭಿವೃದ್ಧಿಗೆ 10 ಕೋಟಿ ಬೊಮ್ಮಾಯಿ ಅವರು ಅನುದಾನ ಕೊಟ್ಟಿದ್ರು. ಆ ಕೆಲಸ ಆಗಿರುವಂಥದ್ದು ಸಮಾಜ ಕಲ್ಯಾಣ ಇಲಾಖೆ ಅಧೀನದಲ್ಲಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮಂಡಳಿಯಿಂದ ಆಗಿದ್ದು. ಹಿಂದುಳಿದ ಕಲ್ಯಾಣ ಮಂಡಳಿಯಿಂದ ಅದು ಕೆಲಸ ಆಗಿದ್ದು. ಕೊಡವ ಅಭಿವೃದ್ಧಿಗೆ 10 ಕೋಟಿ ಅನುದಾನ ಬಿಡುಗಡೆಯಾದ ಅನುದಾನ ಬಳಕೆಯಾಗಿದ್ದು ಸಮಾಜ ಕಲ್ಯಾಣ ಇಲಾಖೆ ಅಧೀನದಲ್ಲಿರುವಂಥ ಹಿಂದುಳಿದ ವರ್ಗಗಳ ಕಲ್ಯಾಣ ಅಭಿವೃದ್ಧಿ ನಿಗಮದಿಂದ ಕೆಲಸ ಆಗಿರೋದು. ಕೊಡವ ಅಭಿವೃದ್ಧಿ ನಿಗಮ ಇದ್ದಿದ್ರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಅಭಿವೃದ್ಧಿ ನಿಗಮದಿಂದ ಯಾಕೆ ಕೆಲಸ ಮಾಡ್ತಾರೆ? ಸಾಮಾನ್ಯ ಜ್ಞಾನ ಇದ್ದವರಿಗೆ ಅರಿವಾಗುತ್ತೆ, ಪೊಟ್ಟರಿಗೆ ಅರ್ಥ ಆಗೋಲ್ಲ, ಜಾಣ ಪೊಟ್ಟರಿಗೆ ಇನ್ನೂ ಅರ್ಥ ಆಗೋಲ್ಲ. ಅಥವಾ ಕೆಡಿಸ್ಬೇಕು, ನಮ್ಮ ಏನೋ ಉದ್ದೇಶವನ್ನು ಈಡೇರಿಸ್ತೀನಿ ಅಂತ ಹೇಳಿ ಹೊರಡುವವರಿಗೇನು ಗೊತ್ತಾಗಲ್ಲ. ಸತ್ಯವನ್ನು ಯಾವ ಕಾರಣಕ್ಕೂ ಮರೆಮಾಚಕ್ಕೆ ಸಾಧ್ಯ ಆಗೋದಿಲ್ಲ. ಮೋಡಕ್ಕೆ ಸೂರ್ಯನ ಮರೆಮಾಚ ಮಾಡೋಕ್ಕಾಗುತ್ತಾ? ಅಥವಾ 2 ತಿಂಗಳು ಮಳೆಗಾಲದಲ್ಲಿ ನೀವು ಮರೆಮಾಚಬಾರ್ದು, ಅಥವಾ ಮೋಡ ಒಂದು ತಾತ್ಕಾಲಿಕವಾಗಿ 1-2 ತಾತ್ಕಾಲಿಕವಾಗಿ ಅಷ್ಟೇ ನೀವು ಮರೆ ಮಾಡ್ಬೋದು. ಸತ್ಯವನ್ನು ಶಾಶ್ವತವಾಗಿ ಮರೆ ಮಾಡೋಕ್ಕಾಗಲ್ಲ. ಆದರೂ ವಾದಿಸ್ತಾರೆ. ನಾನಿನ್ನ ಪಕ್ಷದ ನೆಲೆಗಟ್ಟಲ್ಲಿ ಹೇಳ್ತಿಲ್ಲ, ಒಂದು ಸಬ್ಜೆಕ್ಟಿಗಾಗಿ ಹೇಳ್ತಿರುವುದು. ಇದು ಸೂಕ್ಷ್ಮ ವಿಚಾರ ಇರ್ತದೆ, ಆದರೆ ಅದನ್ನು ಹೇಳೋಕ್ಕೆ ರೆಡಿ ಇರೋದಿಲ್ಲ, ಸತ್ಯವನ್ನು ಹೇಳೋಕ್ಕೆ ಒಪ್ಕೊಳ್ಳೋಕ್ಕೆ ರೆಡಿ ಇರೋದಿಲ್ಲ. ಅದು ಏನಾಗುತ್ತೆ ಅಂತ ಹೇಳಿದ್ರೆ ವಾಸ್ತವ ನೆಲೆಗಟ್ಟಲ್ಲಿ ಚರ್ಚೆ ಮಾಡುವ ಬದಲು ಇದು ಬೇರೆ ಬೇರೆ ಥರ ಆಗುತ್ತೆ. ನಾನು ಹೇಳುವಂಥದ್ದು ಪ್ರಶ್ನೆ ಮಾಡುವವರ ಮೇಲೆ FIR ಆಗ್ತಾ ಇದ್ದೀರಿ ಅಂತೇಳಿ ತಪ್ಪು. ನೀವು ನನ್ನ ಕೆಲಸ ಕಾರ್ಯಗಳ ಬಗ್ಗೆ ನೀವು ಪ್ರಶ್ನೆ ಮಾಡ್ತಿದ್ದೀರಿ, ನೀವು ಕೆಲಸ ಮಾಡ್ತಾ ಇಲ್ಲ, ನೀವು ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ, ರಸ್ತೆ ಅಭಿವೃದ್ಧಿ ಕೆಲಸಗಳನ್ನು ನೀವು ಮಾಡ್ತಿಲ್ಲ, ರಸ್ತೆ ಗುಂಡಿ ಬಿದ್ದಿದೆ, ಸಮಸ್ಯೆ ಕೇಳಿ, ಪ್ರಶ್ನೆ ಪದೇ ಪದೇ ಕೇಳಿ. ಬಹುಶಃ ಪದೇ ಪದೇ ಕೇಳಿದಕ್ಕೆ ಟಿಗರ್ ಆಗಿದ್ರು, ನಾ ಕೆಲಸ ಮಾಡ್ತೀನಿ, ಮಾಡಿ ತೋರಿಸ್ತೀನಿ ನಾನು ಅಂತ ಹೇಳಿದ್ರು. ಅದು ಕೇಳಿ, ಅದು ಅವ್ರು ಏನೇ ಕೋಪಗೊಂಡ್ರು ಪರವಾಗಿಲ್ಲ. ಅಭಿವೃದ್ಧಿ ಕೆಲಸಗಳನ್ನ ಕೇಳಿ. ಇವತ್ತು ವನ್ಯ ಪ್ರಾಣಿಗಳ ಸಮಸ್ಯೆಗಳಿದೆ, ಕಾಡಾನೆ ಸಮಸ್ಯೆ ಇದೆ, ಹುಲಿ ಸಮಸ್ಯೆ ಇದೆ. ಹೌದು, ಕೇಳಬೇಕು, ಇದನ್ನ ಕೇಳಲೇಬೇಕು. ನೀವು ವನ್ಯ ಪ್ರಾಣಿಗಳ ಸಮಸ್ಯೆ ಪರಿಹಾರ ಮಾಡ್ತೀನಿ ಅಂತ ನಿಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ರೆ ಯಾಕೆ ಮಾಡಲಿಲ್ಲ ಅಂತ ಕೇಳಿ. ನಿಮ್ಮ ಜವಾಬ್ದಾರಿ, ನಾನು ನಮ್ಮ ಫೇಲ್ಯೂರ್ ಆಗಿದ್ರೆ ಒಪ್ಕೊಳ್ಳಿ. ನಮ್ಮ ಶಾಸಕರುಗಳು ಇದ್ದಾಗ ಕೆಲಸ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ, ಹೌದು ನಾವು ಒಪ್ಕೊಳ್ತೀವಿ ಅಂತ ಹೇಳಿ. ನಾವು ಅದನ್ನು ಎಚ್ಚರ ಮಾಡೋದ್ರಲ್ಲಿ ವಿಫಲರಾಗಿದ್ದೀವಿ ಅಂತ ಹೇಳಿ. ನೀವು ಹೇಳೋ ಬದಲಲ್ಲಿ ಏನು ಹೇಳಿದ್ರಿ? ಆನೆಗಳು, ಸಿದ್ದರಾಮಯ್ಯ ಹಿಂದೂಗಳನ್ನ ಆನೆಗಳನ್ನು ಬಿಟ್ಟು ಕೊಲಿಸ್ತಾ ಇದ್ದಾರೆ ಅಂತ ಹೇಳಿದ್ರು. ಪೊನ್ನಣ್ಣವರು ಕರ್ಕೊಬಂದು ಜನನ ಕೊಲಿಸಿ, ಏನು ಬಾಲಿಶವಾದಂಥ ಮಾತು. ಇದರಿಂದ ನಿಮ್ಮ ಗಾಂಭೀರ್ಯತೆ ಏನು ಹೋಯಿತು? ನೀವು ಆನೆಯ ಸಮಸ್ಯೆ, ಆನೆಯಿಂದ ಹತರಾಗ್ತಿರುವಂಥದ್ದು, ಅಂಗವಿಕಲರಾಗ್ತಿರುವಂಥದ್ದು, ಫಸಲು ಕಳ್ಕೊಳ್ತಿರುವವರ ಜನರಿಗೆ ಧ್ವನಿಯಾಗುವ ಬದಲು ಯಾರೋ ವ್ಯಕ್ತಿನ ಟಾರ್ಗೆಟ್ ಮಾಡ್ಕೊಂಡು ನೀವು ಮಾಡೋ ಉದ್ದೇಶ ಆದರೆ ಇದು ಏನು ಪ್ರಯೋಜನ ಆಗೋದಿಲ್ಲ. ಏನಾಯಿತು? ನೀವೇ ಜಾರಿ ಬಿದ್ದಿರಿ. ಯಾವುದೋ ಒಂದು ಬೆಂಗಳೂರಲ್ಲಿ ಆದಂಥ ಕೃತ್ಯಕ್ಕೆ ಹಸುನ ತಗೊಂಡು ಬಂದು ಪೊನ್ನಣ್ಣವರ ಮನೆ ಮುಂದೆ ಪ್ರತಿಭಟನೆ ಮಾಡಿದ್ರು BJP ಅವರು. ಅವ್ರು ಪೊನ್ನಣ್ಣ ಬಂದು ಪ್ರಶ್ನೆ ಮಾಡುವಾಗ ಇವ್ರಿಗೆ ಉತ್ತರ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ಯಾವುದೋ ವಿಚಾರಕ್ಕೆ ಅಂದರೆ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡಿದ್ರೆ ಯಾವ ಪ್ರಯೋಜನ ಆಗೋದಿಲ್ಲ. ಸಾವಿನ ವ್ಯಾಪಾರಿ ಅಂತ ಹೇಳಿ ಮೋದಿ ಅವ್ರನ್ನ ಟೀಕೆ ಮಾಡಿದ್ರು.
ಚುನಾವಣೆ ಸಂದರ್ಭದಲ್ಲಿ ಅದೇ ಮೇಯ್ನ್ ಅಜೆಂಡಾ ಆಗಿ ಮೋದಿ ಅವರನ್ನ ಸಾವಿನ ವ್ಯಾಪಾರಿ ಅಂತ ಹೇಳಿದ್ರು. ಅದರ ವ್ಯತಿರಿಕ್ತ ಪರಿಣಾಮವನ್ನು ಇವತ್ತು ಕಾಂಗ್ರೆಸ್ ಅನುಭವಿಸಿದ್ರು. ನೀವು ಯಾರು ವ್ಯಕ್ತಿಯನ್ನ ಹೆಚ್ಚು ಫೋಕಸ್ ಮಾಡಿ ಟೀಕೆ ಮಾಡ್ತಾ ಇರ್ತೀರಾ, ಅವರು ಹೆಚ್ಚು ಫೋಕಸ್ ಆಗ್ತಾನೆ, ಒಂದು ಹಂತಕ್ಕೆ ಅವನು ಗೆಲುವು ಸಾಧಿಸ್ತಾನೆ. ಯಾಕಾಗಿ ಇವನ ಬಗ್ಗೆ ಇಷ್ಟು ಟೀಕೆ ಮಾಡ್ತಾರೆ ಅಂತೇಳಿ. ರಾಹುಲ್ ಗಾಂಧಿಯನ್ನು ಏನು ಮಾಡ್ತೀರಿ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ? ಬಹುತೇಕ ಅವನ ಪಪ್ಪು ಅಂತಲೇ ಬಿಂಬಿಸ್ತೀರಿ. ಪಪ್ಪು ರಾಹುಲ್ ಗಾಂಧಿ ಅಂತ ಹೇಳಿದ್ರೆ ಪಪ್ಪು ಅಂತಲೇ ಹೇಳ್ತಾರೆ. ಪಪ್ಪು ಅಂತ ಹೇಳಿದ್ರೆ ಇಡೀ ಸಣ್ಣ ಮಗುಗೆ ಸಹ ಗೊತ್ತು ಇವತ್ತು ರಾಹುಲ್ ಗಾಂಧಿನ ಪಪ್ಪು ಹೆಸರನ್ನು ಕರೀತಾರೆ ಅಂತ ಹೇಳಿ. ಇವತ್ತು ಸಾಂವಿಧಾನಿಕ ಹುದ್ದೆಯಲ್ಲಿ ಇರುವವರು, ನಮ್ಮ ಪ್ರಧಾನಿಯವರಿಗೆ ಎಷ್ಟು ಗೌರವ ಸಾಂವಿಧಾನಿಕವಾಗಿ ಮಾನ್ಯತೆ ಇದೆ, ಅಷ್ಟೇ ಅವಮಾನ ಇವತ್ತು ಪ್ರತಿಪಕ್ಷ ನಾಯಕರಿಗಿದೆ. ಅವರು ಪ್ರತಿಪಕ್ಷ ನಾಯಕರಿದ್ದಾರೆ, ನಾವು ಅವರ ಬಗ್ಗೆ ಏನು ಪದ ಬಳಕೆ ಮಾಡ್ತೀವಿ? ನೀವು ನಾಳೆ FIR ಆದರೆ ನಾವು ರಾಹುಲ್ ಗಾಂಧಿನ ಬೈದಿದ್ದಕ್ಕೆ ಕೇಳಿದ್ದಕ್ಕೆ ಅಂತೇಳಿ ನೀವೇನು ಹೇಳಿ ಪದ ಬಳಕೆ ಮಾಡಿರ್ತೀರಿ? ನೀವು ಏನು ಟೀಕೆ ಮಾಡಿರ್ತೀರಿ? ನಿಜವೂ ನನಗೆ ಅನಿಸೋದು ಪ್ರಕರಣ ಕಮ್ಮಿ ಆಯಿತು ಅಂತ ನಾನು ಅನಿಸ್ಕೊಳ್ತೀನಿ. ನಾನು ಇದನ್ನು ದ್ವೇಷ ಕಾರಣಕ್ಕಾಗಿ, ಟಾರ್ಗೆಟ್ ಕಾರಣಕ್ಕಾಗಿ ಪ್ರಕರಣ ದಾಖಲು ಮಾಡ್ತಾರೆ ಅಂತ ಹೇಳೋದಕ್ಕಿಂತ ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ಈ ಥರ ಹದ್ದು ಮೀರಿ ವರ್ತನೆ ಮಾಡೋರ ಮೇಲೆ ಎಲ್ಲರ ಮೇಲೆ ಕೇಸ್ ಆಗಬೇಕು. ಒಂದು ನಿಯಂತ್ರಣವನ್ನು ತರಲೇಬೇಕು. ಕೊಡವ ಮತ್ತು ಗೌಡ ಜನಾಂಗದ ಸಂಘರ್ಷಗಳು ನೋಡೋ ಸೋಷಿಯಲ್ ಮೀಡಿಯಾ ನಡೀತಾ ಇತ್ತು. ಎಲ್ಲ ವಿಚಾರಗಳ ಚರ್ಚೆ ಸೋಷಿಯಲ್ ಮೀಡಿಯಾಗಳಲ್ಲಿ ವ್ಯಾಪಕವಾಗಿ ನಡೀತಾ ಇತ್ತು. ಜನಾಂಗ ನಡುವೆ ಭಿನ್ನಾಭಿಪ್ರಾಯ ಹೆಚ್ಚಾಗೋದಕ್ಕೆ ಸೋಷಿಯಲ್ ಮೀಡಿಯಾ ಕೊಡೋಕೆ ಅಪಾರ. ವ್ಯಂಗ್ಯ ಮಾಡೋದು, ಟೀಕೆ ಮಾಡೋದು, ಎರಡೂ ಗುಂಪುಗಳಲ್ಲಿ ಬೈದಾಡುವಂಥದ್ದು ಪ್ರಕರಣ ದಾಖಲಾಗಿತ್ತು. ಇತ್ತೀಚಿನ ವರ್ಷಗಳಲ್ಲಿ ಅದು ನಿಂತಿದೆ. ಎಲ್ಲೋ ಕೂತವ್ರು ಪೋಸ್ಟ್ ಆಗ್ತಾ ಇದ್ರು, ಎಲ್ಲೆಲ್ಲೋ ಇರುವವರು ಪೋಸ್ಟ್ ಮಾಡೋರು, ಕೆಣಕುವಂಥದ್ದು, ಪ್ರತಿಯೊಬ್ಬರ ಭಾವನೆಗಳಿಗೆ ಧಕ್ಕೆ ಮಾಡುವುದು. ವೈಯಕ್ತಿಕವಾಗಿ ಎಲ್ಲರೂ ಚೆನ್ನಾಗಿರ್ತದೆ. ನೀವು ಎಲ್ಲರೂ ಈಗ ಕೊಡವ ಮತ್ತು ಗೌಡ ಕಮ್ಯುನಿಟಿ ಅವರದ್ದು ಇದು ಸಂಬಂಧ ನೋಡಿ, ವೈಯಕ್ತಿಕವಾಗಿ ಯಾರೊಬ್ಬರ ಸ್ನೇಹಿತರುಗಳು ಅವರ ಕಮ್ಯುನಿಟಿ ಇರ್ತಾರೆ, ಅಲ್ಲಿ ಚೆನ್ನಾಗಿರ್ತಾರೆ. ಈ ವಿಚಾರದ ಜನಾಂಗದ ವಿಚಾರ ಚರ್ಚೆ ಮಾಡೋದಿಲ್ಲ, ಬೇರೆ ವಿಚಾರ ಅವರು ಚೆನ್ನಾಗಿದೆ. ವ್ಯವಹಾರ ಪಾರ್ಟ್ನರ್ಗಳಿರ್ತಾರೆ, ಸಹಪಾಠಿಗಳಿರ್ತಾರೆ, ಸಹೋದ್ಯೋಗಿಗಳಿರ್ತಾರೆ, ವ್ಯವಹಾರ ಪಾರ್ಟ್ನರ್ಗಳು ಇರ್ತಾರೆ. ಅಲ್ಲೆಲ್ಲ ಯಾರಿಗೂ ಏನು ಸಮಸ್ಯೆಗಳಾಗೋದಿಲ್ಲ. ಅಂದರೆ ನೀವು ಆಯ್ತು ಏನೋ ತಪ್ಪಿದೆ ಅಂತ ಹೇಳಿದ್ರೆ ಕಾನೂನು ಭಾಗವಾಗಿ ಏನು ಮಾಡೋಕ್ಕೆ ಆಗುತ್ತೆ? ಎಲ್ಲಿ ಯಾವ ವೇದಿಕೆಯಲ್ಲಿ ಪ್ರಶ್ನೆ ಮಾಡೋಕ್ಕಾಗುತ್ತೆ ಅಲ್ಲಿ ಪ್ರಶ್ನೆ ಮಾಡಬೇಕು. ಯಾರಿಗೂ ಭಾವನೆಗಳಿಗೆ ಘಾಸಿ ಮಾಡುವಂಥದ್ದು ಜಾತಿಯ ಆಧಾರದಲ್ಲಿ, ಧರ್ಮದ ಆಧಾರದಲ್ಲಿ, ಪಕ್ಷದ ಆಧಾರದಲ್ಲಿ, ವ್ಯಕ್ತಿಯ ಆಧಾರದಲ್ಲಿ ಇವುಗಳೆಲ್ಲ ಟೀಕೆ ಮಾಡುವಂಥ ಒಂದು ವ್ಯಾಪ್ತಿ ಇದೆ. ಪ್ರಶ್ನೆ ಮಾಡೋದು ಮಾಡಲೇಬಾರ್ದಂತಿಲ್ಲ. ಜನಪ್ರತಿನಿಧಿಗಳು ಪ್ರತಿಯೊಬ್ಬರು ಪ್ರಶ್ನೆಗೆ ಅರ್ಹರೇ. ಪ್ರಶ್ನೆ ಮಾಡಬೇಕಂತ ಪ್ರಶ್ನೆ ಮಾಡುವಂಥದ್ದಲ್ಲ, ಹೋದಲ್ಲಿ ಬಂದಲ್ಲಿ ಪ್ರಶ್ನೆ ಮಾಡೋದಲ್ಲ. ಇತ್ತೀಚಿನ ಇನ್ನೊಂದು ಟ್ರೆಂಡ್ ಗಮನಿಸಿದ್ದೇನೆ. ಯಾವುದೋ ಊರಿನ ಸಮಸ್ಯೆ ಬಂದರೆ, ಯಾವುದೋ ಒಂದು ಅಭಿವೃದ್ಧಿ ಆಗಬೇಕು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು. ಹಾಕಿದ ನಂತರ ಹೇಳೋದು, ನಾನು 1 ತಿಂಗಳ ಹಿಂದೆ ಹಾಕಿದ್ದೆ, ಈ ರಸ್ತೆ ಗುಂಡಿ ಮುಚ್ಚಿಲ್ಲ ಅಂತ ಹೇಳೋದು. ಎಲ್ಲವೂ ಅಲ್ಲೇ ಮುಗಿದು ಹೋಗಬೇಕು. ಈಗ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ, ಅದನ್ನು ನೋಡ್ಕೊಂಡು ಕೆಲಸ ಮಾಡಬೇಕು, ಅದಕ್ಕೆ ನೋಡ್ಕೊಂಡು ಅನುದಾನ ಘೋಷಣೆ ಮಾಡಬೇಕು, ಕೆಲಸ ಆಗ್ಬಿಡ್ಬೇಕು. ಅಷ್ಟು ಅಪ್ಗ್ರೇಡ್ ಆಗಿಲ್ಲ ಬಿಡಿ, ಇಂಡಿಯಾ ಅಷ್ಟು ಅಪ್ಗ್ರೇಡ್ ಆಗಿಲ್ಲ. ಒಂದು ಗುಂಡಿ ತೋರಿಸಿದ ತಕ್ಷಣ ಗುಂಡಿ ಮುಚ್ಚುವಂಥದ್ದು, ಸಮಸ್ಯೆ ತೋರಿಸಿದ ತಕ್ಷಣ ಸಮಸ್ಯೆ ಪರಿಹಾರ ಆಗುವಂಥದ್ದು ಸಾಧ್ಯನೇ ಆಗೋದಿಲ್ಲ, ಇಂಪಾಸಿಬಲ್. ಯಾವ ಜನಪ್ರತಿನಿಧಿ ಬರಲಿ, ಏನು ಇಡೀ ವ್ಯವಸ್ಥೆನೇ ಬದಲಾವಣೆ ಮಾಡ್ಕೊಳ್ಳೋಕೆ ಏನು ಸಾಧ್ಯ ಆಗೋದಿಲ್ಲ. ಈಗ ಚೆತ್ತು ಕಲ್ಲುಗಳು ಬರ್ತಾನೆ ಇದೆ. ಅವತ್ತು KG ಬೋಪೇನ ಸಂದರ್ಭದಲ್ಲಿ ಕೆಂಪು ಕಲ್ಲು ಕೇರಳದಿಂದ ಬರುವಾಗ KG ಬೋಪೇನೆ ತಪ್ಪಿತಸ್ಥ ಅಂತ ಹೇಳುವ ರೀತಿಯಲ್ಲಿ ಬಿಂಬಿಸ್ತಾ ಇದ್ರು. ಇವತ್ತೇನು ಚೆತ್ತುಕಲ್ಲು ಬರ್ತಾ ಇಲ್ವಾ? ಏನು ರೇಟ್ ಕಮ್ಮಿ ಆಗಿದೆಯಾ? ಮಾಫಿಯಾ ಕಮ್ಮಿ ಆಗಿದೆಯಾ? ಸೇಮ್ ಇದೆ. ಇವತ್ತು ಪ್ರಶ್ನೆ ಮಾಡುವವರು ಕಮ್ಮಿ ಇರ್ಬೋದು. ಇದನ್ನ ಕೆಂಪು ಕಲ್ಲು ಬರ್ತಿರೋದು ಏನು ತಪ್ತಾ ಇಲ್ಲ. ಏನು ದಂಧೆ ನಡೀತಿದ್ದು ಅದೇ ನಡೀತಾ ಇದೆ. ಅದೇನು ಬಳಕೆ ಆಗ್ತಿದೆ, ಏನು ತಡೆದಿಲ್ಲ, ನಿಂತಿಲ್ಲ. ಸರ್ಕಾರಿ ಕಚೇರಿಗಳಲ್ಲಿ ಹಣ ಕೊಡದಿದ್ರೆ ಕೆಲಸ ಆಗುವಂಥದ್ದು ಈಗೂ ಹಾಗೇನೇ ಇದೆ. ಸರ್ವೆ ಇಲಾಖೆ ಸಮಸ್ಯೆ ಹಾಗೇನೇ ಇದೆ, ಕಂದಾಯ ಇಲಾಖೆ ಸಮಸ್ಯೆಗಳು ಹಾಗೇ ಇದೆ. ಭೂ ಪರಿವರ್ತನೆಗೆ ಹಣ ನಿಗದಿ ಇದ್ದೇ ಇದೆ. ಉನ್ನತಾಧಿಕಾರಿಗಳಿಂದ ಹಿಡಿದು ತಳಮಟ್ಟದ ಅಧಿಕಾರಿವರೆಗೂ ಇವತ್ತು ಯಾವುದಾದ್ರು ಕನ್ವರ್ಷನ್ ಆಗಬೇಕು ಅಂತ ಹೇಳಿದ್ರೆ, ರೆಕಾರ್ಡ್ ಆಗಬೇಕು ಅಂದರೆ ದುಡ್ಡು ಕೊಟ್ಟೆ ಮಾಡಬೇಕಾಗುತ್ತೆ. ಇಷ್ಟಿಷ್ಟು ನಿಗದಿ ಮಾಡಿದ ಹಣ ಕೊಡದಿದ್ದರೆ ಕೆಲಸ ಆಗೋದಿಲ್ಲ ಅಂತ ಹೇಳಿದೆ. ಏನು ಕಾಯಪಕಲ್ಪಕ ಏಕಾಏಕಿ ಯಾರು ಬ್ರಹ್ಮ ಬಂದರೂ ಆಗೋದಿಲ್ಲ. ನಾಳೆ ದೇವರು ಬಂದು ಇಲ್ಲಿಗೆ ಹೇಳಿದ್ರು ಕೆಲಸ ಆಗೋಲ್ಲ, ನನ್ನ ಕೆಲಸ ದುಡ್ಡು ಕೊಡು ಅಂತ ಹೇಳ್ತಾರೆ. ಅದಕ್ಕಾಗಿ ತುಂಬ ಜನ ಮಾತಾಡೋಕ್ಕೆ ಹೋಗಲ್ಲ, ಹಣ ಕೊಟ್ಟು ಏನು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಹಣ ಇಲ್ಲದಿದ್ದರೆ ಯಾವುದು ವ್ಯವಸ್ಥೆ ಬದಲಾವಣೆ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಥವಾ ಒಬ್ಬ ವ್ಯಕ್ತಿಯಿಂದ ಎಲ್ಲೂ ಬದಲಾವಣೆ ಆಗುತ್ತೆ ಅಂತ ನಿರೀಕ್ಷೆ ಮಾಡೋಕ್ಕೂ ಸಾಧ್ಯನೇ ಆಗೋದಿಲ್ಲ, ಇಂಪಾಸಿಬಲ್. ಅದನ್ನು ಹೆಂಗೆ ಆಗುತ್ತೋ, ಏನೋ ಆಗ್ಬಿಡುತ್ತೆ. ಮಿರಾಕಲ್ ಮಾಡೋಕ್ಕೆ ಸಾಧ್ಯ ಆಗ್ತದಾ? ಮಿರಾಕಲ್ ಮಾಡೋಕ್ಕೆ ಸಾಧ್ಯ ಆಗುತ್ತಾ? ಇವನ್ ನೋಡಿ, ಈಗ ಕಾಡಾನೆ ಸಮಸ್ಯೆ ಸಂಬಂಧಪಟ್ಟಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆದಾಗ ಪೊನ್ನಣ್ಣವರ ಬಗ್ಗೆ ಬಳಕೆ ಮಾಡಿದಾಗ ಕಾಂಗ್ರೆಸ್ ಅವರೆಲ್ಲ ಬಂದು ಉತ್ತರ ಕೊಟ್ಟರು. ಆಯಿತು, ನೀವು ಯಾಕೆ ಸಮಸ್ಯೆ ಬಗ್ಗೆ ಮಾತಾಡೋದಿಲ್ಲ? ಆನೆ ದಾಳಿಯಿಂದ ಮಾನವರು ಪ್ರಾಣ ಕಳೆಕೊಳ್ತಿದ್ದಾರೆ, ಸಮಸ್ಯೆ ಪರಿಹಾರ ಆಗಬೇಕು. ನಿಮ್ಮದೇ ಅರಣ್ಯ ಸಚಿವರು ಇರ್ತಾರಲ್ಲ, ಅರಣ್ಯ ಸಚಿವರು ಬಂದಾಗ ನೀವು ಗಂಭೀರ ಸ್ವರೂಪದಲ್ಲಿ ಇದನ್ನು ಎತ್ತಬೇಕಲ್ಲ. ನೀವು ಅದು ಎತ್ತುವ ಬದಲು ಪೊನ್ನಣ್ಣವ್ರ ಬಗ್ಗೆ ಏನೋ ಒಂದು ಪದ ಬಳಕೆ ಮಾಡಿದ್ರು ಅಥವಾ ಅದನ್ನು ರಾಜ್ಯಕ್ಕೆ ತೆಗೆದುಕೊಳ್ಳೋದಕ್ಕೆ ನೀವು ಪ್ರಯತ್ನ ಪಡುವ ಬದಲು ಈ ಸಮಸ್ಯೆಗೆ ಗಂಭೀರತೆಯನ್ನು ತೆಗೆದುಕೊಳ್ಬೇಕಲ್ಲ. ಇಲ್ಲಿ ಸಾವು ನೋವಾದಾಗ ಅದನ್ನು ಸರ್ಕಾರಕ್ಕೆ ನಮ್ಮದೇ ರೂಲಿಂಗ್ ಪಾರ್ಟಿ ಇದೆ, ನಮಗೆ ಮಾತಾಡೋಕ್ಕೆ ಕಷ್ಟ ಆಗುತ್ತೆ, ಜನರಿಗೆ ಉತ್ತರ ಕೊಡೋಕ್ಕೆ ಆಗ್ತಿಲ್ಲ, ಅಥವಾ ಮುಂದಿನ ಚುನಾವಣೆಗಳಲ್ಲಿ ನಮಗೆ ಇದು ದೊಡ್ಡ ದುಷ್ಪರಿಣಾಮ ಕೊಡ್ತದೆ, ಜನರಿಗೆ ಚುನಾವಣೆ ಪ್ರಶ್ನೆಗಳಾಗುತ್ತೆ, ಇದನ್ನು ಸಮಸ್ಯೆ ಪರಿಹಾರ ಮಾಡಿ ಏನು ಮಾಡಬೇಕಾಗುತ್ತೆ? ಸೋಲಾರ್ ಬೇಲಿ ಅಳವಡಿಕೆಯನ್ನು, ರೈಲ್ವೆ ಕಂಬಿ ಅಳವಡಿಕೆಯನ್ನು, ಅಥವಾ ಸ್ಥಳಾಂತರ ಮಾಡುವಂಥದ್ದು ಏನಾದರೂ ಮಾಡಬೇಕಲ್ಲ. ನೀವು ನಿಂತರೆ ಏನು ಪ್ರಯೋಜನ ಆಗುತ್ತದೆ? ನೀವು ಎಲ್ಲೋ ದಾರಿ ತಪ್ಪುವಾಗ ಆ ಪದವನ್ನು ಹಿಡ್ಕೊಂಡು ಆಟ ಆಡೋದಲ್ಲ. ಅಲ್ಲೂ ಕಾಂಗ್ರೆಸ್ ಅವ್ರದ್ದು ಅಷ್ಟೇ ಬೇಜವಾಬ್ದಾರಿತನಗಳಿದೆ. ಸಮಸ್ಯೆ ಗಂಭೀರತೆಯನ್ನು ನೀವು ಸರ್ಕಾರಕ್ಕೆ, ಆಡಳಿತ ವ್ಯವಸ್ಥೆಗೆ ಮುಟ್ಸಕ್ಕೆ ಹೋಗೋದಿಲ್ಲ. ಪಕ್ಷಕ್ಕೆ ರಾಜಕೀಯವಾಗಿ ಏನು ಲಾಭ ಸಿಗುತ್ತದೆ ಅದನ್ನು ನೋಡ್ತೀರಿ. ಎಲ್ಲೋ ಯಾರು BJP ಎಡವ್ತಾರೆ, ಅವ್ರು ಕರೆಕ್ಟಾಗಿ ಎಡವ್ತಾರೆ BJP ಇದನ್ನು ಅವರು ಕರೆಕ್ಟಾಗಿ ಸದುಪಯೋಗ ಪಡಿಸ್ಕೊಳ್ತಾರೆ.
ಈ ಚುನಾವಣೆ ಹಿಂದಿನಿಂದ KG ಬೋಪಯ್ಯವರ ಕಾಲಘಟ್ಟದಿಂದ ವಿಧಾನಸಭಾ ಸಭಾ ಕ್ಷೇತ್ರದಲ್ಲಿ ಇದು ನಡೀತಾ ಬಂದಿದೆ. ಪ್ರಕರಣಗಳು ದಾಖಲವಾಗಿದೆ, ದೂರು ಕೊಟ್ಟಿದ್ದು ಇದೆ, ವಿಚಾರಣೆಗೆ ಒಳಪಟ್ಟದ್ದು ಇದೆ. ಆವಾಗೂ ಇದೇನೇ ಟಾರ್ಗೆಟ್ ಅಂತ ಹೇಳ್ತಿದ್ರು. ಯಾರು ಬೋಪಯ್ಯವರು ಪ್ರಶ್ನೆ ಮಾಡ್ತಾರೆ ಅವ್ರನ್ನ ಟಾರ್ಗೆಟ್ ಅದೇ ಸೇಮ್ ಇವಾಗೂ ಅದೇ ನಡೀತದೆ. ಇವತ್ತು ಪೊನ್ನಣ್ಣವ್ರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಟಾರ್ಗೆಟ್ ಮಾಡುತ್ತಿರುವಂಥವರು ಒಂದು ಅಷ್ಟು ಜನ ಇದ್ದಾರೆ. ಪೊನ್ನಣ್ಣವ್ರನ್ನ ನಿರಂತರವಾಗಿ ಹೊಗಳುವವರು ಒಂದಿಷ್ಟು ಜನ ಇದ್ದಾರೆ. ಅವ್ರನ್ನ ತೆಗಳುವವರು ಒಂದಿಷ್ಟು ಜನ ಇದ್ದಾರೆ. ಅಲ್ಲೆಲ್ಲೊಂದು ದೂರ ಆಗಿ ಒಂದಿಷ್ಟು ಪ್ರಕರಣ ಆಗಿ ಸಾಂಸಾರಿಕವಾಗಿ ಸಮಸ್ಯೆಗೆ ಸಿಲುಕುವವರು, ವೈಯಕ್ತಿಕವಾಗಿ ಸಮಸ್ಯೆಗೆ ಸಿಲುಕುವವರು ಸಹ ಇದೆ. ಚುನಾವಣಾ ಸಂದರ್ಭದಲ್ಲಿ ಅಡ್ಡಂಡ ಕಾರ್ಯಪರವರು ಬಳಸಿದ ಪದಕ್ಕಾಗಿ ಹಲವಾರು ಕೇಸ್ಗಳು ದಾಖಲಾಯಿತು. ಅವ್ರನ್ನೂ ಬಂಧನ ಹಂತಕ್ಕೆ ಅವ್ರಿಗೂ ತಲುಪಿತು. ಎಲ್ಲ ಹೋಗ್ತಾರೆ, ಕೋರ್ಟಿಗೆ ಹೋಗಿ ಬೇಲ್ ತಗೊಂಡು ಬರ್ತಾರೆ, ಮತ್ತೆ ಹತಾಶರಾಗಿ ಕೂತಿರ್ತಾರೆ. ಆದರೆ ಇದನ್ನು ಟ್ವಿಸ್ಟ್ ಮಾಡುವಂಥದ್ದು ತಪ್ಪು. ನಾನು ಹೇಳೋದು, ಇದು ಪ್ರಶ್ನೆ ಮಾಡೋದಕ್ಕಾಗಿ FIR ಅಲ್ಲ. ನೀವು ಪ್ರಶ್ನೆ ಮಾಡ್ತಿರೋ ವೇ ಸರಿಯಿಲ್ಲದಕ್ಕಾಗಿ ತಪ್ಪಿರುವಂಥದ್ದು. ನಿಮ್ಮ ಉದ್ದೇಶ ಸರಿ ಇದ್ದರೆ, ನಿಜ ಯಾರೋ ಒಬ್ಬರ ಉದ್ದೇಶ ಸರಿ ಇದ್ದರೆ ಯಾರೂ ಅದನ್ನು ಟೀಕೆ ಮಾಡೋಕ್ಕೆ ಹೋಗಲ್ಲ. ಅವ್ರು ಹೇಳೋ ಶೈಲಿ ತಪ್ಪಿರುವಂತ ಹೇಳ್ಬೋದು, ವಿಷಯ ಕರೆಕ್ಟಾಗಿ ಹೇಳ್ತಿದ್ರೆ ಅಂತ ಹೇಳ್ತಾರೆ. ಆದರೆ ಏನು ಬಹುಶಃ ಸೋಷಿಯಲ್ ಮೀಡಿಯಾ ಇವತ್ತು ಏನು ಯಾವುದೋ ಒಂದು ವಿಚಾರವನ್ನು, ಅಭಿವೃದ್ಧಿ ಕಾಮಗಾರಿಗಳಿರ್ಬೋದು, ಸಮಸ್ಯೆಗಳಿರ್ಬೋದು, ಕೊರತೆಗಳಿರ್ಬೋದು, ಇವೆಲ್ಲವೂ ಇವತ್ತು ಕೇಳ್ತಿರುವಂಥದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ. ಸಂಘ ಸಂಸ್ಥೆಗಳು ಇವತ್ತು ಅಸ್ತಿತ್ವವನ್ನು, ಬಹುತೇಕ ಸಂಘ ಸಂಸ್ಥೆಗಳು ತನ್ನ ಅಸ್ತಿತ್ವವನ್ನು ಕಳ್ಕೊಂಡಿದೆ. ರಾಜ್ಯಕ್ಕೆ ಪಕ್ಷಗಳು ಸಹ ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡಿದೆ. ಎಷ್ಟೊಂದು ಪಕ್ಷಗಳಿಲ್ಲ. JDS ಜಿಲ್ಲಾಧ್ಯಕ್ಷರಿಲ್ಲದೆ ಎಷ್ಟು ಸಮಯ ಆಯಿತು? ಕಮ್ಯುನಿಸ್ಟ್ ಪಕ್ಷಗಳು ಅಲ್ಲೊಂದು ದುರ್ಗಾ ಪ್ರಸಾದ್ ಅವರು ವಾರಕ್ಕೊಂದು ಪ್ರೆಸ್ ಮೀಟ್ ಮಾಡಿದ್ರು. ಅವರು ಪಾಪ ವಿರಾಜಪೇಟೆಗೆ ಒಂದು ಆ ರಸ್ತೆ ವಿಸ್ತರಣೆಗೆ ಒಂದು ಸಂಬಂಧಪಟ್ಟಕ್ಕೆ ಅಲ್ಲಿ ಕೂತ್ಬಿಟ್ಟಿದ್ದಾರೆ. ಅವ್ರು ರಸ್ತೆ ವಿಸ್ತರಣೆ ಒಂದು ವಿಚಾರವನ್ನು ಒಂದಿಷ್ಟು ಯೂಟ್ಯೂಬಲ್ಲಿ ಒಂದು ಹೇಳಿಕೆ ಕೊಡೋ ಬಿಟ್ಟರೆ ಅವರು ನಿಂತೋಯ್ತು. ಮೊದಲು ಮಡಿಕೇರಿ ಪ್ರೆಸ್ ಕ್ಲಬ್ಬಲ್ಲಿ ಬಂದು ನಿರಂತರವಾಗಿ ಪ್ರೆಸ್ ಮೀಟ್ ಮಾಡಿದ್ರು. ಪ್ರಶ್ನಿಸುವಂಥ ಇದೇ ಇಲ್ಲ. ಇವತ್ತು ಸಂಘಟನೆಗಳು ಎಲ್ಲಿ ಪ್ರಶ್ನೆ ಮಾಡ್ತಾರೆ? ಸಾರ್ವಜನಿಕ ಸಂಘಟನೆಗಳೆಲ್ಲಿದೆ? ರೈತಪರ ಸಂಘಟನೆಗಳು ಸ್ವಲ್ಪ ಒಂದಿಷ್ಟು ಕುಟುಕು ಜೀವ ಉಟ್ಕೊಂಡಾಗೆ, ಆನೆ ದಾಳಿ ಆದಾಗ, ಹುಲಿ ದಾಳಿ ಆದಾಗ, ಇನ್ಯಾರೋ ಲೋನ್ ಪಾವತಿ ಮಾಡದೇ ಇದ್ದಾಗ ಒಂದಿಷ್ಟು ಲೋನ್ ಪಾವತಿ ಮಾಡಬೇಕಂತ ಬ್ಯಾಂಕ್ ಅವ್ರು ಬಲವಂತ ಮಾಡಿದೆ ಅಂತ ಹೇಳುವಾಗ ಪ್ರಶ್ನೆ ಮಾಡ್ತಾ ಬಿಟ್ರೆ, ಇವತ್ತು ಪ್ರಶ್ನೆ ಮಾಡುವವರು ಇಲ್ಲ. ಪ್ರಶ್ನೆ ಅಂತ ಹೇಳೋದಕ್ಕಿಂತ ಕೇಳುವವರಿಲ್ಲ. ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಪ್ರಸ್ತುತಪಡಿಸುವವರಿಲ್ಲ. ಹೇಗೆ ಆಡಳಿತ ಪಕ್ಷ ಜವಾಬ್ದಾರಿ ಇರಬೇಕಾಗುತ್ತೆ ಹೇಳಿದ್ರೆ ಅದು ಪ್ರತಿಪಕ್ಷಗಳ ಮೇಲೆ ಅವಲಂಬಿಸಿರುತ್ತೆ, ಅಥವಾ ಸಂಘ ಸಂಸ್ಥೆಗಳ ಮೇಲೆ ಇರುತ್ತೆ. ಯಾರೋ ಒಬ್ಬರು ಭಯಭೀತರಾಗಿ, ನಾವೇ ತಮಾಷೆಗೆ ಹೇಳ್ತೀವಿ, ಮಾದೇಟ್ರ ತಿಮ್ಮಯ್ಯ ಅವರು ಎಲ್ಲಾದರೂ ವೆಹಿಕಲ್ ಕಸ ಬಿಸಾಕಿದಾಗ, ಅಲ್ಲಿ ವೆಹಿಕಲ್ನ ಎತ್ತಿದಾಗ ನಾವು ಏನು ಕಸ ಬಿಸಾಕಿದ್ರೆ ಮಾದೇಟ್ರ ತಿಮ್ಮಯ್ಯ ಬರ್ಬೋದು ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಆ ಥರ ಒಂದು ಭಯ ಒಬ್ಬ ವ್ಯಕ್ತಿ ಮಾಡೋದಕ್ಕೆ ಅಷ್ಟು ಭಯ ಆಗುತ್ತೆ. ಇಲ್ಲ ನಾವು ಕಸ ಬಿಸಾಕೋ ಯಾರೋ ಕೇಳಿದಂತೆ ಆ ಥರ ಭಯ ನಮಗಿಲ್ಲದೆ ಹೋದರೆ ಏನೂ ಆಗೋಲ್ಲ. ಭಯ ಅಂತೇಳಿ ರಾಜಕೀಯದಲ್ಲಿ ಇರುವವರಿಗೂ ಸಹ ಚುನಾವಣೆಗೆ ನಾನು ಎದುರಿಸಬೇಕಾದ್ರೆ ಇದೊಂದು ಪ್ರಶ್ನೆಗಳಾಗ್ಬೋದು, ನಾನು ಕೆಲಸ ಮಾಡಬೇಕಾಗುತ್ತೆ ಅಂತ ಆಗುತ್ತೆ. ಸಹಜವಾಗಿ ಪೊನ್ನಣ್ಣವ್ರನ್ನ ಒಬ್ಬ ಜನಪ್ರತಿನಿಧಿಯಾಗಿ ನಿರಂತರವಾಗಿ ಕ್ಷೇತ್ರ ವ್ಯಾಪ್ತಿಯೊಳಗೆ ಸಂಪರ್ಕ ಹೊಂದಿದ್ದಾರೆ. ಸರ್ಕಾರ ಮಟ್ಟದಲ್ಲಿ ದೊಡ್ಡ ಮಟ್ಟದ ಪ್ರಭಾವವನ್ನು ಹೊಂದಿದ್ದಾರೆ. ಪಕ್ಷದ ಒಳಗೇನೂ ದೊಡ್ಡ ಮಟ್ಟದ ಪ್ರಭಾವ ಹೊಂದಿದ್ದಾರೆ. ನಿರಂತರವಾಗಿ ಕ್ಷೇತ್ರದ ಸಂಪರ್ಕದೊಂದಿಗೆ ತನ್ನ ಇತಿಮಿತಿ ಒಳಗೆ ಎಷ್ಟು ಅನುದಾನಕ್ಕೆ ಸರಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಅನುದಾನವನ್ನು ತರುವ ಕೆಲಸಗಳನ್ನು ಮಾಡ್ತಾರೆ. ಒಂದು 3 ವರ್ಷದಲ್ಲಿ ಮಾಡಿರೋ ಕೆಲಸಗಳು ಏನೇನು ಮಾಡಿಲ್ಲ, ತೀರಾ ಸಾರಾಸಗಟವಾಗಿ ಒಬ್ಬ ಬೇಜವಾಬ್ದಾರಿ ಜನಪ್ರತಿನಿಧಿ ರೀತಿಯಲ್ಲಿ ಅವರನ್ನು ಪ್ರಶ್ನೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ಹಲವಾರು ಪ್ರದೇಶಗಳಲ್ಲಿ ಕೆಲಸವೇ ಆಗದ ಪ್ರದೇಶದಲ್ಲಿ ಕಾಂಕ್ರೀಟ್ ರಸ್ತೆಗಳು ಮಾಡಿದರೆ, ಮುಖ್ಯ ರಸ್ತೆ ಸಮಸ್ಯೆ ಇರ್ಬೋದು, ಹೆದ್ದಾರಿಗಳ ಸಮಸ್ಯೆ ಇರ್ಬೋದು. ಆದರೆ ಎಷ್ಟೋ ವರ್ಷಗಳ ಬೇಡಿಕೆ ಕೊಟ್ಟು ಒಂದು ಸಂಪರ್ಕ ರಸ್ತೆಗಳನ್ನು ಮಾಡದಿರೋದ್ರಲ್ಲಿ ಇವರು ಮಾಡಿಕೊಟ್ಟಿದ್ದಾರೆ. ಅವರು ಹೇಳುವ ಪ್ರತಿಕ್ರಿಯೆನೇ ಬೇರೆ. ನೀವು ಟೀಕೆ ಮಾಡುವವರು ಅದನ್ನು ನೀವು ಗಮನಿಸೋದೇ ಇಲ್ಲ. ನೀವು ಟೀಕೆ ಮಾಡ್ತಾ ಹೋದಾಗಿ ನಮಗೆ ಇದು ಉಪಕಾರ ಆಗ್ತಿದೆ, ಇಷ್ಟು ವರ್ಷದಿಂದ ಮಾಡಿದ್ರೆ ಇವರು ಯಾಕೆ ಟೀಕೆ ಮಾಡ್ತಾರೆ? ಆಗ ಅವ್ರ ಬಗ್ಗೆ, ಟೀಕೆ ಮಾಡುವವ್ರ ಬಗ್ಗೆ ಕೆಟ್ಟ ಭಾವನೆ ಬರ್ತದೆ. ಟೀಕೆ ಮಾಡೋದ್ರಿಂದ ಒಬ್ಬನ ತಪ್ಪಿತಸ್ಥ ಸ್ಥಾನಕ್ಕೆ ನಿಲ್ಲಿಸ್ಬೋದು, ಅವನನ್ನು ಸೋಲಿಸಿಬಿಡ್ಬೋದು, ಅವನನ್ನು ಸಮಾಜದಲ್ಲಿ ಕೆಟ್ಟ ರೀತಿಯಲ್ಲಿ ಬಿಂಬಿಸ್ಬೋದು ಅಂತ ಹೇಳಿದ್ರೆ ಅದು ಭ್ರಮೆ. ಅದರಿಂದ ಯಾವ ಪ್ರಯೋಜನ ಆಗೋದಿಲ್ಲ. ಆದರೆ ಆ ಕೆಲಸ ಮಾಡುವ ಒಬ್ಬ ವ್ಯಕ್ತಿ, ವಿಷಯದ ಪರ ಇರುವ ವ್ಯಕ್ತಿ ಆದರೆ 100% ಜನ ಆ ವಿಷಯ ನಿಲ್ಲುತ್ತೆ, ಸತ್ಯ ನಿಲ್ಲುತ್ತೆ. ವಿನಯ ಸ್ವಾಮಿಯ ಸಾವಿನ ಪ್ರಕರಣದಲ್ಲಿ ತೆನ್ನೀರಿನ ಮೈನ ಕೊಲೆಗಾರನೇ ಅಂತ ಹೇಳೋ ರೀತಿಯಲ್ಲಿ ಇವತ್ತು ಕೆಲವರು ಸೋಷಿಯಲ್ ಮೀಡಿಯಾ ಬಿಂಬಿಸ್ತಾ ಇದ್ದಲ್ಲ, ಅದು ನಿಜ ಆಗಿದ್ರೆ ಅಲ್ಲ. ಆದರೆ ಆ ಬಿಂಬಿಸುವ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ತೆನ್ನೀರ ಮೈನವ್ರನ್ನ ಮುಗಿಬೀಳ್ತಾರೆ, ಒಂದಷ್ಟು ಜನ ಮುಗಿಬೀಳ್ತಾರೆ. ನಾನು ಮೈನನ್ನು ಹೊಗಳುವಂಥದ್ದಲ್ಲ, ಕೆಲವು ಸಲ ವ್ಯಾಪ್ತಿ ಮೀರಿ ತೆನ್ನೀರ ಮೈನ ಹೊಗಳುವ ಕೆಲಸವನ್ನು ಅತಿಯಾಗಿ ಮಾಡಿಬಿಡ್ತಾರೆ. ಸಣ್ಣ ಕೆಲಸಕ್ಕೂ ದೊಡ್ಡ ರೀತಿಯಲ್ಲಿ ಪ್ರಚಾರ ಕೊಡುವಂಥದ್ದು, ವರ್ಣಿಸುವ ರೀತಿ ಮಾಡ್ತಾರೆ. ತನಗೆ ಅಕ್ಷರ ಒಲಿದಿದೆ, ಆ ಅಕ್ಷರವನ್ನು ತನಗೆ ಹೇಗೆ ಬೇಕು ಹಾಗೆ ಪ್ರಸ್ತುತ ಮಾಡೋ ಕೆಲಸ ಮಾಡ್ತಾರೆ. ಆದರೆ ಅದೇ ನೋಡಿ, ಮಡಿಕೇರಿಯಲ್ಲಿ ಜಿಲ್ಲಾಧಿಕಾರಿ ತಡೆಗೋಡೆಗೆ ಅದು ದುರುಪಯೋಗ ಆದಾಗ ಅದನ್ನು ಒಬ್ಬಂಟಿಯಾಗಿ ನಿಂತು ಫೇಸ್ ಮಾಡಿದರು. ಆ ಇಂಜಿನಿಯರ್ ಮನೆಗೆ ಹೋಗೋ ರೀತಿಯಲ್ಲಿ ಮಾಡಿದ್ರು. ಇವನು ಗ್ರೇಟರ್ ರಾಜ ಸೀಟಿಗೆ ಹೋದರು. ಅವರ ಕ್ರಮಗಿದೆ, ಅದನ್ನು ನಿಮ್ಗೆ ಯಾರು ಹೊಗಳೋದಿಲ್ಲ. ತೆನ್ನೀರ ಮೈನ ನಕಾರಾತ್ಮಕವಾಗಿ ಹೇಳುವವರು ಸಹ ಈ ಒಂದು ಮಹತ್ವದ ಕೆಲಸವನ್ನು ಮಾಡಿ ಯಾರು ಮಾಡಬೇಕಾಗಿತ್ತು? ನಿಮ್ಮ ಅವಧಿಯಲ್ಲಿ ಆದ ಲೋಪ ಅಲ್ವಾ ಅದಲ್ಲ? ಇದೆಲ್ಲ ಕಮಿಷನಿಗಾಗಿ ಮಾಡಿದ ಕೆಲಸಗಳು. ಜಿಲ್ಲಾಧಿಕಾರಿ ತಡೆಗೋಡೆ ಇರಲಿ, ರಾಜ ಸೀಟ ತಡೆಗೋಡೆ ಇರಲಿ, ಇದೆಲ್ಲ ಒಬ್ಬ ಜನಪ್ರತಿನಿಧಿ ಆಗಿದ್ದಾಗ ಕಮಿಷನ್ ತೆಗೆದುಕೊಂಡು ಗುತ್ತಿಗೆಯನ್ನು ಕೆಲಸ ಕೊಟ್ಟದ್ದು ಮಾಡಿದ್ದು. ನೀವು ಕೆಲಸ ಪಡ್ಕೊಂಡಿದೆ, ಗುತ್ತಿಗೆದಾರ ಕಮಿಷನ್ ಕೊಟ್ಟು ಕೆಲಸ ಮಾಡಿದ ನಂತರ ಕಮಿಷನ್ ಕೊಡೋದೆಲ್ಲ ಕೇಳಿದ್ರಲ್ಲ. ಬಿಲ್ ಪಾಸ್ ಆಗೋದಕ್ಕೆ ಎಷ್ಟು ಪರ್ಸೆಂಟೇಜ್ ನಿಗದಿ ಮಾಡ್ತಾರೆ. ಇದು ಹಾಗೆಲ್ಲ, ಟೆಂಡರ್ ಕೊಡುವಾಗನೇ ಇಷ್ಟು ಕಮಿಷನ್ ಕೊಟ್ಟು ಕೆಲಸ ಮಾಡಿ, ಯಾರು ಹಣ ಕೊಡ್ತಾರೆ ಆ ಕಮಿಷನ್. ಅದೇ ರೀತಿ ಅಲ್ಲೂ ಸಹ ಗ್ಲಾಸ್ ಬ್ರಿಡ್ಜಿಗೆ ಅದೇ ಥರ ಒಂದು ಪ್ರೋಸೆಸ್ ಮಾಡಿದ್ರು. ರಾಜಕಾರಣಿಗಳು ಎಲ್ಲ ಸೇರಿಕೊಂಡು, ಜನಪ್ರತಿನಿಧಿ ಎಲ್ಲ ಸೇರಿಕೊಂಡು ಮತ್ತೊಂದು ಗ್ಲಾಸ್ ಬ್ರಿಡ್ಜನ್ನು ರಾಜಶೀಲಿ ಮಾಡಿಕೊಂಡು, ಯಾವಾಗ ಹೆಚ್ಚು ಚರ್ಚೆ ಆಯಿತು, ಸದ್ದು ಗೊದ್ದಲ ಇಲ್ಲದೆ ಅದನ್ನು ಮುಚ್ಚಿ ಹಾಕಿದ್ರು.
ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕರೇ ಇಲ್ಲಿಂದ ಹಾಸನಕ್ಕೆ ಓಡುವಂಗೆ ಆಯಿತು. ಇಲ್ಲಿ ಆ ಕಂಪ್ಯೂಟರ್ನ ಆಪರೇಟ್ ಮಾಡೋ ಟೆಂಡರ್ ಪ್ರಕ್ರಿಯೆಯನ್ನು ದುರುಪಯೋಗ ಪಡಿಸ್ಕೊಂಡು ಇವರೇನು ಓಪನ್ ಮಾಡಿಕೊಂಡು ಯಾರನ್ನು ಹಾಕ್ತಾರೆ ಏನು ಹಾಕ್ತಾರೆ ಅಂದರೆ ಬೆಂಗಳೂರು ನಿಯಂತ್ರಣ ಮಾಡಿದ್ರು. ಹೆಸರು ಮಡಿಕೇರಿ ಆಫೀಸಿಗೆ ಕಂಟ್ರೋಲ್ ಮಾಡ್ತಿದ್ದು ಬೆಂಗಳೂರಿಗೆ. ಈ ಪ್ರಕರಣ ಹೆಚ್ಚು ಡೆಪ್ತಿಗೆ ಹೋದರೆ ಎಲ್ಲರಿಗೆ ಮುಳುವಾಗುತ್ತೆ ಅಂತ ಕಾರಣಕ್ಕೆ ಅದನ್ನು ಮುಚ್ಚೇ ಬಿಟ್ಟರು. ಆಯ್ತು, ನಿಮಗೆ ಗ್ಲಾಸ್ ಬ್ರಿಡ್ಜ್ ಬೇಕು ಅಂತ ಹೇಳಿದವರು ಯಾರು? ಬೇಕು ಅಂತ ಹೇಳಿದ್ರೆ ಕಂಟಿನ್ಯೂ ಮಾಡಬೇಕಲ್ವಾ? ಯಾವುದೊಂದು ಯೋಜನೆ ಮಾಡಬೇಕು ಅಂದರೆ ಅದನ್ನು ಚರ್ಚೆ ಮಾಡ್ತಾನೆ ಮಾಡೋದು. ಅದು ಸಹ ಸೋಷಿಯಲ್ ಮೀಡಿಯಾದ ಪರಿಣಾಮನೇ. ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಸಾಕಷ್ಟು, ಇವನ್ ಗ್ಲಾಸ್ ಬ್ರಿಡ್ಜ್ಗಳು ಈಗ ಅಬ್ಬೆ ಫಾಲ್ಸಿಗೆ ಹೋಗುವಲ್ಲಿ ಇರುವಂಥ ಗ್ಲಾಸ್ ಬ್ರಿಡ್ಜ್ ನಿಂತಿದ್ದು ಸಹ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗಿರೋ ಕಾರಣಕ್ಕಾಗಿ, ಸೋಷಿಯಲ್ ಮೀಡಿಯಾದಲ್ಲಿ ಅದರ ಬಗ್ಗೆ ಹೆಚ್ಚು ವ್ಯಾಪಕವಾಗಿ ಚರ್ಚೆ ಮಾಡಿದ ಕಾರಣಕ್ಕಾಗಿ. ಹೆಚ್ಚು ಪರಿಣಾಮಕಾರಿಯಾಗಿ ಬಳಸ್ಕೊಂಡ್ರೆ ಸೋಷಿಯಲ್ ಮೀಡಿಯಾ ಜನರಿಗೆ ರೀಚ್ ಆಗುವಂಥದ್ದು. ಇವಾಗ ಹೆಚ್ಚು ಜನರಿಗೆ ತಲುಪ್ತಿರೋದೇ, ಜನರಿಗೆ ಇವತ್ತು ರೀಚ್ ಆಗ್ತಿರೋದೇ ಸೋಷಿಯಲ್ ಮೀಡಿಯಾಗಳ ಮೂಲಕ. ಏನಾದರೂ ಕಮ್ಯುನಿಕೇಷನ್ ಇವತ್ತು ಕ್ರಾಂತಿ ಆಗಿದರೆ ಟೆಲಿಕಮ್ಯುನಿಕೇಷನ್ ಕ್ರಾಂತಿ ಆಗಿದೆ. ಇವತ್ತು ಪ್ರತಿಯೊಬ್ಬರ ಹತ್ರನೂ ಮೊಬೈಲ್ ಇದೆ, ಪ್ರತಿಯೊಬ್ಬರ ಹತ್ರನೂ ವಾಟ್ಸಪ್ ಇದೆ. ವಯಸ್ಸಾದವರು ಇರ್ಬೋದು, ಮಕ್ಕಳಿರ್ಬೋದು, ಪ್ರತಿಯೊಬ್ಬರಿಗೆ ಜಾಗತಿಕವಾಗಿ ನಡೆದಿರೋ ಎಲ್ಲ ವಿದ್ಯಮಾನಗಳ ಅರಿವಿದೆ. ವೆಯ್ಟ್ ಮಾಡಬೇಕಾಗಿಲ್ಲ. ಆದರೆ ನನಗನ್ಸೋದು ಇನ್ನೂ ಸಹ ಪೊಲೀಸರು ಈಗ ನೀವು ಚರ್ಚೆಯ ಪ್ರಾರಂಭ ಹಂತದಲ್ಲಿ ಏನು ಕಾನೂನು ಉಲ್ಲಂಘನೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಸೋಷಿಯಲ್ ಮೀಡಿಯಾನ ಬಳಸ್ತಾ ಇದ್ದಾರೆ. ಅದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಕಾನೂನು ವ್ಯಾಪ್ತಿಗೆ ಮೀರಿ ತೇಜೋವಧೆ ಮಾಡುವಂಥ ಪ್ರಕರಣ ಅಥವಾ ಅಪಪ್ರಚಾರ ಮಾಡುವಂಥದ್ದು, ಸುಳ್ಳು ವಿಚಾರಗಳನ್ನು ಹಬ್ಬಿಸುವಂಥದ್ದು, ಮತೀಯ ಭಾವನೆಗಳನ್ನು ಕೆರಳಿಸುವಂಥದ್ದು, ಧಾರ್ಮಿಕ ವಿಚಾರವನ್ನು ಕಲಕುವಂಥದ್ದು, ವ್ಯಕ್ತಿಗತವಾಗಿ ಅವಮಾನ ಮಾಡುವಂಥದ್ದು, ಕುಟುಂಬದ ವಿಚಾರವನ್ನು ಎತ್ತಿಕೊಂಡು ಬರುವಂಥದ್ದು, ಇವ್ರ ಮೇಲೆಲ್ಲರ ಮೇಲೆ ಪ್ರಕರಣ ದಾಖಲು ಮಾಡಬೇಕು. ಇದನ್ನು ನಿಯಂತ್ರಣ ಮಾಡದೆ ಹೋದರೆ, ಈಗಲೇ ಪ್ರಾರಂಭಿಕ ಹಂತದಲ್ಲೇ ಕಂಟ್ರೋಲ್ ಮಾಡದೆ ಹೋದರೆ ಇದು ಎಲ್ಲ ಮೀರಿ ಹೋಗುತ್ತದೆ. ಯಾರಿಗೆ ಬದುಕಕ್ಕೆ ಸಾಧ್ಯ ಆಗೋದಿಲ್ಲ. ಯಾರೊಬ್ಬರು ಮುಖಂಡರು ಹೇಳ್ತಾ ಇದ್ರು, ನೀವು ಬೆಳಿಗ್ಗೆದ್ದು ವಾಟ್ಸಪ್ ನೋಡಿದ್ರೆ ಹೊರಗೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ, ಫುಲ್ ಕೆಟ್ಟೋಗಿದೆ ಪರಿಸ್ಥಿತಿ, ಎಲ್ಲ ಹೊಡೆದಾಟ ಆಗ್ತಿದೆ, ನಮಗೆ ಹೊರಗೆ ಹೋಗೋಕ್ಕಾಗಲ್ಲ. ಆದರೆ ಹೊರಗೆ ಬಂದು ನೋಡಿದ್ರೆ ಅಂತ ಯಾವುದು ಕಾಣೋದು, ಎಲ್ಲ ನಾರ್ಮಲ್ ಆಗಿ ಇರ್ತಾರೆ ಅಂತ ಹೇಳಿದ್ರು ಅವರು. ನಿಜ ಅಂತ ಅನ್ನಿಸ್ತದೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದರೆ ಅಂಥ ಒಂದು ವಾತಾವರಣ ಕಾಣ್ತಾ ಇದೆ, ಏನೋ ಆಗೋಗಿದೆ, ಹೊರಗೆ ಬರೋಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅನಿಸ್ತದೆ. ಆದರೆ ಹೊರಗೆ ಬಂದು ನೋಡಿದ್ರೆ ಅಂಥದ್ದು ಏನೂ ಇರೋದಿಲ್ಲ. ಈಗ ವಿನಯ ಸ್ವಾಮಿಯ ಪ್ರಕರಣ ಇರ್ಬೋದು, ದೊರೆದೇವಿಯ ಪ್ರಕರಣ ಇರ್ಬೋದು, ಇಲ್ಲಿ ವಿಚಾರಕ್ಕಿಂತ ರಾಜಕೀಯ ವಿಚಾರವೇ ಮುಖ್ಯ ಆಗಿರುವಂಥದ್ದು. ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡ್ಕೊಂಡಿರುವಂಥದ್ದು. ಈಗ ಸೋಷಿಯಲ್ ಮೀಡಿಯಾ ಕೇವಲ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಇರೋದಲ್ಲ, ಮಡಿಕೇರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲೂ ಬಳಸೋರಿದ್ದಲ್ಲ. ಇಲ್ಲಿ ಯಾಕೆ ಡಾಕ್ಟರ್ ಮಂತ್ರಗೌಡ, ಅಪ್ಪಚ್ಚುರಂಜನ ವಿಚಾರಗಳ ಬಗ್ಗೆ ಹೆಚ್ಚು ಚರ್ಚೆ ಆಗೋದಿಲ್ಲ? 1-2% ಅಲ್ಲೊಂದು ಇಲ್ಲೊಂದು ಫ್ಲೋ ಅಲ್ಲಿ ಬಂದು ಹೋಗ್ತಾ ಬಿಟ್ಟರೆ ಅದನ್ನು ಹೆಚ್ಚು ಟಾರ್ಗೆಟ್ ಆಗಿ ಮಾಡ್ಕೊಳ್ಳೋದು ಯಾಕೆ ಇಲ್ಲ? ಅಲ್ಲಿ ಚರ್ಚೆನೇ ಆಗೋದು. ಇಲ್ಲಿ ವಿಷಯ ಸಮಸ್ಯೆಗಳಿಲ್ವಾ? ರಸ್ತೆ ಸಮಸ್ಯೆಗಳಿಲ್ವಾ? ಕಾಡಾನೆ ಸಮಸ್ಯೆಗಳಿಲ್ವಾ? ಬೇರೆ ವಿಚಾರಗಳ ಬಗ್ಗೆ ಸಮಸ್ಯೆ ಇಲ್ವಾ? ಇಲ್ಲಿ ಸಮಸ್ಯೆ ಇದೆಯಲ್ವಾ? ಯಾಕೆ ಈ ಕ್ಷೇತ್ರದ ಬಗ್ಗೆ ಬರೋದೇ ಇಲ್ಲ? ಇಲ್ಲೇ ಕೊಂದುಕೊರತೆಗಳ ಬಗ್ಗೆ ಎತ್ತಿ ತೋರಿಸೋದಕ್ಕೆ ಯಾಕಿಲ್ಲ? ಇಲ್ಲಿ ಎಲ್ಲ ಚಿನ್ನದ ಲೇಪಿತ ರಸ್ತೆ ಇದೆ. ಮಡಿಕೇರಿ ಕ್ಷೇತ್ರ ವ್ಯಾಪ್ತಿಯಲ್ಲೆಲ್ಲ ಚಿನ್ನದ ವ್ಯಾಪ್ತಿ ರಸ್ತೆ ಇರೋದ. ಆನೆಗಳೆಲ್ಲ ಕಾಡಿನ ಈಚೆ ಬರೋದೇ ಇಲ್ಲ. ಅರಣ್ಯ ಅಂತ ಹೇಳಿದ್ರೆ ಈಚೆ ಪ್ರೈವೇಟ್ ಅಂದರೆ ಕಾಲು ಅವರಿಗೆ ಬೆಂಕಿ, ಲಕ್ಷ್ಮಣ ರೇಖೆ ಅಂತೆ. ಈ ಖಾಸಗಿ ಜಾಗ ಇದು ಹೋಗಬಾರ್ದು ಅಂತೇಳಿ ಆನೆಗಳೆಲ್ಲ ಕಾಡೊಳಗೆ ಇರೋವಂಥದ್ದು. ಇಲ್ಲಿ ಏನು ಸಾವು ನೋವು ಎಟೆಗಳು ಏನೂ ಆಗ್ತಿಲ್ಲ, ಇಲ್ಲಿ ಏನು ಅಪಘಾತಗಳು ಆಗ್ತಿಲ್ಲ, ಇಲ್ಲೇನು ಸಾವು ನೋವು ಆಗ್ತಿಲ್ಲ, ಇಲ್ಲಿ ಜನಕ್ಕೆ ಸಮಸ್ಯೆ ಇಲ್ಲ. ಇಲ್ಲಿ ಇರುವಂಥ ಸೂರ್ಲಭ್ಯ ಇರೋದು ಊರನ್ನೇ ಜನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಇವತ್ತು. ಯಾರ್ಯಾರೋ ಬಂದು 300 ಎಕರೆ 400 ಎಕರೆ ಜಾಗವನ್ನು ಖರೀದಿ ಮಾಡ್ತಾ ಇದ್ದಾರೆ. ಪ್ರಕೃತಿ ಇಲ್ಲಿ ಅವರಿಗೆ ಸೊಬಗು ಆಗಬೇಕಾಗಿತ್ತು. ಇವತ್ತು ನಮಗೆ ಹೋದ್ರೆ ಇದೆಲ್ಲೋ ಯಾರೋ ಬಂದು ಪ್ರವಾಸೋದ್ಯಮನೋ ಇನ್ನೇನೋ ಬೇರೆ ಬೇರೆ ಉದ್ಯಮಗಳನ್ನು ಪ್ರಾರಂಭಿಸೋಕೆ ಜಾಗ ಹೋಗುತ್ತದೆ. ಇದನ್ನು ಯಾರಿಗೂ ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತ ಅನಿಸುತ್ತೇನೆ ಇಲ್ಲ. ಅದು ನಮಗೆ ನೀವು ಬಿಟ್ಟು ಹೋಗಬೇಡಿ ಅಂತ ಹೇಳೋಕ್ಕಾಗಲ್ಲ. ಅವ್ರು ಇರುವಂಗೆ ಮಾಡಬೇಕಾದ್ರೆ ಏನು ಮಾಡಬೇಕಲ್ಲ, ಏನಾದ್ರು ಯೋಚನೆ ಮಾಡಬೇಕಲ್ಲ. ಅದ್ರ ಬಗ್ಗೆ ನಾವು ಚರ್ಚೆನೇ ಮಾಡ್ತಿರಲ್ಲ. ಪ್ರವಾಸೋದ್ಯಮದಿಂದ ಆಗ್ತಿರುವಂಥ ವ್ಯತಿರಿಕ್ತ ಪರಿಣಾಮಗಳ ಬಗ್ಗೆ ಯಾರು ಗಂಭೀರವಾಗಿ ತೆಗೆದುಕೊಳ್ತಾನೆ ಇಲ್ಲಲ್ಲ. ನಾನು ಗಮನಿಸಿದೆ, ಒಂದು ಗೋಣಿಕೊಪ್ಪದ ಒಂದು ಗುಂಡಿ, ನಾನು ಸಾಕಷ್ಟು ಗುಂಡಿ ನೋಡಿದ್ದೀನಿ. ಅದು ಮನಸ್ಸು ಮಾಡಿದ್ರೆ ದೊಡ್ಡ ಗುಂಡಿ ಅಲ್ಲ, ಮುಚ್ಚಕ್ಕೆ ಆಗದೇ ಅದು ಬರಲ್ಲ, ಮಾಡ್ತಾ ಇರಲಿಲ್ಲ. ಯಾಕಂದರೆ ಅವ್ರು ಹಾಕಿದ್ದಾರೆ, ನಾವು ಯಾಕೆ ಮಾಡಬೇಕು, ಅವ್ರು ಹೇಳಿದಾಗ ಯಾಕೆ ಮಾಡಿ ಒಂದು 15 ದಿನ ಕಳೀಲಿ ಅಂತ ಹೇಳುವವರು ಉದ್ದೇಶದಿಲ್ಲ. ಅದಕ್ಕೆ ಕೇಳುವವನು ಅವ್ನು ಹೇಳಿದಕ್ಕೆ ನಾನು ಯಾಕೆ ಮಾಡಬೇಕು ಅಂತ ಅವನು ಹಠ ಮಾಡಿ ಮೊಂಡುವದನ ಮಾಡಿಕೊಂಡು ಅವರು ಅದು ಕೂತಿರ್ತಾರೆ. ಅದೇ ಒಂದು ನಿರ್ಲಿಪ್ತವಾಗಿರುವವರು ಒಂದು ಹೇಳಿದಾಗ ಯಾಕೆ ಕೇಳ್ತಾರೆ? ಕೆಲವರು ಏನು ನಿರ್ಲಿಪ್ತ, ಅವ್ನು ಹೇಳೋದು ಸರಿ ಇರ್ತಪ್ಪ, ಅವನಿಗೆ ದುರುದ್ದೇಶ ಇಲ್ಲ, ಆ ಫೀಲ್ ಇದ್ದರೆ, ನಿಮ್ಮ ಹತ್ರ ದುರುದ್ದೇಶ ಇಲ್ಲ ಅಂತೇಳಿ ಫೀಲ್ ಇದ್ದರೆ ಅದು ಮಾಡುವ, ಅವನಿಗೇನೋ ದುರುದ್ದೇಶ ಇಲ್ಲ ಅಂತ ಹೇಳ್ತಾರೆ. ಬ್ರ್ಯಾಂಡ್ ಆಗೋಲ್ಲ, ಬ್ರ್ಯಾಂಡ್ ಆಗೋವರೆ ಕೆಲಸ ಸಮಸ್ಯೆ. ಹಾಗಿರಬೇಕಾದ್ರೆ ನನ್ನ ಪ್ರಕಾರ ಹದ್ದು ಮೀರಿ ವರ್ತನೆ ಮಾಡುವವರ ಮೇಲೆ ಎಲ್ಲರ ಮೇಲೂ ಪ್ರಕರಣ ದಾಖಲಾಗಬೇಕು. ಚಾನ್ಸಸ್ ಇದ್ದರೆ ಕೆಲವರು ನಮ್ಮ ವಕೀಲ ಮಿತ್ರರೊಬ್ಬರು ಹೇಳ್ತಾ ಇದ್ರು, ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿರುವಂಥ ಪ್ರಕರಣಕ್ಕೆ ದೊಡ್ಡ ಗಾಂಭೀರ್ಯತೆ ಏನಿಲ್ಲ, ಒಂದು ಪ್ರಕರಣ ದಾಖಲಿಸ್ತಾರೆ, ಮೊಬೈಲ್ ಸೀಸ್ ಮಾಡ್ಬೋದು, ವಿಚಾರಣೆ ಕರಿಬೋದು, ಹೇಳಿಕೆ ಕೊಡ್ಬೋದು, ಅದ್ರದ್ದು ಏನು ತೀವ್ರ ಥರ ಇಲ್ಲ ಅಂತ ಇರ್ಬೋದು. ಯಾಕೆಂದರೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಜಲತಿಮ್ಮೆಯ ಬಗ್ಗೆ ಅವಹೇಳನ ಮಾಡಿದ ವಕೀಲರಿಗೆ ಒಂದು ಕ್ಷಣವೂ ಅವರು ಬಂಧನ ಆಗಲಿಲ್ಲ. ತಕ್ಷಣ ಅವರು ಆರಾಮ್ಸೆ ಹೊರಗೆ ಬಂದರು, ಮತ್ತೆ ಅವರು ಪ್ರಾಕ್ಟೀಸು ಪ್ರಾರಂಭಿಸಿದರು. ಅದರಲ್ಲಿ ಬೇರೆಯವರ ಮೊಬೈಲ್ ಬಳಸ್ಕೊಂಡು ಅವರು ಬಳಸಿದ್ರು. ಅದೊಂದು ಏನೋ ಕ್ರಮ ಆಗಬೇಕಲ್ಲ. ಆವಾಗೇನೋ ಗಾಂಭೀರ್ಯತೆ ಏನಿರ್ತದೆ? ಇಡೀ ದೇಶದ ಬ್ರಿಟಿಷ್ ಸೇನೆಯಲ್ಲೂ ಇದ್ದು ಕೆಲಸ ಮಾಡಿ ಅವಿಭಜಿತ ಭಾರತ ಪಾಕಿಸ್ತಾನ ವಿಭಜನೆ ಆದ ನಂತರ ಒಂದು ಸೇನೆಗೆ ಒಂದು ಸ್ವರೂಪ ಕೊಟ್ಟಿದ್ದಂಥ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಯುದ್ಧ ಭೂಮಿಯಲ್ಲಿ ಯೋಧರ ರೀತಿಯಲ್ಲಿ ಸ್ವತಃ ಯೋಧರೊಂದಿಗೆ ಸೇನಾಧಿಕಾರಿ ಆಗಿದ್ರೂ ಸಹ, ಉನ್ನತ ಹುದ್ದೆಯಲ್ಲಿಯೂ ಸಹ ಯೋಧರೊಂದಿಗೆ ಯುದ್ಧ ಭೂಮಿಯಲ್ಲಿ ಇರ್ತಿದ್ದಂಥ ಜನತಿಮ್ಮೆಯವರ ಬಗ್ಗೆ ನಾವು ಪ್ರಶ್ನೆ ಮಾಡೋಕ್ಕೆ ಸಾಧ್ಯ ಆಗುತ್ತಾ? 12,000 ಅಡಿಗಳ ಎತ್ತರಕ್ಕೆ ಆ ಕಾಲದಲ್ಲೇ ಯುದ್ಧ ಟ್ಯಾಂಕರನ್ನು ತೆಗೆದುಕೊಂಡು ಹೋದಂಥ ಜನತಿಮ್ಮೆಯ ಬಗ್ಗೆ ನಮಗೆ ಪ್ರಶ್ನೆ ಮಾಡೋಕ್ಕೆ ಯೋಗ್ಯತೆ ಇದೆಯಾ? ಯಾರೇ ಇರಲಿ, ಅವರ ಜಾತಿ ಆಧಾರದಲ್ಲಿ ಅವರು ಯಾವುದೋ ಸಮುದಾಯ ಅಂತ ಕಾರಣಕ್ಕಾಗಿ ನಮಗೆ ಟೀಕೆ ಮಾಡೋಕ್ಕಾಗುತ್ತೆ, ಯಾವುದೋ ಜಿಲ್ಲೆಯವರು ಅಂತೇಳಿ ಟೀಕೆ ಮಾಡೋಕ್ಕಾಗುತ್ತೆ, ಯಾವ ರಾಜ್ಯ ಅಂತ ಟೀಕೆ ಮಾಡೋಕ್ಕಾಗುತ್ತೆ?
ಬ್ರಿಟಿಷ್ ಸೇನೆಯಲ್ಲೂ ಭಾರತೀಯ ಸೇನೆಯಲ್ಲೂ ಕೆಲಸ ಮಾಡಿದ ಅನುಭವ ಹೊಂದಿರುವಂಥವ್ರು, ಎರಡು ಕಡೆಯೂ ಹೆಗ್ಗಳಿಕೆಯನ್ನು ಪಡ್ಕೊಂಡವರು, ಬೇಸ್ ಅನಿಸ್ಕೊಂಡವರು, ಭಾರತದ ಸೇನೆಗೆ ಒಂದು ಸ್ವರೂಪ ಕೊಟ್ಟವರು. ರೂಪುರೇಷೆ ಇಲ್ಲದ ಸಂದರ್ಭದಲ್ಲಿ ಅಲ್ಲ, ಕೋಟ್ಯಾಂತರ ಸಂಖ್ಯೆಯಲ್ಲಿ ಜನ ಇರುವ ಶಿಸ್ತಿಲ್ಲದ ಜನರನ್ನು, ಆ ಒಂದು ಬ್ರಿಟಿಷರ ಆಳ್ವಿಕೆಯ ಗುಲಾಮಗಿರಿಯಿಂದ ಹೊರಗೆ ಬಂದ ಜನರನ್ನು, ಆ ಮನಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತಲ್ಲ. ಬೇರೆ ಬೇರೆ ಪ್ರಾಂತ್ಯಗಳು, ರಾಜರುಗಳ ಆಳ್ವಿಕೆ ಇದ್ದ ಸಂದರ್ಭದಲ್ಲಿ ಎಲ್ಲವನ್ನ ಒಂದುಗೂಡಿಸಿ ಆ ಒಂದು ಸೇನೆಯನ್ನು ಕಟ್ಟಿದಂಥವ್ರ ಬಗ್ಗೆ ಮಾತಾಡಿದವ್ರ ಬಗ್ಗೆ ಏನು ಕ್ರಮ ಆಗೋದಿಲ್ಲ ಅಂತ ಹೇಳಿದಾಗ ಸಹಜವಾಗಿ ಎಲ್ಲರೂ ಕಲಿತ ಅವ್ರ ಬಗ್ಗೆ ಏನು ಕ್ರಮ ಆಗಲಿ, ನಾನು ಏನು ಮಾಡ್ಬೋದು ಅಂತ ಆಗುತ್ತೆ. ನೀವು ಅಲ್ಲಿ ಏನಾದರೂ ಸೀರಿಯಸ್ ಕ್ರಮ ಆದರೆ ಆಗುತ್ತೆ. ನನಗೆ ಇದು ಆಗಿಲ್ಲ ಅಂತ ಹೇಳಿದ್ರೆ ಬಹುಶಃ ನನಗೆ ಅನಿಸೋದು ಒಂದು ಮಸೂದೆಯನ್ನು ತಂದು, ದೇಶವ್ಯಾಪಿಯಲ್ಲಿ ಒಂದು ಲೋಕಸಭೆಯಲ್ಲೇ ಒಂದು ಮಸೂದೆ ತಂದು ಈ ಒಂದು ಅವಹೇಳನಕಾರಿಯಾಗಿ ಮಾಡುವವರಿಗೆ ಏನೇನು ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಗಂಭೀರವಾಗಿ ತೆಗೆದುಕೊಳ್ಬೇಕು. ಇವತ್ತು ಮೋದಿ, ಮಾಧ್ಯಮ ಪ್ರಧಾನಗಳ ಮಂತ್ರಿ ಆದಂಥ ನರೇಂದ್ರ ಮೋದಿ ಅವರನ್ನ ಎಷ್ಟೊಂದು ಮಟ್ಟಕ್ಕೆ ಟೀಕೆ ಮಾಡ್ತಾರೆ ಕಾಂಗ್ರೆಸ್ಸಿಗರು, ಎಷ್ಟೊಂದು ಮಟ್ಟದ ಅವಹೇಳನ ಮಾಡ್ತಾರೆ. ಅದೇ ರೀತಿ ಪ್ರತಿಪಕ್ಷದ ನಾಯಕರಾಗಿರುವಂಥ ರಾಹುಲ್ ಗಾಂಧಿ ಅವ್ರನ್ನ ಎಷ್ಟೊಂದು ಅವಹೇಳನ ಮಾಡ್ತಾರೆ. ಎಷ್ಟೊಂದು ಮಲ್ಲಿಕಾರ್ಜುನ ಖರ್ಗೆ ಅವರ ಕಲ್ಲರ್ ಬಗ್ಗೆ ಎಷ್ಟೊಂದು ಪ್ರತಿಕ್ರಿಯೆ ನೀಡ್ತಾರೆ. ಪ್ರಿಯಾಂಕ್ ಖರ್ಗೆ ಬಗ್ಗೆ, ಜಾತಿಯ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತಾಡ್ತಾರೆ. ಅವರೇ ಶಾಸನಸಭೆಯೊಳಗೆ ಒಂದು ಪ್ರಶ್ನೆ ಮಾಡಿಬಿಟ್ರು, ನಾನು ಇದಾಗಿದ್ದಕ್ಕಾಗಿ ನಿಮ್ಗೆ ಹಿಂಗೆ ಪ್ರಶ್ನೆ ಮಾಡ್ತೀರಾ ಅಂತ ಹೇಳೋದು. ಇದೆಲ್ಲ ನಮಗೆ ಅದು ಆಗಬಾರ್ದು. ಆ ಥರ ಪ್ರಶ್ನೆ ಮಾಡದೆ ಒಂದು ಮನಸ್ಸಿಗೆ ಬೇಜಾರಾಗುತ್ತೆ. ನಾವೆಲ್ಲರೂ ಸರಿಸಮಾನ ಅಂತ ಹೇಳುವಾಗ ಒಬ್ಬ ಅಂಥ ಉನ್ನತ ಸ್ಥಾನದಲ್ಲಿರೋರೇ ತನ್ನ ಮನಸ್ಸಿನ ನೋವು ಹೇಳಬೇಕಾದ್ರೆ ಧ್ವನಿ ಇಲ್ಲದವರು ಎಷ್ಟು ಜನ ಇರ್ಬೋದು. ಬಹುಶಃ ಅದಕ್ಕೆ ಈ ಕಾನೂನು ತೆಗೆದುಕೊಳ್ಳುವಂಥ ಅನಿವಾರ್ಯತೆ ಈಗಿನ ಅಪ್ಡೇಟ್ ವರ್ಷನ್ ಬರಲೇಬೇಕಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನೀತಿ ನಿಯಮವನ್ನು ತರಲೇಬೇಕಾಗ್ತದೆ. ಹೇಗೆ ಇರಬೇಕು, ಏನಾಗಬೇಕು ಅಂತ ಹೇಳೋದನ್ನು ಮಾಡದೇ ಹೋದರೆ ಈಗಲೇ ದೇಶವ್ಯಾಪಿ ಆ ನಿಯಂತ್ರಣ ಪ್ರಕ್ರಿಯೆಗಳಾಗ ಹಲವಾರು ನಾಯಕರುಗಳನ್ನ ತೇಜೋವಧಿ ಮಾಡೋದು, ಫೋಟೋಗ್ರಾಫಿಕ್ಸ್ ಮಾಡೋದು, AI ಫೋಟೋ ಬಳಸೋದು, ನಿರಂತರವಾದಂಥ ಅವಹೇಳನ ಮಾಡುವುದು ದೊಡ್ಡ ಪ್ರಮಾಣ ನಡೀತಾ ಇದೆ. ನಾವು ಸೀಮಿತವಾಗಿ ಕೆಲವೊಂದು ವಿಚಾರಗಳಿಗೆ ಮಾತಾಡಿರ್ಬೋದು. ಅದಕ್ಕೆ ಸೀಮಿತ ಅಂತ ಆರುವಂಥ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರನೋ, KG ಬೋಪಯ್ಯನೋ, ಪೊನ್ನಣ್ಣನೋ, ಅಥವಾ ರಾಹುಲ್ ಗಾಂಧಿಯೋ, ನರೇಂದ್ರ ಮೋದಿಯೋ, ಮಲ್ಲಿಕಾರ್ಜುನ ಖರ್ಗೆ ಇಷ್ಟಕ್ಕೆ ಸೀಮಿತ ಅಲ್ಲ. ಎಲ್ಲ ಕಾಲಘಟ್ಟಗಳಲ್ಲಿ ಬೇರೆ ಬೇರೆ ಜನ ಈ ಬೇರೆ ಬೇರೆ ರೀತಿಯಲ್ಲಿ ಆ ಸೋಷಿಯಲ್ ಮೀಡಿಯಾ ದುರುಪಯೋಗ ಪಡುವವರ ಇದಕ್ಕೆ ಬಲಿಯಾಗ್ತಾ ಹೋಗ್ತಾರೆ. ಕೆಲವರು ನಂಬುವವರು ಇರ್ಬೋದು, ಇದೇ ಸತ್ಯ ಏನು ನಕಲಿ ಮಾಡುವಂಥದ್ದು, ಸುಳ್ಳು ಹೇಳುವಂಥದ್ದು, ಅಪಪ್ರಚಾರ ಮಾಡುವುದನ್ನೇ ನಂಬುವ ಜನರು ಇರ್ಬೋದು. ಅದನ್ನೇ ಸತ್ಯ ಅಂತೇಳಿ ವಾದಿಸುವವರು ಇರ್ಬೋದು. ಅದಕ್ಕೆಲ್ಲವೂ ನಿಯಂತ್ರಣ ತರಬೇಕು, ಕಡಿವಾಣ ತರಬೇಕು ಅಂತ ಹೇಳಿದ್ರೆ ಬಿಗಿಯಾದ ಕಾನೂನು ತರಬೇಕು. ಇನ್ನು ಸಣ್ಣ ಪುಟ್ಟದಕ್ಕೆ ಎಲ್ಲನೂ ಪೊಲೀಸರನ್ನ ಬಳಸ್ಕೊಂಡು ನಿಯಂತ್ರಣ ಮಾಡ್ತೀನಿ ಅಂತ ಹೋಗುವಂಥದ್ದು ಸಹ ತಪ್ಪಾಗುತ್ತೆ. ಪೊಲೀಸರಿಗೆ ಅಷ್ಟೇ ಜವಾಬ್ದಾರಿ ಇರ್ತದೆ. ನೀವು ಒಂದು ರೀತಿಯ ಪ್ರಕರಣವನ್ನು ಒಬ್ಬರ ಮೇಲೆ ದಾಖಲಿಸಿ ಇನ್ನೊಬ್ಬರಿಗೆ ಬಿಟ್ಟರೆ ಸಹಜವಾಗಿ ನಿಮ್ಮನ್ನ ಪ್ರಶ್ನೆಗೆ ನೀವು ಅರ್ಹರಾಗ್ತೀರಿ. ಈಗ ಮೊನ್ನೆ ಒಂದು ಪ್ರಕರಣ ನನಗೆ ಗೊತ್ತಿಲ್ಲ, ಹೇಳಿದ ಪ್ರಕಾರ, ಮಾಹಿತಿ ಪ್ರಕಾರ ನಾಪೋಕಲಿಗೆ ಸಂಬಂಧಪಟ್ಟ ಹಾಗೆ ಒಂದು ಶನಿವಾರ ಸಂತೆಯ ಯುವಕನಿಗೆ ಒಂದಿಷ್ಟು ಗುಂಪು ಯುವಕರ ದಾಳಿ ಮಾಡಿದಾಗ ಅದು ಸೋಷಿಯಲ್ ಮೀಡಿಯಾ ಚರ್ಚೆ ಆದ ನಂತರನೇ ಪ್ರಕರಣ ದಾಖಲಾಗಿರೋದು ಮತ್ತು ಆರೋಪಿಗಳನ್ನ ಬಂಧನ ಆಗಿದ್ದು. ಆವಾಗ ಪೊಲೀಸರೇನು ಕತ್ತೆ ಕಾಯ್ತಿದ್ದೀರಾ ಅಂತ ಹೇಳೋದನ್ನು ಕೇಳಿದಕ್ಕಾಗಿ ಇವರ ಮೇಲೆ, ದೊರೆದೇವೆ ಮೇಲೆ ಕೇಸ್ ಆಯಿತು ಅಂತ ಹೇಳೋದು. ನೀವು ಆ ಪದವು ನಿಮಗೆ ಬೇಜಾರಾಗುತ್ತೆ, ಕಾನೂನು ಭಾಗದಲ್ಲಿ ನಿಮಗೆ ಪ್ರಕರಣ ದಾಖಲಿಸಕ್ಕೆ ಆಗುತ್ತೆ ಅಂತ ಹೇಳಿದ್ರೆ ಅದೇ ಥರದ ರೀತಿಯ ಬಳಕೆ ಮಾಡಿದ್ರೆ ಎಷ್ಟು ಜನರ ಮೇಲೆ ನೀವು ಪ್ರಕರಣ ದಾಖಲಿಸಿದ್ದೀರಿ ಅಥವಾ ಮನಸ್ಸು ಮಾಡಬೇಕು. ನಾನು ಹೇಳೋದು, ನೀವು ನಾಪೋಕಲು ಪೊಲೀಸರೇನು ಕತ್ತೆ ಕಾಯ್ತಿದ್ದಾರಾ ಅಂತ ಹೇಳೋದು ನಿಮಗೆ ಅವಹೇಳನ ಆಗೋದಾದರೆ, ಕಾನೂನು ಬಾಹಿರ ಅಂತ ಆಗೋದಾದರೆ, ಅದೇ ರೀತಿ ಯಾವುದೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾರ್ಯಾರ ಬಗ್ಗೆ ಏನೇನು ಹೇಳಿದ್ದಾರೆ, ರಾಷ್ಟ್ರದ ಪ್ರಧಾನಿ, ಮುಖ್ಯಮಂತ್ರಿ, ಪ್ರತಿಪಕ್ಷ ನಾಯಕರುಗಳು, ರಾಜಕೀಯ ನಾಯಕರು, MLAಗಳು, ಪ್ರತಿಪಕ್ಷ ನಾಯಕರು, ಯಾರ್ಯಾರ ಮೇಲೆ ಏನಾದ್ರು ಬಳಕೆ ಮಾಡಿದರೆ ಅವರೆಲ್ಲರ ಮೇಲೆ ನೀವು ಪ್ರಕರಣ ದಾಖಲೆ ಮಾಡಿ ಅಟ್ರಾಕ್ಟ್ ಆಗ್ತಲ್ಲ, ಆವಾಗ ಆ ಪ್ರಕರಣ ಜೆನ್ಯುವಿನ್ ಅಂತ ಅನ್ನಿಸ್ತದೆ. ನಿಮಗೆ ಅಲ್ಲಿ ಅವಕಾಶಗಳಿರುತ್ತೆ ಇನ್ನೊಂದು ಮಾಡೋದು ಅಂತ ಹೇಳಿದ್ರೆ ಹೇಗಾಗುತ್ತೆ. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವ್ರನ್ನ ಬೈದ ವಕೀಲನಿಗೆ ಏನೂ ಆಗೋದಿಲ್ಲ. ಇನ್ನೇನು ಯಾರೋ ತಕ್ಷಣ ಪ್ರಶ್ನೆ ಮಾಡಿದ್ರೆ ನೀವು ಅವ್ರನ್ನ ಹೋಗಿ ಸೀಸ್ ಮಾಡ್ತೀರಿ, ಅವನಿಗೆ ಹೊಡಿತೀರಿ, ಅವ್ನ ಮೊಬೈಲ್ ತಗೊಳ್ತೀರಿ, ಅವನ ಜಾಲ ಆಡ್ತೀರಿ, ಮನೆಗೆಲ್ಲ ಹೋಗಿ ಏನೋ ಮಾಡ್ತೀರಿ, ಅವ್ರ ಫ್ಯಾಮಿಲಿಗೆ ಭಯಭೀತರಾಗಿ ಮಾಡುವಂತಂದರೆ ದುರ್ಬಲರಿಗೆ, ಪ್ರಭಾವ ಇಲ್ಲದವರಿಗೆ ಮೇಲೆ ಮಾತ್ರ ಕಾನೂನು ಬಳಕೆ ಅಂತ ಹೇಳುವ ಒತ್ತಡ ಇರ್ಬೋದು. ಅದೆಲ್ಲೂ ಒಂದು ದಿನ ಮಡ್ಡುಗಟ್ಟಿ ವ್ಯತಿರಿಕ್ತ ಪರಿಣಾಮ ಬೀರುವಂಥ ಅಪಾಯಗಳಿದೆ. ಅದಕ್ಕೆ ಯಾರು ಅವಕಾಶಗಳನ್ನು ಕೊಡಬಾರ್ದು. ಮಾನದಂಡವನ್ನು ಮಾಡಿ, ವ್ಯಕ್ತಿ ನೋಡಿ ನಿಯಮವನ್ನು ಜಾರಿಗೆ ತರಕ್ಕೆ ಹೋಗಬೇಡಿ. ಕಾನೂನು ವ್ಯಾಪ್ತಿಯೊಳಗೆ ಏನಿದೆ ಎಲ್ಲರಿಗೂ ಅದು ಅನ್ವಯ. ಕಾನೂನು ಸರಿಸಮಾನ ಅಂತ ಹೇಳೋದಾದ್ರೆ ಅದಕ್ಕೆ ಎಲ್ಲ ಕಾಲಘಟ್ಟದಲ್ಲೂ ಅದೇ ರೀತಿಯಲ್ಲಿ ನೀವು ಇಂಪ್ಲಿಮೆಂಟ್ ಮಾಡಬೇಕು. ವ್ಯಕ್ತಿಗತವಾಗಿ ನೋಡ್ಕೊಳ್ಳೋದು, ಪಕ್ಷಗಳನ್ನು ನೋಡ್ಕೊಳ್ಳೋದು, ಪ್ರಭಾವ ನೋಡೋದು, ಅವರ ಸಾಮರ್ಥ್ಯ ನೋಡ್ಕೊಳ್ಳುವಂಥದ್ದು, ಅವ್ರು ಹೇಗೆ ಅಂತ ನೋಡ್ಕೊಂಡು ನೀವು ನಿರ್ಧಾರ ಮಾಡಿದ್ರೆ ಅದರಿಂದ ಯಾವುದೇ ಪ್ರಯೋಜನಗಳಾಗೋದಿಲ್ಲ. ಕಾನೂನು ಬಳಕೆ ಸಹ ಇರಬೇಕು, ಸಮರ್ಥವಾಗಿರಬೇಕು. ಮತ್ತು ಯಾವುದೋ ಒಂದು ವಿಚಾರಗಳನ್ನ ಅಂದ್ಕೊಳ್ಳೋದು, ಈ ಸೋಷಿಯಲ್ ಮೀಡಿಯಾದಲ್ಲಿ ಆಗುವ ಚರ್ಚೆಗಳಿರ್ಬೋದು, ಪ್ರಕರಣ ದಾಖಲಿಸುವಂತಿರ್ಬೋದು, ಆ ನಂತರ ರಾಜಕೀಯ ಪಕ್ಷಗಳ ನಾಯಕರು ಹೇಳುವಂಥ ಮಾತುಗಳ ಮೂಲಕ ಯಾವ ವಿಚಾರದಲ್ಲೂ ಯಾರ ಧ್ವನಿಯನ್ನು ಅಡಗಿಸ್ತೀನಿ ಅಂತ ಹೇಳುವಂಥದ್ದು ಯಾರ ಪ್ರಯೋಜನ ಆಗೋದಿಲ್ಲ. ಒಬ್ಬರ ಧ್ವನಿಯನ್ನು ಅಡಗಿಸ್ಬೋದು, 1000 ಜನ ಹುಟ್ಟಿ ಬರ್ತಾರೆ. ಒಂದು ವ್ಯಕ್ತಿಯನ್ನು ನೀವು ಯಾರನ್ನಾದರೂ ಮಾತಾಡೋದನ್ನು ನಿಲ್ಲಿಸ್ಬೋದು. ಅವರೇ ಬೆನ್ನು ಹತ್ತಿ ಅವನಿಗೆ ಬೇರೆ ಬೇರೆ ತೊಂದರೆ ಕೊಟ್ಟು ಬೇಕಾದರೆ ಅವನನ್ನು ಬೇರೆ ಬೇರೆ ಮುಲಾಜಿಗಳಿವೆ ಇನ್ನೇನೋ ಅವನ ಒತ್ತಡಕ್ಕೆ ಒಳಗಾಗಿ ಮಾಡಿ ಅವನು ಯಾವುದೇ ರೀತಿಯ ಅಭಿಪ್ರಾಯವನ್ನು ಪ್ರಶ್ನೆ ಮಾಡದೆ ಕೇಳೋದರಿಂದ ತಡಿಬೋದು. ಆದರೆ ಇಡೀ ವ್ಯವಸ್ಥೆನ ಹಾಗೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ಬೇರೆ ಬೇರೆ ವಿಚಾರಗಳಿರುತ್ತೆ, ಅಭಿವೃದ್ಧಿ ವಿಚಾರಗಳಿರ್ಬೋದು, ಸಮಸ್ಯೆಗಳ ವಿಚಾರಗಳಿರ್ಬೋದು, ಅದನ್ನು ವಾಸ್ತವ ನೆಲೆಗಟ್ಟಲ್ಲಿ ಪ್ರಶ್ನೆ ಮಾಡುವಂಥ ಮನಸ್ಥಿತಿಗಳು ಹೆಚ್ಚಾಗಲಿ.
ಅದರೊಂದಿಗೆ ನಾನು ಇನ್ನೊಂದು ವಿಚಾರ ಹೇಳಿ ನನ್ನ ಮಾತು ನಿಲ್ಲಿಸ್ತೇನೆ. ಒಂದು ಊರಿಗೆ ಒಂದು ವಿದ್ಯುತ್ ಕಂಬ ಬಿದ್ದು ಅಲ್ಲಿ ಕರೆಂಟ್ ಬರದೇ ಹೋದರೆ ತಕ್ಷಣ ಗ್ರೂಪ್ಗಳು ಹೇಳ್ತಾರೆ ಇಲ್ಲಿ ಕರೆಂಟ್ ಬಿದ್ದಿದ್ದಾರೆ, ಶಾಸಕರು ಏನು ಮಾಡ್ತಾರೆ. ನಾನು ಎಕ್ಸಾಂಪಲ್ ಹೇಳೋದು, ಶಾಸಕರು ಏನು ಮಾಡ್ತಾರೆ, ಆಯ್ತು ಶಾಸಕರು ಯಾರೋ ಅಧಿಕಾರಿ ಶಾಸಕರು ಹೇಳಿದೋ ಅವ್ರು ಕರೆಂಟ್ ಕಂಬ ಅಳವಡಿಸ್ತಾರೆ, ಶಾಸಕರೇ ಬಂದು ಆ ಕರೆಂಟ್ ಕಂಬನ ಉದ್ಘಾಟನೆ ಮಾಡಿ ತಕ್ಷಣ ಚರ್ಚೆ. ಆ ಒಂದು ಕರೆಂಟ್ ಕಂಬ ಅಳವಡಿಸೋಕ್ಕೆ ಶಾಸಕರು ಬರಬೇಕಾ? ಲೈನ್ ಮ್ಯಾನ್ ಸಾಕಲ್ಲ, ಲೈನ್ ಮ್ಯಾನ್ ಆ ಕೆಲಸ ಮಾಡಿದ್ದು, JE ಮಾಡಿದ್ದು. ನೀವು ಮೂಲದಲ್ಲಿ ಯಾರನ್ನ ಪ್ರಶ್ನೆ ಮಾಡಿರ್ತೀರಿ? ಇಲ್ಲಿ ಕರೆಂಟ್ ಕಂಬ ಬಿದ್ದಿದೆ, ಶಾಸಕರು ಏನು ಮಾಡ್ತಿದ್ದಾರೆ ಅಂತ ಕೇಳಿರ್ತೀರಿ. ನಾನು ಇದನ್ನ ಎಕ್ಸಾಂಪಲ್ ಹೇಳ್ತಿರೋದು. ಆ ಕರೆಂಟ್ ಕಂಬ ಉದ್ಘಾಟನೆಗೆ ಶಾಸಕ ಯಾಕೆ ಬಂದೆ ಅಂದರೆ ಫುಲ್ ಚರ್ಚೆ. ಒಬ್ಬ ಲೈನ್ ಮ್ಯಾನ್ ಮಾಡ್ಬೋದಲ್ಲ, ಸಾವಿರಾರು ಕರೆಂಟ್ ಕಂಬ ಇದೆ, ಈ ಶಾಸಕ ಎಲ್ಲ ಕರೆಂಟ್ ಕಂಬ ಉದ್ಘಾಟನೆ ಮಾಡೋಕೆ ಹೋದರೆ ಹೇಗೆ ಅಂತ. ಇದು ನಿಮ್ಗೆ ಕೆಣಕುವ ಬುದ್ಧಿ ಅಲ್ವಾ? ನಾನು ಹೇಳೋದು, ಕೆಲಸ ಮಾಡೋದನ್ನು ನೀವು ಈ ಸಮಸ್ಯೆನ ಪ್ರಶ್ನೆ ಮಾಡಿದ್ರಿ, ಸಮಸ್ಯೆ ಪರಿಹಾರದ ನಂತರ ಆಯಿತು ನಿಮಗೆ ಖುಷಿ ಪಡಬೇಕಲ್ಲ. ರಸ್ತೆ ಸರಿಯಿಲ್ಲ ಅಂತ ಹೇಳಿದ್ರಿ, ರಸ್ತೆ ಆಯಿತು, ನೀವು ಸ್ವಾಗತಿಸೋಲ್ಲ. ನೋಡುವ ಈ ರಸ್ತೆ ಮಳೆಗಾಲಕ್ಕೆ ಹೆಂಗಿರುತ್ತೆ ನೋಡುವ ಅಂತ ಕಾಯೋದು ಪುನಃ. ಅಂದರೆ ಇವನೇನು ಬಯಸ್ತಿದ್ದಾನೆ, ಅದು ಮಳೆಗೆ ಕೆಟ್ಟು ಹೋಗಿ ಅದು ಮತ್ತೆ ಗುಂಡಿ ಬಿದ್ದು ಕಳಪೆ ಕಾಮಗಾರಿ ಆಗಿರೋ ಮತ್ತೆ ನಾನು ಅವನು ಟೀಕೆ ಮಾಡಬೇಕು. ಅದು ಆವಾಗ ಮಾಡಿ. ನೀವು ಮಳೆ ಬಿದ್ದು ಹಾಳಾಗಿ ಗುಣಮಟ್ಟ ಇಲ್ಲ, ಅದು ಕಳಪೆ ಆಗಿದೆ ಅಂತ ಹೇಳಿದಾಗ ಆವಾಗ ಮಾಡುವ. ನೀವು ಈ ಕ್ಷಣದ ಸಂಭ್ರಮ ಪಡಬೇಕಲ್ವಾ? ನಿಮಗೆ ವಸ್ತುನಿಷ್ಠ ಇದ್ದರೆ ನೀವು ರಸ್ತೆ ಗುಂಡಿ ಎಲ್ಲವನ್ನು ಪ್ರಶ್ನೆ ಮಾಡಿದ್ರಿ, ಗುಂಡಿ ಹಾಕಿದ್ರಿ, ಕೆಲಸ ಆಗಬೇಕು ಅಂತ ಬಯಸ್ರಿ, ಹೌದು ಆಗಬೇಕಿದ್ದು ಆಯಿತು. ಆದ ನಂತರ ಅದನ್ನೊಂದು ಮಾಡಿದ್ದಾರೆ ಅಂತ ಹೇಳ್ಬೋದಲ್ಲ. ನೀವು ಹಾಗೆ ನೋಡುವ ಇದು ಎಷ್ಟು ಸಮಯ ಬಾಳಿಕೆ ಬರುತ್ತೆ ಅಂತ ಹೇಳುವ, ಇದು ಹೆಂಗೆ ಉಳುತ್ತೆ ಅಂತ ಹೇಳ್ತದೆ. ಕೆಲಸ ಮಾಡೋಕೆ ಸ್ಟಾರ್ಟ್ ಆಗಿದೆ, ಅದು ಚುನಾವಣೆ ಉದ್ದೇಶಕ್ಕಾಗಿ ಮಾಡಿದ್ರು. ಕೆಲಸ ಮಾಡಿ ಅಂತಲೂ ನೀವೇ ಹೇಳೋದು, ಇದು ಚುನಾವಣೆ ಹತ್ತಿರ ಬರ್ತಾ ಇದೆಯಲ್ಲ ಅದಕ್ಕಾಗಿ ಅಂತ ಹೇಳೋದು. ಎಲ್ಲವೂ ನೀವೇ ಆಗಬಾರ್ದಲ್ವಾ? ಹೇಳೋದು ನೀವೇ, ಮಾಡೋದು ನೀವೇ, ಮಾತಾಡೋದು ನೀವೇ, ಪರ ಹೇಳೋದು ನೀವೇ, ವಿರೋಧ ನಿಮಗೆ ನೀವೇ ಆದರೆ ಹೆಂಗೆ ಆಗುತ್ತೆ? ಆಗೋದಿಲ್ಲ. ನಾನು ಹೇಳೋದು, ನಿಮಗೆ ನಿಜವಾಗ ಸಮಸ್ಯೆಗಳ ಪರಿಹಾರ ಆಗಬೇಕು ಅಂತ ಹೇಳೋ ಬಯಸುವ ಸಾಕಷ್ಟು ಜನ ಇರ್ತಾರೆ, ಜೆನ್ಯೂನ್ ವ್ಯಕ್ತಿಗಳು ಇರ್ತಾರೆ. ಅವರಿಗೆ ಸಮಸ್ಯೆ ಪರಿಹಾರ ಆಗಬೇಕು, ಸಮಸ್ಯೆನ ಅನುಭವಿಸ್ತಾ ಇರ್ತಾರೆ. ಈಗ ನಿಮಗೆ ಇಲ್ಲಿ ನಾವು ಅಸ್ಸಾಂ ಲೇಬರ್ಸ್ಗಳು ಬೇಡ, ಅಸ್ಸಾಂ ಲೇಬರ್ಸ್ಗಳಿಗೆ ಯಾರು ಕೆಲಸ ಕೊಡಬೇಡಿ, ಕೇರಳದವ್ರು ಕರ್ಕೊಬೇಡಿ, ತಮಿಳ್ನಾಡು ಕರ್ಕೊಬೇಡಿ, ಆಂಧ್ರ ಕರ್ಕೊಬೇಡಿ, ಯಾರು ಹೇಳ್ಬೋದು ಗೊತ್ತಾ? ಇದು ಯಾರು ಜವಾಬ್ದಾರಿ ಹೇಳೋದು? ತೋಟ ಕೆಲಸ ಆಗಬೇಕಂದ್ರೆ ಹೇಳೋಕ್ಕೆ ಸಾಧ್ಯ ಆಗೋದಿಲ್ಲ. ಅವ್ರಿಗೆ ಕೆಲಸ ಆಗಬೇಕಾಗುತ್ತೆ. ಏನೂ ಇಲ್ಲ ಅಂತ ಹೇಳಿದ್ರೆ ನಾವು ಏನು ಬೇಕಾದ್ರೂ ಕಮಿಟ್ ಮಾಡ್ಬೋದು, ನನಗೇನು ಜವಾಬ್ದಾರಿ ಇಟ್ಕೊಳ್ಳಿ, ಹೇಳೋದಷ್ಟೇ ನಮ್ಮ ಕೆಲಸ. ಅದೇ ಸಣ್ಣ ಜವಾಬ್ದಾರಿ ನಮಗೆ ಕೊಡಿ, ನಮಗೆ ಹೊತ್ತುಕೊಳ್ಳೋಕ್ಕೆ ರೆಡಿ ಇರೋದಿಲ್ಲ. ಪ್ರಶ್ನೆ ಮಾಡೋಕ್ಕೆ 1000 ಜನ, ಎಲ್ಲರೂ ಬೇಕಾದ್ರೂ ನಾವು ವಕೀಲರ ಥರ ಪ್ರಶ್ನೆ ಮಾಡ್ತೀವಿ. ಎಲ್ಲರೂ ಪ್ರಶ್ನೆ ಮಾಡೋರು, ಎಲ್ಲ ಪ್ರಖ್ಯಾತ ಹಿರಿಯ ವಕೀಲರುಗಳು, ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರ ಥರ ನಾವು ಬಿಹೇವ್ ಮಾಡ್ಬೋದು, ಶಾಂತಿಭೂಷಣ ಎಲ್ಲ ಜೋರಾಗಿ ಪ್ರಶ್ನೆ ಮಾಡ್ತೀವಿ. ಆದರೆ ನಮಗೆ ಜವಾಬ್ದಾರಿ ಬಂದಾಗ ನಾವು ಏನೂ ಇರೋದಿಲ್ಲ. ಅದು ನನಗನ್ಸೋದು ಇದು ಸ್ವಯಂ ನಿಯಂತ್ರಣಕ್ಕೆ ಸಾಧ್ಯ ಆಗೋದಿಲ್ಲ, ಎಲ್ಲವೂ ಹದ್ದು ಮೀರಿ ಹೋಗಿದೆ. ಈ ಕೆಲವು ನೋಡಿದ್ರಿ ನೀವು, ಚರ್ಚಾ ವೈಯಕ್ತಿಕ ನಿಂದನೆಗಳಿಗೆ ಹೋಗುವಂಥದ್ದು, ಜಾತಿಯ ನಿಂದನೆ ಹೋಗೋದು, ಪಕ್ಷದ ನಿಂದನೆ ಹೋಗೋದು, ಪದ ಬಳಕೆಯಲ್ಲಿ ವ್ಯತ್ಯಾಸ ಮಾಡೋದು, ಅಲ್ಲದೆ ಸವಾಲುಗಳನ್ನು ಹಾಕುವಂಥದ್ದು, ಡೈವರ್ಟ್ ಆಗೋದು. ಇದರಿಂದ ಏನು ಪ್ರಯೋಜನ ಆಗುತ್ತೆ? ಸಾಕಷ್ಟು ಗ್ರೂಪ್ಗಳಲ್ಲಿ ಹಿಂಗೆ ಆಗ್ತಿದೆ. 1024 ಜನ ಇರ್ತಾರೆ, ಒಂದು 5-6 ಜನ ಚರ್ಚೆ ಮಾಡ್ತಾರೆ, ಉಳಿದವರೆಲ್ಲ ಫಿಲಮ್ ನೋಡಿದಾಗ ವೀಕ್ಷಣೆ ನೋಡ್ತಾರೆ, ಮತ್ತೆ ಊರಿಡೀ ಮಾತಾಡ್ತಾರೆ ಆ ಗ್ರೂಪಲ್ಲಿ ಹಿಂಗೆ ಚರ್ಚೆ ಅಂತೆ, ಅವ್ನು ಹಿಂಗೆ ಹೇಳ್ದಂತೆ, ಅಲ್ಲಿ 4 ದಿನ ಚರ್ಚೆ ಮಾಡಿ ಅವ್ರು ಮಲಗಿರ್ತಾರೆ. ಮರುದಿನದಿಂದ ನೋಡಿದವರೆಲ್ಲ ಊರಿಡಿ ಚರ್ಚೆ, ಅದು ಹಂಗೆ ಅಂತೆ ಹಿಂಗೆ ಅಂತೆ, ಅವನು ಯಾರು ಇವನು ಯಾರು, ಅವನ ಹಿನ್ನೆಲೆ ಏನು ಇವನ ಹಿನ್ನೆಲೆ ಏನು, ಅವರು ಫುಲ್ ಅಧ್ಯಯನಗಳೇ. ಈ ನೆಕ್ಸ್ಟ್ PhD ವರ್ಕ್ಗಳು ಇದೇನು ಬೇಡ, ಗ್ರೂಪ್ಗಳಲ್ಲಿ ಏನು ನಡೀತಿದೆ ಅದ್ರ ಬಗ್ಗೆನೇ ಒಂದು PhD ವರ್ಕ್ ಮಾಡೋದು. ಅದನ್ನ ಹೆಂಗೆಲ್ಲ ಚರ್ಚೆ ಮಾಡ್ತಾರೆ, ಹೇಗೆಲ್ಲ ಬಳಕೆ ಆಗುತ್ತೆ, ಅವನು ಯಾರು, ಅವನು ಹೆಂಗೆ ವೀಕ್ ಮಾಡ್ಬೋದು, ಅವನ ಹಿನ್ನೆಲೆ ಏನು, ಎಲ್ಲವನ್ನ ಶೋಧನೆ ಮಾಡೋದು ಒಂದು ತಂಡಗಳಿದೆ. PhDಗಳೆಲ್ಲ ಇಲ್ಲೇ ನಡೀತಾ ಇರ್ತದೆ. ಅದೇ ನಾವು ಮೇಯ್ನಾಗಿ ಪೊಲೀಸ್ ಇಲಾಖೆಯ ಕ್ರಮ ಜೊತೆಗೆ 2 ಆಯಾಮದಲ್ಲಿ ಬೆಳವಣಿಗೆ ಆಗ್ತಾ ಇದೆ. ಆ ವಿಚಾರವಾಗಿ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ದು ಪಾಸಿಟಿವ್ ಆ್ಯಂಗಲ್ ನೋಡಿದ್ವಿ, ಜೊತೆಗೆ ರಾಜಕೀಯದಲ್ಲಿ ಪೊಲೀಸ್ ಇಲಾಖೆಯನ್ನು ಬಳಸ್ಕೊಂಡು ಆಗ್ತಿರುವಂತಹ ಬೆಳವಣಿಗೆ ಬಗ್ಗೆ ಮಾತಾಡಿದ್ವಿ. ಥ್ಯಾಂಕ್ ಯು ಕುಟುಂಬ ಈ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ. ಧನ್ಯವಾದ. ವೀಕ್ಷಕ, ನಿಮಗೇನಾದ್ರು ಅನಿಸಿದ್ರೆ ಕಮೆಂಟ್ ಮಾಡಿ, ಹಾಗೆ ನಮ್ಮನ್ನು ಫಸ್ಟ್ ಟೈಮ್ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ವಾರ ಮತ್ತೊಂದು ವಿಷಯದ ಬಗ್ಗೆ ಮಾತಾಡ್ತಾ ಅಲ್ಲಿ ಸಿಗ್ತೇವೆ. ಅಲ್ಲಿವರೆಗೂ ಎಲ್ಲರೂ ಕ್ಷೇಮವಾಗಿರಿ. ಧನ್ಯವಾದ.